ಹೇ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಮಾಡ್ಯೂಲ್ 2ನ ಒನ್ ಶಾರ್ಟಲ್ಲಿ ನೋಡೋಣ. ಸೊ ಆಲ್ರೆಡಿ ನಾವು ಮಾಡ್ಯೂಲ್ 1ನ ಒನ್ ಶಾರ್ಟಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಸೊ ಈಗ ಮಾಡ್ಯೂಲಲ್ಲೂ ಅಷ್ಟೇ ನಾನು PYQs MQP ಮತ್ತು ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಟೋಟಲ್ ಆಗಿ ಹೇಳಬೇಕು ಅಂದರೆ ಹೋಲ್ ಸಿಲೆಬಸ್ನ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಏನು ಅಂತ ಅಂದರೆ ಈ ಒಂದು ಮಾಡ್ಯೂಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್, ಯಾಕಂದರೆ ಅಲ್ಗಾರಿದಮ್ಸ್ ಬಂದಿದೆ ಈ ಒಂದು ಮಾಡ್ಯೂಲಲ್ಲಿ. ಸೊ ವಿಚ್ ಮೇಕ್ಸ್ ಇಂಟ್ರೆಸ್ಟಿಂಗ್. ಸೊ ಕೇಳ್ತಾ ಹೋಗಬೇಕು. ಜಸ್ಟ್ ನೀವು ಬರ್ಕೊಂಡಿಲ್ಲ ಅಂತ ಬಂದರೂ ಪರವಾಗಿಲ್ಲ, ನೀವು ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ, ಯು ಕ್ಯಾನ್ ಡೂ ವೆಲ್ ಇನ್ ಯೋರ್ ಎಕ್ಸಾಮ್. ಓಕೆ, ಬನ್ನಿ ಗೈಸ್. ಸೊ ಫಸ್ಟ್ ಕ್ವೆಶನ್ ಬಂದು ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ದ 4 ಫೇಸಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್. ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಅಂದರೆ ಏನು? ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಅಂದರೆ ಇಟ್ ಈಸ್ ಅ ಏಜೆಂಟ್ ದಟ್ ಡಿಸೈಡ್ಸ್ ವಾಟ್ ಆ್ಯಕ್ಷನ್ಸ್ ಟು ಬಿ ಟೇಕನ್ ಬೈ ಥಿಂಕಿಂಗ್. ಸೊ ಏನು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಬೇಕು ಥಿಂಕ್ ಮಾಡಿ ಅನ್ನೋದೇ ಈ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟು. ಮತ್ತು ಇದೇನು ಮಾಡುತ್ತೆ ಅಂದರೆ ಒಂದು ನಾನು ಗೋಲಿಂದ ಕರೆಂಟ್ ಸಿಚುವೇಶನಿಂದ ನಾನು ಗೋಲ್ ರೀಚ್ ಆಗಬೇಕು ಅಂತ ಅಂದರೆ ಏನೇನಿರುತ್ತೆ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸು, ಅದಾದಮೇಲೆ ಅದನ್ನು ಲಿಸ್ಟ್ ಔಟ್ ಮಾಡಿ ಅದನ್ನು ಫಾಲೋ ಮಾಡುತ್ತೆ ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್. ಓಕೆ, ಸೊ ಫಸ್ಟ್ ಗೋಲ್ ಫಾರ್ಮ್ಯುಲೇಷನ್. ಸೊ ಏನಪ್ಪ ಈ ಗೋಲ್ ಫಾರ್ಮ್ಯುಲೇಷನ್ ಅಂತ ಅಂದ್ರೆ, ಫಸ್ಟ್ ದ ಏಜೆಂಟ್ ಡಿಸೈಡ್ ವಾಟ್ ಇಟ್ ವಾಂಟ್ಸ್ ಟು ಅಚೀವ್. ಇಲ್ಲಿ ಏಜೆಂಟು ಏನ್ ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಈ ಗೋಲು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇದ್ರದ್ದು ಕರೆಂಟ್ ಸಿಚುವೇಶನ್ ಮತ್ತೆ ಪರ್ಫಾರ್ಮೆನ್ಸ್ ಮೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಬೈ ಫಿಕ್ಸಿಂಗ್ ಒನ್ ಗೋಲ್ ದ ಏಜೆಂಟ್ ಡಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್ ಅಂಡ್ ಡಸ್ ನಾಟ್ ಟ್ರೈ ಟು ಡೂ ಎವ್ರಿಥಿಂಗ್ ಅಟ್ ಒನ್ಸ್. ಸೊ ಇವಾಗ ಗೋಲ್ನ ಫಿಕ್ಸ್ ಮಾಡೋದ್ರಿಂದ ಏನಂದ್ರೆ ಏಜೆಂಟ್ಗೆ ಕನ್ಫ್ಯೂಸ್ ಆಗಲ್ಲ. ಆಮೇಲೆ ಅದು ಬೇರೆ ಒಂದು ರೂಟ್ ಆಗಲಿ ಅಥವಾ ಬೇರೆ ಒಂದು ಆಪ್ಷನ್ ಆಗಲಿ ಅದು ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಗೋಲ್ ಫಿಕ್ಸ್ ಆಗಿದ್ಮೇಲೆ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಫಾರ್ಮುಲೇಷನ್. ಈ ಒಂದು ಫೇಸಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ ಸೆಟ್ಟಿಂಗ್ ಅ ಗೋಲ್ ದ ಏಜೆಂಟ್ ಡಿಸೈಡ್ಸ್ ವಾಟ್ ಆರ್ ದ ಸ್ಟೇಟ್. ಗೋಲ್ ಸೆಟ್ ಆದಮೇಲೆ ಏಜೆಂಟ್ ಏನು ಡಿಸೈಡ್ ಮಾಡುತ್ತೆ ಅಂದರೆ ಸೊ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಆ್ಯಕ್ಷನ್ಸ್ ಇದೆ ಅಂತ ಚೆಕ್ ಮಾಡುತ್ತೆ. ಹಿಯರ್ ದ ಏಜೆಂಟ್ ಇಗ್ನೋರ್ಸ್ ದ ಅನ್ನೆಸೆಸರಿ ಡೀಟೇಲ್ಸ್ ಲೈಕ್ ಮ್ಯೂಸಿಕ್, ವೆದರ್, ಸಿನಾರಿಯೋ ಎಟ್ಸೆಟ್ರಾ. ಅಂದರೆ ಈ ಒಂದು ಫೇಸಲ್ಲಿ ಏಜೆಂಟ್ ಎನ್ವಿರಾನ್ಮೆಂಟ್ನ ಇಗ್ನೋರ್ ಮಾಡುತ್ತೆ, ಯಾವ ರೀತಿ ಇದೆ ಅದ್ರ ಸುತ್ತಮುತ್ತ ಅನ್ನೋದನ್ನ ಇಗ್ನೋರ್ ಮಾಡುತ್ತೆ ಈ ಒಂದು ಪ್ರಾಬ್ಲಮ್ ಫಾರ್ಮುಲೇಷನ್. ಎಕ್ಸಾಂಪಲ್, ಇವಾಗ ಸ್ಟೇಟ್ ಬಂದು ಬೀಯಿಂಗ್ ಅ ಪರ್ಟಿಕ್ಯುಲರ್ ಸಿಟಿ. ಓಕೆ, ಇವಾಗ ನೀನು ಯಾವುದೋ ಒಂದು ಸಿಟಿಲಿ ಇದೆಯಾ. ಓಕೆ, ಆಕ್ಷನ್ಸ್ ಬಂದು ಡ್ರೈವಿಂಗ್ ಇನ್ ಟು ದ ಪರ್ಟಿಕ್ಯುಲರ್ ಸಿಟಿ. ಅಂದ್ರೆ ನೀನು ಇನ್ನೂ ಒಂದು ಡೆಸ್ಟಿನೇಷನ್ ಸಿಟಿಗೆ ಹೋಗಕ್ಕೆ ಯು ಆರ್ ಟ್ರೈಂಗ್ ಟು ಮೇಕ್ ಸಮ್ ಆಕ್ಷನ್ಸ್. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಸಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಬಿಟ್ರೆ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಾ? ಇಲ್ಲ. ಸೊ ಅದೇ ಈ ಫೇಸಲ್ಲಿ ಆಗೋದು. ಈ ಫೇಸಲ್ಲಿ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ಬಂದು ಸರ್ಚ್. ಏನಪ್ಪಾ ಈ ಸರ್ಚ್ ಅಂತ ಅಂದ್ರೆ, ನೌ ದ ಏಜೆಂಟ್ ಥಿಂಕ್ಸ್ ಬಿಫೋರ್ ಆಕ್ಟಿಂಗ್. ಏನಾದರೂ ಆಕ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಆಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಏಜೆಂಟು ಥಿಂಕ್ ಮಾಡುತ್ತೆ. ಓಕೆನಾ? ಸೊ ಇಟ್ ಟ್ರೈಸ್ ಟು ಬ್ರಿಂಗ್ ದ ಪಾಸಿಬಲ್ ಪಾರ್ಟ್ಸ್ ಇನ್ ದ ಮೈಂಡ್ ಟು ಫೈಂಡ್ ಅ ಸೀಕ್ವೆನ್ಸ್ ಆಫ್ ಆಕ್ಷನ್ ದಟ್ ಲೀಡ್ಸ್ ಟು ದ ಫ್ರಮ್ ಸ್ಟಾರ್ಟ್ ಸ್ಟೇಟ್ ಟು ಗೋಲ್ ಸ್ಟೇಟ್. ಅಂದ್ರೆ ಇಲ್ಲಿ ಯಾವ್ದ್ಯಾವ್ದು ಪಾಸಿಬಲ್ ಪಾರ್ಟ್ಸ್ ಇದೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿ ಏನೇನು ಆಕ್ಷನ್ನ ಪರ್ಫಾರ್ಮ್ ಮಾಡಬೇಕು ಮತ್ತೆ ಏನ ಆಕ್ಷನ್ ಪರ್ಫಾರ್ಮ್ ಮಾಡಿದ್ರೆ ನಾನು ಸ್ಟಾರ್ಟ್ ಸ್ಟೇಟ್ ಇಂದ ಗೋಲ್ ಸ್ಟೇಟ್ಗೆ ಹೋಗ್ತೀನಿ ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ದಿಸ್ ಥಿಂಕಿಂಗ್ ಪ್ರೋಸೆಸ್ ಇಸ್ ಕಾಲ್ಡ್ ಸರ್ಚ್. ಈ ಒಂದು ಥಿಂಕಿಂಗ್ ಪ್ರೋಸೆಸ್ನ ನಾವು ಸರ್ಚ್ ಅಂತ ಕರಿತೀವಿ. ಓಕೆ, ದ ರಿಸಲ್ಟಿಂಗ್ ಸರ್ಚ್ ಸೊಲ್ಯೂಷನ್ ವಿಚ್ ಇಸ್ ಅ ಲಿಸ್ಟ್ ಆಫ್ ಆಕ್ಷನ್. ಸೊಲ್ಯೂಷನ್ ಸರ್ಚ್ದು. ಓಕೆ, ದ ರಿಸಲ್ಟಿಂಗ್ ಸರ್ಚ್ ಸೊಲ್ಯೂಷನ್ದು ಏನಪ್ಪಾ ಅಂದ್ರೆ ಇದ್ರದ್ದು ರಿಸಲ್ಟ್ ಏನಿರುತ್ತೆ ಅಂದ್ರೆ ಲಿಸ್ಟ್ ಆಫ್ ಆಕ್ಷನ್ಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಅಲ್ಲಿ ಏನಾಗುತ್ತೆ? ಆಫ್ಟರ್ ಫೈಂಡಿಂಗ್ ದ ಸೊಲ್ಯೂಷನ್ ದ ಏಜೆಂಟ್ ಸ್ಟಾರ್ಟ್ ಡೂಯಿಂಗ್ ದ ಆಕ್ಷನ್ ಒನ್ ಬೈ ಒನ್. ಓಕೆ, ಇವಾಗ ಸೊಲ್ಯೂಷನ್ ಗೊತ್ತಾದ್ಮೇಲೆ ಏಜೆಂಟ್ ಏನ್ ಮಾಡುತ್ತೆ? ಅದನ್ನ ಒಂದೊಂದೇ ಮಾಡುತ್ತೆ. ಆಮೇಲೆ ಇಟ್ ಫಾಲೋಸ್ ದ ಪ್ಲಾನ್ ಸ್ಟೆಪ್ಸ್. ಇವಾಗ ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಪ್ಲಾನ್ ಮಾಡಿರ್ತೀರಲ್ಲ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಫಾಲೋ ಮಾಡುತ್ತೆ. ಇಟ್ ಅಸ್ಯೂಮ್ಸ್ ಎನ್ವಿರಾನ್ಮೆಂಟ್ ಬಿಹೇವ್ಸ್ ಆಸ್ ಅ ಎಕ್ಸ್ಪೆಕ್ಟೆಡ್. ಇದೇನು ಅಸ್ಯೂಮ್ ಮಾಡುತ್ತೆ? ಓಕೆ, ಎನ್ವಿರಾನ್ಮೆಂಟ್ ಅದಕ್ಕೆ ಹೆಂಗ್ ಬೇಕೋ ಆ ರೀತಿ ವರ್ತಿಸುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್, ದಿಸ್ ಇಸ್ ಕಾಲ್ಡ್ ಅಸ್ ಓಪನ್ ಲೂಪ್ ಸಿಸ್ಟಮ್. ಇದನ್ನ ಓಪನ್ ಲೂಪ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ದ ಏಜೆಂಟ್ ಮೇ ನಾಟ್ ಚೆಕ್ ನ್ಯೂ ಇನ್ಫಾರ್ಮೇಶನ್ ವೈಲ್ ಎಕ್ಸಿಕ್ಯೂಟಿಂಗ್ ದ ಪ್ಲಾನ್. ಸೊ ಇವಾಗ ನಿಮ್ದು ಪ್ಲಾನ್ ಫಿಕ್ಸ್ ಆಗಿರುತ್ತೆ, ಬೇರೆ ಏನಾದರೂ ನ್ಯೂ ಥಿಂಗ್ಸ್ ಬಂದರೂ ಕೂಡ ನೀನು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆನಾ? ದಟ್ ಈಸ್ ವಾಟ್ ದ ಓಪನ್ ಲೂಪ್ ಸಿಸ್ಟಮ್ ಸೇಸ್. ಎಕ್ಸಾಂಪಲ್, ಡ್ರೈವಿಂಗ್ ಥ್ರೂ ದ ಸಿಟಿ ಎಕ್ಸಾಕ್ಟ್ಲಿ ಆಸ್ ಪ್ಲಾನ್ಡ್ ಅಂಟಿಲ್ ದ ಬ್ಯೂಚರಿಸ್ಟ್ ಈಸ್ ರೀಚ್ಡ್.
ಓಕೆ. ನಾವು ಯಾವ ಸಿಟಿಯಿಂದನಾದ್ರೂ ಹೋಗ್ಬೋದು. ಓಕೆ. ಇವಾಗ ಈ ಆಕ್ಚುಲಿ ಎಕ್ಸಾಂಪಲ್ ಒಂದು ಬ್ಯೂಚರಿಸ್ಟ್ ಅನ್ನೋದು ಡೆಸ್ಟಿನೇಷನ್. ಓಕೆನಾ? ಆ ಒಂದು ಸಿಟಿಗೆ ನೀನ್ ಯಾವ ಸಿಟಿಯಿಂದ ಬೇಕಾದ್ರೂ ಹೋಗ್ಬೋದು. ಬಟ್ ನೀನ್ ಮುಂಚೆನೆ ಪ್ಲಾನ್ ಮಾಡಿರ್ತೀಯ. ಆ ಪ್ಲಾನ್ ಪ್ರಕಾರನೇ ನೀನ್ ಹೋಗ್ತೀಯ. ಓಕೆನಾ? ದಟ್ ಈಸ್ ವಾಟ್ ದಿಸ್ ಎಕ್ಸಿಕ್ಯೂಷನ್ ಫೇಸ್ ಸೇಸ್. ಇವಾಗ ನಾವು ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್ ಏನ್ ಹೇಳುತ್ತೆ ಅಂದ್ರೆ, ಎಕ್ಸ್ಪ್ಲೇನ್ ವೈ ದ ಪ್ರಾಬ್ಲಮ್ ಫಾರ್ಮುಲೇಷನ್ ಮಸ್ಟ್ ಬಿ ಫಾಲೋಡ್ ಬೈ ದ ಗೋಲ್ ಟ್ರಾನ್ಸ್ಫಾರ್ಮೇಶನ್. ಅಂದ್ರೆ ಯಾಕೆ ಪ್ರಾಬ್ಲಮ್ ಫಾರ್ಮುಲೇಷನ್ ಅನ್ನೋದು ಗೋಲ್ ಫಾರ್ಮುಲೇಷನ್ ಆದ್ಮೇಲೆ ಬರಬೇಕು ಅಂತ ಕೇಳ್ತಿದ್ದಾರೆ. ಸೊ ಓಕೆನಾ, ಇದಕ್ಕೆ ನೀವು ಆನ್ಸರ್ ಏನ್ ಬರಿಬೇಕು ಅಂದ್ರೆ, ಫಸ್ಟ್ ಗೋಲ್ ಫಾರ್ಮುಲೇಷನ್ ನಾನು ಫಸ್ಟ್ ಕ್ವೆಶ್ಚನ್ ಹೇಳ್ಕೊಟ್ನಲ್ಲ ಆ ಕಂಟೆಂಟು ಮತ್ತೆ ಪ್ರಾಬ್ಲಮ್ ಫಾರ್ಮುಲೇಷನ್ ಕಂಟೆಂಟು ಎರಡೂ ಬರ್ದು ನೀವು ಏನಕ್ಕೆ ರೀಸನ್ ಅಂತ ಬರಿಬೇಕು. ಏನಕ್ಕೆ? Problem formulation depends on the goal selected. Okay, if the goal is not clearly defined, the agent may include irrelevant state and action. ಅಕಸ್ಮಾತ್ ಏನಾದ್ರೂ ಗೋಲೇ ಡಿಸೈಡ್ ಆಗಿಲ್ಲ ಅಂತ ಅಂದ್ರೆ ಏಜೆಂಟ್ ಯಾವ್ದ್ಯಾವ್ದೋ ಸ್ಟೇಟ್ಸ್ ಯಾವ್ದ್ಯಾವ್ದೋ ಆಕ್ಷನ್ ನ ಪರ್ಫಾರ್ಮ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಇನ್ಕ್ಲೂಡ್ ಮಾಡ್ಬಿಡುತ್ತೆ ಅದರಲ್ಲಿ, ಆ ಪ್ಲಾನ್ ಅದ್ರಲ್ಲಿ. ಓಕೆ, ವಿಚ್ ಕ್ಯಾನ್ ಲೀಡ್ ಟು ದ ಫೇಲ್ಯೂರ್. ಇದರಿಂದ ನೀನ್ ಯಾವ್ದಾವ್ದೋ ಸ್ಟೇಟ್ಸ್ ಮತ್ತೆ ಬೇರೆ ಬೇರೆ ತರ ಆಕ್ಷನ್ಸ್ ನ ಹಾಕ್ಬಿಟ್ರೆ ಆಬ್ವಿಯಸ್ಲಿ ನೀನು ಫೇಲ್ಯೂರ್ ಆಗತ್ತೆ, ರೈಟ್? ಸೊ clear and precise goal formulation must be done first so the problem can be formulated. ಕ್ಲಿಯರ್ ಆಗಿರ್ಬೇಕು, ಪ್ರಿಸೈಸ್ ಆಗಿರ್ಬೇಕು ಒಂದು ಗೋಲು. ಅವಾಗ ಮಾಡಿದಾಗ ಮಾತ್ರ ನಮ್ಮ ಒಂದು ಪ್ರಾಬ್ಲಮ್ ಸರಿಯಾಗಿ ಸಾಲ್ವ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಹಿಯರ್ ದ ಪ್ರಾಬ್ಲಮ್ ಫಾರ್ಮುಲೇಷನ್ ಮಸ್ಟ್ ಫಾಲೋ ದ ಗೋಲ್ ಫಾರ್ಮುಲೇಷನ್. ಅರ್ಥ ಆಯ್ತಲ್ವಾ? ಸೊ ಥರ್ಡ್ ಕ್ವೆಶ್ಚನ್ ಏನ್ ಹೇಳುತ್ತೆ ಅಂದ್ರೆ, ಎಕ್ಸ್ಪ್ಲೇನ್ ಅಬೌಟ್ 5 ಕಾಂಪೋನೆಂಟ್ಸ್ ಆರ್ ಎಕ್ಸ್ಪ್ಲೇನ್ ಹೌ ದ ಸರ್ಚ್ ಪ್ರಾಬ್ಲಮ್ ಕ್ಯಾನ್ ಬಿ ಫಾರ್ಮುಲೇಟೆಡ್. ಸೊ ಇಲಸ್ಟ್ರೇಟ್ ಸೇಮ್ ಫಾರ್ ದ ವ್ಯಾಕ್ಯೂಮ್ ವರ್ಲ್ಡ್. ಇಲ್ಲಿ 5 ಕಾಂಪೋನೆಂಟ್ಸ್ ಬರೀರಿ ಅಂತ ಅಂದ್ರೂ ಸೇಮ್ ಬರಿಬೇಕು. ಆಮೇಲೆ ಇಲ್ಲಿ ಸರ್ಚ್ ಪ್ರಾಬ್ಲಮ್ ಕ್ಯಾನ್ ಬಿ ಫಾರ್ಮಲಿ ಇಲಸ್ಟ್ರೇಟೆಡ್ ಅಂತಾನು ಅಂದ್ರೆ ನೀವು ಅದೇ 5 ಪಾಯಿಂಟ್ಸ್ ನ ಬರಿಬೇಕು. ಮತ್ತೆ ವ್ಯಾಕ್ಯೂಮ್ ವರ್ಲ್ಡ್ ಪ್ರಾಬ್ಲಮ್ಗೆ ಈ 5 ಪಾಯಿಂಟ್ಸ್ ನ ಅಪ್ಲೈ ಮಾಡಿ ನೀವು ಆನ್ಸರ್ ನ ಬರಿಬೇಕು. ಓಕೆ, ನೋಡ್ತಾ ಹೋಗೋಣ ಹೆಂಗ್ ಬರಿಬೇಕು ಅಂತ. ಟು ಸಾಲ್ವ್ ದ ಪ್ರಾಬ್ಲಮ್ ಯೂಸಿಂಗ್ ಸರ್ಚ್, ದ ಪ್ರಾಬ್ಲಮ್ ಮಸ್ಟ್ ಬಿ ಕ್ಲಿಯರ್ಲಿ ಡಿಫೈನ್ಡ್ ಫಾರ್ಮಲಿ. ಸೊ ನೀವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂದ್ರೆ ಸರ್ಚ್ ಅಲ್ಲಿ, ಸೊ ಈ ಒಂದು ಸರ್ಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗಿ ಡಿಫೈನ್ಡ್ ಆಗಿರಬೇಕು. ಓಕೆ, ದಿಸ್ ಫಾರ್ಮಲ್ ಡೆಫಿನೇಷನ್ ಹೆಲ್ಪ್ಸ್ ದ ಏಜೆಂಟ್ ಅಂಡ್ ದ ಅಲ್ಗಾರಿದಮ್ ಟು ಅಂಡರ್ಸ್ಟ್ಯಾಂಡ್ where to start and what action is possible and when the goal is reached. ಸೊ ಈ ಡೆಫಿನೇಷನ್ ಇಂದ ಏಜೆಂಟ್ಗೆ ಮತ್ತೆ ಅಲ್ಗಾರಿದಮ್ಗೆ ಇಬ್ರಿಗೂ ಏನ್ ಅರ್ಥ ಆಗುತ್ತೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡಬೇಕು, ಮತ್ತೆ ನಾನು ಗೋಲ್ ಯಾವಾಗ ರೀಚ್ ಆಗ್ತೀನಿ, ಇಷ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏಜೆಂಟ್ಗೆ. ಸೊ ಯಾವ್ದಪ್ಪ 5 ಕಾಂಪೋನೆಂಟ್ಸ್ ಅಂತ ಅಂದ್ರೆ, ಫಸ್ಟ್ ಒನ್ ಇನಿಷಿಯಲ್ ಸ್ಟೇಟ್. ಏನು ಇನಿಷಿಯಲ್ ಸ್ಟೇಟ್ ಅಂದ್ರೆ, ಇನಿಷಿಯಲ್ ಸ್ಟೇಟ್ ಇಂದ ಸ್ಟಾರ್ಟಿಂಗ್ ಸಿಚುವೇಶನ್ ಆಫ್ ದ ಏಜೆಂಟ್. ಸೊ ಇನಿಷಿಯಲ್ ಸ್ಟೇಟ್ ಅಂದ್ರೆ ಅದೊಂದು ಸ್ಟಾರ್ಟಿಂಗ್ ಸಿಚುವೇಶನ್ ಏಜೆಂಟ್ದು. ಓಕೆನಾ? ಇಟ್ ಡಿಸ್ಕ್ರೈಬ್ಸ್ ವೇರ್ ದ ಏಜೆಂಟ್ ಅಂಡ್ ವಾಟ್ ದ ಎನ್ವಿರಾನ್ಮೆಂಟ್ ಲುಕ್ಸ್ ಲೈಕ್ ಅಟ್ ದ ಬಿಗಿನಿಂಗ್. ಇದೇನ್ ಹೇಳುತ್ತೆ ಅಂದ್ರೆ, ಏಜೆಂಟ್ ಎಲ್ಲಿದೆ, ಅದರ ಸುತ್ತಮುತ್ತ ಸರೌಂಡಿಂಗ್ಸ್ ಹೆಂಗಿದೆ, ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅನ್ನೋದೇ ಇನಿಷಿಯಲ್ ಸ್ಟೇಟ್. ಓಕೆ, ಎಕ್ಸಾಂಪಲ್, ದ ಏಜೆಂಟ್ ಸ್ಟಾರ್ಟ್ಸ್ ಇನ್ ದ ರೂಮ್ ಎ ಅಂಡ್ ಬೋತ್ ದ ರೂಮ್ಸ್ ಆರ್ ಡರ್ಟಿ. ಅಂದ್ರೆ ಏಜೆಂಟ್ ಸ್ಟಾರ್ಟಿಂಗ್ ಅಲ್ಲಿ ರೂಮ್ ಎ ಅಲ್ಲಿದೆ, ಆದ್ರೆ ರೂಮ್ ಎ ಮತ್ತೆ ಬಿ ಎರಡು ಡರ್ಟಿ ಆಗಿದೆ, ರೈಟ್? ಅದು ಒಂದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಆಕ್ಷನ್ಸ್. ಸೊ ದೀಸ್ ಆರ್ ದ ಪಾಸಿಬಲ್ ಮೂವ್ಸ್ ದ ಏಜೆಂಟ್ ಕ್ಯಾನ್ ಮೇಕ್ ಇನ್ ದ ಗಿವನ್ ಸ್ಟೇಟ್. ಪಾಸಿಬಲ್ ಮೂವ್ಸ್ ಅಂದ್ರೆ ಈ ಒಂದು ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡುತ್ತೆ ಆ ಒಂದು ಸ್ಟೇಟ್ ಅಲ್ಲಿ. ಓಕೆ, ದಟ್ ಈಸ್ ವಾಟ್ ಆಕ್ಷನ್ಸ್ ಅಂದ್ರೆ. ಆಕ್ಷನ್ಸ್ ಅಂದ್ರೆ ಏನಾದ್ರೂ ಕೆಲಸ ಮಾಡೋದು, ಟಾಸ್ಕ್ಸ್ ನ ಪರ್ಫಾರ್ಮ್ ಮಾಡೋದು ಅಂತ. ಓಕೆನಾ? ಎಕ್ಸಾಂಪಲ್, ಏಜೆಂಟ್ ಕ್ಯಾನ್ ಮೂವ್ ಲೆಫ್ಟ್, ಮೂವ್ ರೈಟ್ ಆರ್ ಸಕ್ ದ ಡರ್ಟ್. ಇವಾಗ ನಾವು ವ್ಯಾಕ್ಯೂಮ್ ವರ್ಲ್ಡ್ ಪ್ರಾಬ್ಲಮ್ ತಗೊಂಡ್ರೆ, ಸೊ ನೀವು ಫಸ್ಟ್ ಮಾಡ್ಯೂಲ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ರೈಟ್? ಇಲ್ಲಿ ಎರಡು ಸೆಕ್ಷನ್ ಇರುತ್ತೆ, ರೂಮ್ ಎ ರೂಮ್ ಬಿ. ರೂಮ್ ಎ ಮತ್ತೆ ಬಿ ಎರಡು ಡರ್ಟಿ ಆಗಿರುತ್ತೆ. ಸೊ ಇಲ್ಲಿ ಇನಿಷಿಯಲ್ ಸ್ಟೇಟ್ ಪ್ರಕಾರ ಏನಿದೆ, ವ್ಯಾಕ್ಯೂಮ್ ಕ್ಲೀನರ್ ರೂಮ್ ಎ ಅಲ್ಲಿದೆ. ಆಕ್ಷನ್ಸ್ ಏನೇನ್ ಪರ್ಫಾರ್ಮ್ ಮಾಡ್ಬೋದು, ಆ ವ್ಯಾಕ್ಯೂಮ್ ಏಜೆಂಟು ಲೆಫ್ಟ್ ಆದ್ರೂ ಹೋಗ್ಬೋದು, ರೈಟ್ ಆದ್ರೂ ಹೋಗ್ಬೋದು, ಅಥವಾ ಅಲ್ಲೇ ಇದ್ದು ಅದನ್ನ ಕ್ಲೀನ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ಆಕ್ಷನ್ಸ್. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್. ಟ್ರಾನ್ಸಿಷನ್ ಮಾಡೆಲ್. ಏನ್ ಈ ಟ್ರಾನ್ಸಿಷನ್ ಮಾಡೆಲ್ ಅಂತ ಅಂದ್ರೆ, ದ ಟ್ರಾನ್ಸಿಷನ್ ಮಾಡೆಲ್ ಎಕ್ಸ್ಪ್ಲೇನ್ಸ್ ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಆಕ್ಷನ್ ಇಸ್ ಪರ್ಫಾರ್ಮ್ಡ್. ಅಂದ್ರೆ ನೀನು ಸಮ್ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡಿದ್ಮೇಲೆ ಏನ್ ಚೇಂಜಸ್ ಆಗತ್ತೆ ಅದನ್ನ ಟ್ರಾನ್ಸಿಷನ್ ಮಾಡೆಲ್ ಅಂತ ಕರೀತಾರೆ. ಓಕೆ, ಎಕ್ಸಾಂಪಲ್, ಇಫ್ ದ ಏಜೆಂಟ್ ಸಕ್, ದ ಡರ್ಟ್ ಇಸ್ ರಿಮೂವ್. ಅಕಸ್ಮಾತ್ ಏಜೆಂಟ್ ಏನಾದ್ರು ಕ್ಲೀನ್ ಮಾಡಿದ್ರೆ ಆ ರೂಮ್ ಅಲ್ಲಿ ಇದ್ದು, ಸೊ ಅದೊಂದು ಆಕ್ಷನ್, ಸಕ್ ಅನ್ನೋದು ಒಂದು ಆಕ್ಷನ್ ಅಲ್ವಾ, ಅದೇನಾದ್ರೂ ಪರ್ಫಾರ್ಮ್ ಮಾಡಿದ್ರೆ ಏನ್ ಚೇಂಜ್ ಆಗುತ್ತೆ, ರೂಮ್ ಕ್ಲೀನ್ ಆಗುತ್ತೆ. ದಟ್ಸ್ ಇಟ್.
ಓಕೆ. ನೆಕ್ಸ್ಟ್ ಗೋಲ್ ಸ್ಟೇಟ್ ಚೆಕ್ಸ್ ವೆದರ್ ದ ಏಜೆಂಟ್ ರೀಚ್ ದ ಗೋಲ್ ಆರ್ ನಾಟ್. ಅಂದ್ರೆ ಏಜೆಂಟ್ ಗೋಲ್ನ ರೀಚ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಸೊ ಗೋಲ್ ರೀಚ್ ಆಗ್ಬೇಕಾದ್ರೆ ಅದು ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಸ್ಟೇಟ್ ಅಂದ್ರೆ ಡಿಸೈರ್ಡ್ ಸ್ಟೇಟ್ ಅದು ಗೋಲ್ ಸ್ಟೇಟ್ಗೆ ಹೋಗಿರ್ಬೇಕು, ಇಲ್ಲ ಅಂದ್ರೆ ಎಲ್ಲಾ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿರ್ಬೇಕು. ಸೊ ಅವಾಗ ಗೋಲ್ ಟೆಸ್ಟ್ ನ ಪಾಸ್ ಮಾಡುತ್ತೆ. ಓಕೆ. ಇವಾಗ ವ್ಯಾಕ್ಯೂಮ್ ಕ್ಲೀನರ್ ಪ್ರಕಾರ ರೂಮ್ ಎ ಮತ್ತೆ ರೂಮ್ ಬಿ ಎರಡು ಕ್ಲೀನ್ ಆಗಿದ್ರೆ ಅದರದ್ದು ಗೋಲ್ ಸ್ಟೇಟ್ ಎರಡು ಕ್ಲೀನ್ ಮಾಡೋದಾಗಿತ್ತು. ರೈಟ್. ನೆಕ್ಸ್ಟ್ ಪಾತ್ ಕಾಸ್ಟ್ ಅಂದ್ರೆ ಇಟ್ ಗಿವ್ಸ್ ದ ಟೋಟಲ್ ಕಾಸ್ಟ್ ಆಫ್ ದ ರೀಚಿಂಗ್ ಗೋಲ್. ಇಟ್ ಈಸ್ ಯೂಶಲಿ ಕ್ಯಾಲ್ಕುಲೇಟೆಡ್ ಅ ಸಮ್ ಆಫ್ ಕಾಸ್ಟ್ ಆಫ್ ಆಲ್ ದ ಆಕ್ಷನ್ಸ್. Right. So if the action has a cost of 1, then total cost is equal to number of steps taken. So ಇದ್ರ ಪ್ರಕಾರ ಪಾತ್ ಕಾಸ್ಟ್ ಅಂತ ಅಂದ್ರೆ, ಸೊ ಇವಾಗ ನೀವು ಗ್ರಾಫ್ ಅಂತ ಬಂದ್ರೆ ಆ ಎಡ್ಜಸ್ ಇರುತ್ತೆ, ಎಡ್ಜಸ್ ಮೇಲೆ ನಂಬರ್ಸ್ ಇರುತ್ತಲ್ಲ, ಅದನ್ನ ನೀವು ಪಾತ್ ಕಾಸ್ಟ್ ಅಂತ ಅನ್ಬೋದು. ಸೊ ಇವಾಗ ಜನರಲ್ ಆಗಿ ಪಾತ್ ಕಾಸ್ಟ್ ಡಿಫೈನ್ ಮಾಡಬೇಕು ಅಂತ ಅಂದ್ರೆ, ಇವಾಗ ಏಜೆಂಟ್ ಏನೋ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ರೈಟ್. ಸೊ ಒಂದೊಂದು ಆಕ್ಷನ್ಗೆ ಒಂದೊಂದು ಕಾಸ್ಟ್, ಒಂದೊಂದು ಆಕ್ಷನ್ಗೆ ನೀನು ಕಾಸ್ಟ್ ನ ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋಗ್ತೀಯ ಬೈ 1. ಓಕೆ, ದಟ್ ಇಸ್ ಪಾತ್ ಕಾಸ್ಟ್. ಸೊ ಇವಾಗ ಅವ್ರೇನ್ ಕೇಳಿರೋದು, ವ್ಯಾಕ್ಯೂಮ್ ವರ್ಲ್ಡ್ ಪ್ರಾಬ್ಲಮ್ಗೆ ನೀವು ಈ 5 ಮೇನ್ ಕಾಂಪೋನೆಂಟ್ಸ್ ನ ಅಪ್ಲೈ ಮಾಡಿ ಅಂತ. ಸೊ ಓಕೆ, ನಾನು ಹೇಳ್ದೆ ಅಲ್ವಾ, 2 ರೂಮ್ ಇರುತ್ತೆ, 2 ರೂಮಲ್ಲಿ ಡರ್ಟ್ ಇರುತ್ತೆ, ಡರ್ಟ್ನ ನೀನು ಕ್ಲೀನ್ ಮಾಡಬೇಕು. ಯಾರು? ಈ ವ್ಯಾಕ್ಯೂಮ್ ಕ್ಲೀನರು. ಸೊ ಇವಾಗ ವ್ಯಾಕ್ಯೂಮ್ ಕ್ಲೀನರು ಸ್ಟಾರ್ಟಿಂಗಲ್ಲಿ ಎಲ್ಲಿರುತ್ತೆ? ರೂಮ್ ಎ ಅಲ್ಲಿರುತ್ತೆ. ಮತ್ತೆ ಇದು ಆಕ್ಷನ್ಸ್ ಏನು, 3 ಟೈಪ್ಸ್ ಆಫ್ ಆಕ್ಷನ್ಸ್ ಪರ್ಫಾರ್ಮ್ ಮಾಡ್ಬೋದು. ಏನು? ಇಲ್ಲ ರೂಮ್ ಎ ಅಲ್ಲಿ ಇರ್ಬೋದು, ಮೂವ್ ಲೆಫ್ಟ್, ಮೂವ್ ರೈಟ್, ಮತ್ತೆ ಅದೇ ರೂಮಲ್ಲಿ ಇರ್ಬೋದು. ಸೊ ದಟ್ ಇಸ್ ವಾಟ್ ಆಕ್ಷನ್ಸ್. ಸೊ ಇನಿಷಿಯಲ್ ಸ್ಟೇಟ್ ಬಂದು ದ ಏಜೆಂಟ್ ಸ್ಟಾರ್ಟ್ ಇನ್ ಎನಿ ಆಫ್ ದ 8 ಪಾಸಿಬಲ್ ಸ್ಟೇಟ್ such as the agent in room A is dirty and room B is dirty. Okay. So this is the initial state. ಅಂದ್ರೆ the agent can start in 8 possible state. ಏನು 8 possible state ಅಂತ ಕೇಳ್ಬೋದು ಅಲ್ವಾ? ಇವಾಗ 2 ರೂಮ್ ಇದೆ, ಸೊ ದಟ್ ಇಸ್ 2 ಪಾಸಿಬಿಲಿಟೀಸ್. ಆಮೇಲೆ ರೂಮ್ ಎ ಅಲ್ಲಿ ಡರ್ಟ್ ಇರ್ಬೋದು, ಇಲ್ಲದೆ ಇರ್ಬೋದು, ಸೊ ದಟ್ ಇಸ್ 2 ಪಾಸಿಬಿಲಿಟೀಸ್. ಆಮೇಲೆ ರೂಮ್ ಬಿ ಅಲ್ಲಿ ಡರ್ಟ್ ಇರ್ಬೋದು, ಡರ್ಟ್ ಇಲ್ಲದೆ ಇರ್ಬೋದು, ಸೊ ಅದು 2 ಪಾಸಿಬಿಲಿಟಿ ಸ್ಟೇಟ್. ಸೊ 8 ಪಾಸಿಬಿಲಿಟಿ ಸ್ಟೇಟ್ ಏನು? 2 into 2 into 2 is 8 ಪಾಸಿಬಿಲಿಟಿ ಸ್ಟೇಟ್. ಸೊ ಇನಿಷಿಯಲ್ ಸ್ಟೇಟು ಈ ಒಂದು ಏಜೆಂಟ್ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಆಕ್ಷನ್ಸ್. ದ ಏಜೆಂಟ್ ಕ್ಯಾನ್ ಪರ್ಫಾರ್ಮ್ ಓನ್ಲಿ 3 ಆಕ್ಷನ್ಸ್. ಯಾವ್ಯಾವ ಆಕ್ಷನ್ಸ್ ನಾನು ಹೇಳ್ದೆ ಅಲ್ವಾ? ಸೊ ಮೂವ್ ಲೆಫ್ಟ್ಗಾದ್ರೂ ಹೋಗ್ಬೋದು, ರೈಟ್ಗಾದ್ರೂ ಹೋಗ್ಬೋದು, ಸ್ಟಕ್ ಅಂದ್ರೆ ಅಲ್ಲೇ ಇದ್ದು ಕ್ಲೀನ್ ಮಾಡ್ಬೋದು. 3ರಲ್ಲಿ ಯಾವ್ದಾದ್ರು ಆಕ್ಷನ್ ತಗೋಬಹುದು ಅದು. ನೆಕ್ಸ್ಟ್ ಟ್ರಾನ್ಸಿಷನ್ ಮಾಡೆಲ್. ನೀನು ಆ ಆಕ್ಷನ್ ಪರ್ಫಾರ್ಮ್ ಮಾಡಿದ್ಮೇಲೆ ಏನ್ ಚೇಂಜಸ್ ಆಗತ್ತೆ, ದಟ್ ಇಸ್ ಟ್ರಾನ್ಸಿಷನ್ ಮಾಡೆಲ್. ಇವಾಗ ನೀನು ಸಕ್ ಅನ್ನೋ ಆಕ್ಷನ್ ನೀನು ಪರ್ಫಾರ್ಮ್ ಮಾಡಿದೆ, ಏನಾಗುತ್ತೆ? ರೂಮ್ ಕ್ಲೀನ್ ಆಗತ್ತೆ. ಅಕಸ್ಮಾತ್ ನೀನು ರೈಟ್ಗೆ ಹೋದೆ, ರೈಟ್ ಆಕ್ಷನ್ ಪರ್ಫಾರ್ಮ್ ಮಾಡಿದ್ರೆ ರೂಮ್ ಎ ಇಂದ ರೂಮ್ ಬಿಗೆ ಹೋಗ್ತೀಯ. ಲೆಫ್ಟ್ ಆಪರೇಷನ್ ಪರ್ಫಾರ್ಮ್ ಮಾಡಿದ್ರೆ ಏನಾಗುತ್ತೆ? ರೂಮ್ ಬಿ ಇಂದ ರೂಮ್ ಎಗೆ ಬರ್ತೀಯ. ಸೊ ದಟ್ ಇಸ್ ವಾಟ್ ಟ್ರಾನ್ಸಿಷನ್ ಮಾಡೆಲ್. ನೆಕ್ಸ್ಟ್ ಗೋಲ್ ಟೆಸ್ಟ್. ದ ಗೋಲ್ ಇಸ್ ಅಚೀವ್ಡ್ ಓನ್ಲಿ ವೆನ್ ದ 2 ರೂಮ್ಸ್ ಆರ್ ಕ್ಲೀನ್. 2 ರೂಮ್ ಕ್ಲೀನ್ ಆದಾಗ ಮಾತ್ರ ನೀನು ಗೋಲ್ನ ಅಚೀವ್ ಮಾಡಿದ್ಯಾ ಅಂತ ಅರ್ಥ. ಓಕೆ. ನೆಕ್ಸ್ಟ್ ಪಾತ್ ಕಾಸ್ಟ್. ನಾನು ಹೇಳ್ದಂಗೆ ಒಂದೊಂದು ಆಕ್ಷನ್ಗೂ ನೀನು ಪಾತ್ ಕಾಸ್ಟ್ ನ ಬೈ 1 ಇನ್ಕ್ರಿಮೆಂಟ್ ಮಾಡ್ತೀಯ. ಸೊ ದಟ್ಸ್ ಇಟ್. ಸೊ ಟೋಟಲ್ ಪಾತ್ ಕಾಸ್ಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಕ್ಷನ್ಸ್. ದಟ್ಸ್ ಇಟ್. ಆಮೇಲೆ ಇಂಪಾರ್ಟೆಂಟು ಸ್ಟೇಟ್ ಸ್ಪೇಸ್ ಡಯಾಗ್ರಾಮ್, ಇದನ್ನ ಬರೀಲೇಬೇಕು. ನಾನು ಮಾಡ್ಯೂಲ್ 1ನಲ್ಲೂ ಕೂಡ ನಿಮಗೆ ಆ ಡಯಾಗ್ರಾಮ್ನ ತೋರಿಸಿದೆ. ಅದೇ ಡಯಾಗ್ರಾಮ್ನ ಮಾಡಿ. ಡೋಂಟ್ ಫರ್ಗೆಟ್, ಇಫ್ ಯು ಡೋಂಟ್ ರೈಟ್ ದಿ ಸ್ಟೇಟ್ ಸ್ಪೇಸ್ ಡಯಾಗ್ರಾಮ್ ದೇ ವಾಂಟ್ ಗಿವ್ ಮಾರ್ಕ್ಸ್. ಸೊ ಅದಕ್ಕೇನೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅಸೈನ್ ಮಾಡಿದ್ದಾರೆ. ಓಕೆನಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಡಿಫೈನ್ ವೆಲ್ ಡಿಫೈನ್ಡ್ ಪ್ರಾಬ್ಲಮ್, ಕನ್ಸಿಡರ್ 8 ಪಜಲ್ ಪ್ರಾಬ್ಲಮ್. ಆಕ್ಚುಲಿ ಇಲ್ಲಿ 3 ಟಾಯ್ ಪ್ರಾಬ್ಲಮ್ಸ್ ಅಂತ ಇದೆ. ವ್ಯಾಕ್ಯೂಮ್ ಪ್ರಾಬ್ಲಮು, 8 ಪಜಲ್ ಪ್ರಾಬ್ಲಮು, ಮತ್ತೆ ಎನ್ ಕ್ವೀನ್ಸ್. ಕ್ವೆಶನ್ ಪೇಪರ್ ಅಲ್ಲಿ ಬರೀ ವ್ಯಾಕ್ಯೂಮ್ ಮತ್ತೆ 8 ಪಜಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಎನ್ ಕ್ವೀನ್ಸ್ ಕೊಟ್ಟಿಲ್ಲ. ಓಕೆನಾ? ಸೊ ಎನ್ ಕ್ವೀನ್ಸ್ ನಾಟ್, ದಟ್ ಇಸ್ 8 ಕ್ವೀನ್ಸ್. ಓಕೆ. ಫಸ್ಟ್ ಇವಾಗ 8 ಪಜಲ್ ಪ್ರಾಬ್ಲಮ್ ಬಗ್ಗೆ ನೋಡೋಣ. ಫಸ್ಟ್ 8 ಪಜಲ್ ಅಲ್ಲಿ ಏನೇನಿರುತ್ತೆ ಅದೆಲ್ಲ ಹೇಳ್ತೀನಿ ಹೋಗ್ತಾ ಇವಾಗ. ಸೊ ಇನ್ AI ದ ಪ್ರಾಬ್ಲಮ್ ಇಸ್ ಕಾಲ್ಡ್ ವೆಲ್ ಡಿಫೈನ್ಡ್. ಸೊ ಡೆಫಿನೇಷನ್ ಕೇಳಿದಾರಲ್ಲ, ವೆಲ್ ಡಿಫೈನ್ಡ್ ಅಂತ ಯಾವಾಗ ಹೇಳ್ತೀವಿ ಒಂದು ಪ್ರಾಬ್ಲಮ್ನ ಅಂತ? ವೆನ್ ಇಟ್ ಕ್ಲಿಯರ್ಲಿ ಡಿಸ್ಕ್ರೈಬ್ ಸೊ ವಾಟ್ ದ ಕರೆಂಟ್ ಕಂಪ್ಯೂಟರ್ ನೋಸ್. ಅಂದ್ರೆ ಇವಾಗ ಕಂಪ್ಯೂಟರಿಗೆ ಏನೇನು ಗೊತ್ತು ಅನ್ನೋದನ್ನ ಡಿಫೈನ್ ಮಾಡುತ್ತಲ್ಲ, ಅದು ವೆಲ್ ಡಿಫೈನ್ಡ್. ಸೊ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಏನು ಆಕ್ಷನ್ನ ಪರ್ಫಾರ್ಮ್ ಮಾಡಬೇಕು, ನನ್ನ ಗೋಲ್ ಏನು, ಮತ್ತೆ ಈ ಒಂದು ಸೊಲ್ಯೂಷನ್ನು ಒಳ್ಳೇದಾ ಅಥವಾ ಬ್ಯಾಡಾ ಅಂತ
ಏನಂತೆ ಈ ಕಂಟೆಂಟ್ ಎಲ್ಲ ಕಂಪ್ಯೂಟರ್ಗೆ ಗೊತ್ತಿರತ್ತೆ. ಓಕೆನಾ, ಅದು ಡಿಸ್ಕ್ರೈಬ್ ಮಾಡತ್ತೆ. ಓಕೆ, ಟು ಡೂ ದಿಸ್ ವಿ ಇಗ್ನೋರ್ ದ ಅನ್ನೆಸೆಸರಿ ವರ್ಲ್ಡ್ ಡೀಟೇಲ್ಸ್. ಅನ್ನೆಸೆಸರಿ ವರ್ಲ್ಡ್ ಡೀಟೇಲ್ಸ್ ಅಂದ್ರೆ ಏನು? ಸುತ್ತಮುತ್ತ ಸರೌಂಡಿಂಗ್ಸ್, ಇದನ್ನ ಎಲ್ಲ ಇಗ್ನೋರ್ ಮಾಡ್ತಾರೆ. ಓಕೆ, ಇವಾಗ 8 ಪಜಲ್ ಪ್ರಾಬ್ಲಮ್ನ ನೋಡೋಣ. ಸೊ ನೋಟ್ ಏನು ಅಂತ ಅಂದ್ರೆ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಅಂತ ಕೇಳಿದ್ರು ನಾನು 5 ಕಾಂಪೋನೆಂಟ್ಸ್ ಹೇಳಿದ್ನಲ್ಲ, ಇನಿಷಿಯಲ್ ಸ್ಟೇಟು, ಇದೆಲ್ಲ ನೀವು ಬರಿತಾ ಹೋಗ್ಬೇಕು. ಇನಿಷಿಯಲ್ ಸ್ಟೇಟು, ಆಕ್ಷನ್ಸು, ಆಮೇಲೆ ಇನ್ನೂ ಒಂದು 3 ಇತ್ತಲ್ಲ ಟ್ರಾನ್ಸಿಷನ್ ಮಾಡೆಲ್ಸು. ಸೊ ಇದನ್ನೆಲ್ಲ ನೀವು ಬರಿತಾ ಹೋಗಬೇಕು. ಸೊ ಇವಾಗ 8 ಪಜಲ್ ಪ್ರಾಬ್ಲಮ್ಗೆ ಅದೇ ಥರ ನೀವು ಮಾಡಬೇಕು. 8 ಪಜಲ್ ಪ್ರಾಬ್ಲಮ್ ಅಂದರೆ ಏನು? ಸೊ ಇದು ಬಂದು 3x3 ಬೋರ್ಡ್. ಓಕೆನಾ, ಇದು 3x3 ಬೋರ್ಡು. ಆಮೇಲೆ ಇದರಲ್ಲಿ 8 ಟೈಲ್ಸ್ ಇರುತ್ತೆ. ಟೋಟಲ್ ಆ್ಯಕ್ಚುಲಿ 9 ಟೈಲ್ಸ್ ಇರುತ್ತೆ. ಸೊ ಅದರಲ್ಲಿ 8 ಟೈಲ್ಸು ನಂಬರಿಂಗ್ ಹಾಕಿರ್ತಾರೆ, ಒಂದು ಟೈಲು ಬ್ಲ್ಯಾಂಕ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ 8 ಪಜಲ್ ಪ್ರಾಬ್ಲಮ್ದು ಇನಿಷಿಯಲ್ ಸ್ಟ್ರಕ್ಚರು. ಓಕೆ, ಆಮೇಲೆ ಇನಿಷಿಯಲ್ ಸ್ಟೇಟ್ ಏನಪ್ಪಾ ಅಂತ ಅಂದ್ರೆ ದ ಸ್ಟಾರ್ಟಿಂಗ್ ಅರೇಂಜ್ಮೆಂಟ್ ಆಫ್ ದ 8 ಟೈಲ್ಸ್ ಆ್ಯಂಡ್ ದ ಬ್ಲ್ಯಾಂಕ್ ಸ್ಪೇಸ್ ಆನ್ ದ ಬೋರ್ಡ್. ಸೊ ಇನಿಷಿಯಲ್ ಸ್ಟೇಟ್ ಹೆಂಗಿರುತ್ತೆ ಅಂದ್ರೆ ಇದರಲ್ಲಿ 8 ಟೈಲ್ಸ್ ಇರುತ್ತೆ, ಒಂದು ಬ್ಲ್ಯಾಂಕ್ ಸ್ಪೇಸ್ ಇರುತ್ತೆ. ಆಮೇಲೆ ಆಕ್ಷನ್ಸ್, ಏನೇನು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು? ದ ಆಕ್ಷನ್ಸ್ ಆರ್ ಡಿಫೈನ್ಡ್ ಆಸ್ ಅ ಮೂವ್ಮೆಂಟ್ ಆಫ್ ದ ಬ್ಲ್ಯಾಂಕ್ ಸ್ಪೇಸ್ ಇನ್ ಟು ದ ಟೈಲ್ಸ್. ಬ್ಲ್ಯಾಂಕ್ ಸ್ಪೇಸ್ನ ಮೂವ್ ಮಾಡೋದು. ಓಕೆ, ಇವಾಗ ಅಡ್ಜಸೆಂಟ್ ಅಲ್ಲಿ ಒಂದು ಬ್ಲ್ಯಾಂಕ್ ಸ್ಪೇಸ್ ಇದೆ, ಒಂದು ನಂಬರಿಂಗ್ ಟೈಲ್ ಇದೆ. ಸೊ ಇವಾಗ ನೀವು ಬ್ಲ್ಯಾಂಕ್ ಸ್ಪೇಸ್ನ ತಳ್ಳಿದ್ರೆ, ಸೊ ಬ್ಲ್ಯಾಂಕ್ ಸ್ಪೇಸ್ ಜಾಗದಲ್ಲಿ ಏನು ಬರುತ್ತೆ? ನಂಬರಿಂಗ್ ಟೈಲ್ಸ್ ಬರುತ್ತೆ. ನಂಬರಿಂಗ್ ಜಾಗದಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಬರುತ್ತೆ. ನೀವು ಬ್ಲ್ಯಾಂಕ್ ಸ್ಪೇಸ್ ಜೊತೆ ಏನು ಮಾಡ್ತೀರಾ? ಮೂವ್ಮೆಂಟ್ ಮಾಡ್ತೀರಾ ಅದನ್ನ ಇಟ್ಕೊಂಡು. ಓಕೆ, ಪಾಸಿಬಲ್ ಆಕ್ಷನ್ಸ್ ಏನೇನು ಅಂದರೆ ಮೂವ್ ಬ್ಲ್ಯಾಂಕ್ ಲೆಫ್ಟ್ ಸೈಡ್ ಮೂವ್ ಮಾಡೋದು, ರೈಟ್ ಸೈಡ್ ಮೂವ್ ಮಾಡೋದು, ಇಲ್ಲ ಮೇಲ್ಗಡೆ ಮೂವ್ ಮಾಡೋದು, ಅಥವಾ ಕೆಳಗಡೆ ಮೂವ್ ಮಾಡೋದು. ಸೊ ಮೂವ್ಮೆಂಟ್ ಆಫ್ ದ ಬ್ಲ್ಯಾಂಕ್ ಸ್ಪೇಸ್. ಓಕೆ, ದ ಅವೈಲಬಲ್ ಆಕ್ಷನ್ಸ್ ನಾವು ನಮಗೆ ಸಿಚುವೇಶನ್ ಪ್ರಕಾರ ನಾವು ಅದನ್ನು ಯೂಸ್ ಮಾಡ್ಬೋದು, ಯಾವ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಬೇಕು ಅಂತ. ನೆಕ್ಸ್ಟ್ ಟ್ರಾನ್ಸಿಷನ್ ಮಾಡೆಲ್. ನೀನು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಿದ್ಮೇಲೆ ಏನು ಚೇಂಜ್ ಆಯಿತು ಅಂತ. ದ ಟ್ರಾನ್ಸಿಷನ್ ಮಾಡೆಲ್ ಚೇಂಜ್ ವಾಟ್ ಹ್ಯಾಪನ್ಸ್ ವೆನ್ ದ ಆಕ್ಷನ್ ಇಸ್ ಅಪ್ಲೈಡ್. ವೆನ್ ದ ಬ್ಲ್ಯಾಂಕ್ ಸ್ಪೇಸ್ ಮೂವ್ಸ್ ಇನ್ ಅ ಡೈರೆಕ್ಷನ್ ಇಟ್ ಸ್ವಾಪ್ಸ್ ಪೊಸಿಷನ್. ಆಬ್ವಿಯಸ್ಲಿ ಇವಾಗ ನೀವು ಬ್ಲ್ಯಾಂಕ್ ಸ್ಪೇಸ್ನ ಮೂವ್ ಮಾಡ್ತಿದ್ದೀರಾ ಅಂದರೆ ನಂಬರಿಂಗ್ ಟೈಲು ಮತ್ತು ಬ್ಲ್ಯಾಂಕ್ ಸ್ಪೇಸು ಎರಡು ಸ್ವ್ಯಾಪ್ ಆಗುತ್ತೆ. ಸೊ ದಟ್ ಈಸ್ ಅ ನ್ಯೂ ಸ್ಟೇಟ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಗೋಲ್ ಸ್ಟೇಟ್ ಏನು? ದ ಗೋಲ್ ಟೆಸ್ಟ್ ಚೆಕ್ಸ್ ವೆದರ್ ದ ಕರೆಂಟ್ ಸ್ಟೇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಅ ಗೋಲ್ ಅರೇಂಜ್ಮೆಂಟ್. ನಾವು ಇಲ್ಲಿ ಗೋಲ್ ಸ್ಟೇಟ್ ಏನು ಗೊತ್ತಾ? ದಿಸ್ ಇಸ್ ಅ ಸ್ಟಾರ್ಟ್ ಸ್ಟೇಟು, ಇದು ಗೋಲ್ ಸ್ಟೇಟು. ಹೆಂಗಾದ್ರೂ ಮಾಡಿ ನಾವು ಈ ಒಂದು ಸ್ಟೇಟ್ನ ಅಚೀವ್ ಮಾಡಬೇಕಿತ್ತು. ಸೊ ಯಾವಾಗ ನೀವು ಈ ಒಂದು ಏನಂತೀರಾ ಸ್ಟೇಟ್ನ ಅಚೀವ್ ಮಾಡ್ತೀರಾ, ಅದು ಗೋಲ್ ಸ್ಟೇಟು. ದಟ್ ಈಸ್ ವಾಟ್ ನಿಮ್ಮ ಒಂದು ಕರೆಂಟ್ ಸ್ಟೇಟ್ ಗೋಲ್ ಸ್ಟೇಟಿಗೆ ಮ್ಯಾಚ್ ಮಾಡ್ತಿದ್ರೆ ನಿಮ್ಮ ಒಂದು ಗೋಲ್ ಸ್ಟೇಟ್ ಟೆಸ್ಟ್ ಪಾಸ್ ಆಯಿತು ಅನ್ನೋ ಥರ. ನೆಕ್ಸ್ಟ್ ಪಾತ್ ಕಾಸ್ಟ್. ಇಲ್ಲಿ ಪಾತ್ ಕಾಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ನೀನು ಎಷ್ಟು ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡ್ತೀಯಾ ಅಷ್ಟು ಪಾತ್ ಕಾಸ್ಟ್ ಇರ್ತಿತ್ತು. ಸೊ ಇಲ್ಲಿ ನೀನು ಎಷ್ಟು ಸರಿ ಮೂವ್ ಮಾಡ್ತೀಯಾ ಅದ್ರದ್ದು ಮೇಲೆ ನಿನಗೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಓಕೆ, ದಟ್ಸ್ ಇಟ್. ಸೊ ಇಲ್ಲಿ 8 ಕ್ವೀನ್ ಪ್ರಾಬ್ಲಮ್ಸ್. ಆ್ಯಕ್ಚುಲಿ ಇದು 8 ಕ್ವೀನ್ ಪ್ರಾಬ್ಲಮ್ಸು ಇಲ್ಲಿವರೆಗೂ ಕೇಳಿಲ್ಲ. ಬಟ್ ಸೊ SC ಪೇಪರು ಮತ್ತು CN ಪೇಪರ್ ನೋಡಿದ್ಮೇಲೆ ಐ ಡೋಂಟ್ ಹ್ಯಾವ್ ಎನಿ ಏನಂತೀರ ನಂಬಿಕೆ ಅನ್ನೋದೇ ಇಲ್ಲ ನನಗೆ, ಟ್ರಸ್ಟ್ ಅನ್ನೋದು. ಸೊ 8 ಕ್ವೀನ್ ಪ್ರಾಬ್ಲಮ್ಸು ನಾನು ಹೇಳಿರ್ತೀನಿ. ಇಫ್ ಯು ವಾಂಟ್ ಅಲ್ಲ, ಜಸ್ಟ್ ಕೇಳಿಸ್ಕೊಳ್ಳಿ. ಬಿಕಾಸ್ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು, ರೈಟ್? ಕೇಳಿಸ್ಕೊಳ್ಳಿ ಜಸ್ಟ್. ನೀವೇನು ನೋಟ್ ಡೌನ್ ಮಾಡ್ಕೊಬೇಕು, ಓದಬೇಕು ಅಂತೇನಿಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸಾಕು. ಓಕೆನಾ? 8 ಕ್ವೀನ್ ಪ್ರಾಬ್ಲಮ್ಸ್. So 8 queen problems is a classical problem in AI in which the 8 queens must be placed on the chessboard and the number of 2 queens should not attack each other. ಏನು ಅಂದರೆ 8 queens problem ಅನ್ನೋದು ಒಂದು ಕ್ಲಾಸಿಕಲ್ ಪ್ರಾಬ್ಲಮ್. ಓಕೆನಾ? ಏನಂದರೆ ಚೆಸ್ ಬೋರ್ಡಲ್ಲಿ ನಾವು 8 ಕ್ವೀನ್ಸ್ನು ಕೂಡ ಪ್ಲೇಸ್ ಮಾಡಬೇಕು. ಹೆಂಗೆ ಪ್ಲೇಸ್ ಮಾಡಬೇಕು? 2 queens should not attack each other. 2 ಕ್ವೀನ್ಸು ಅಟ್ಯಾಕ್ ಮಾಡಬಾರ್ದು. ಸೊ ಗೈಸ್, ನಾವು ಆಲ್ರೆಡಿ ಅಡಾದಲ್ಲಿ ಓದಿದ್ವಿ ಅಲ್ವಾ? ಸೇಮ್ ಅದನ್ನೇ ಬರಿಬೇಕಷ್ಟೇ. ಜಸ್ಟ್ ನೀವು ಇಲ್ಲಿ ಪ್ರಾಬ್ಲಮ್ ಫಾರ್ಮುಲೇಷನ್ದು ಇದಿತ್ತಲ್ವಾ, ಅದನ್ನ ಬರಿಬೇಕು. ಏನು ಇನಿಷಿಯಲ್ಲು, ಆಕ್ಷನು, ಟ್ರಾನ್ಸಿಷನ್ ಮಾಡಲು, ಗೋಲು, ಪಾತ್ ಕಾಸ್ಟು ಅದನ್ನ ಬರಿಬೇಕು ಅಷ್ಟೇ. ಓಕೆ, ಇನ್ಕ್ರಿಮೆಂಟಲ್ ಫಾರ್ಮುಲೇಷನ್ ಬಂದು ಸೊ ದ ಸೊಲ್ಯೂಷನ್ ರಿಸಲ್ಟ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗ್ ಫ್ರಮ್ ದ ಎಂಟಿ ಬೋರ್ಡ್. ಸೊಲ್ಯೂಷನ್ ಕೂಡ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ, ಮತ್ತೆ ಇದು ಕೂಡ ಎಂಟಿ ಬೋರ್ಡಿಂದ ಸ್ಟಾರ್ಟ್ ಮಾಡುತ್ತೆ. ಓಕೆ, ಫಸ್ಟ್ ಇಲ್ಲಿ ಸ್ಟೇಟ್. ಸೊ ಎನಿ ಅರೇಂಜ್ಮೆಂಟ್ ಆಫ್ 0 to 8 ಕ್ವೀನ್ಸ್ ಆನ್ ದ ಚೆಸ್ ಬೋರ್ಡ್ ಇನ್ ಅ ಸ್ಟೇಟ್. ಸೊ ಇಲ್ಲೇನು ಮಾಡ್ತೀವಿ ಅಂತ ಅಂದರೆ ನಾವು 8 ಕ್ವೀನ್ಸ್ನು ಕೂಡ ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀವಿ. 0 to 8 ಕ್ವೀನ್ಸ್ನ ನಾವು ಚೆಸ್ ಬೋರ್ಡ್ ಮೇಲೆ ಪ್ಲೇಸ್ ಮಾಡ್ತೀವಿ. ಓಕೆ, ದಟ್ ಈಸ್ ವಾಟ್ ಸ್ಟೇಟ್ ಅಂದರೆ ಲಾಸ್ಟ್ ಸ್ಟೇಟ್ ಹೆಂಗಿರುತ್ತೆ?
ಇನಿಷಿಯಲ್ ಸ್ಟೇಟು ಯಾವುದೇ ಕ್ವೀನ್ಸು ಕೂಡ ಚೆಸ್ ಬೋರ್ಡ್ ಮೇಲೆ ಇಟ್ಟಿರಲ್ಲ. ದಟ್ ಈಸ್ ದ ಇನಿಷಿಯಲ್ ಸ್ಟೇಟ್. ಆಕ್ಷನ್ಸ್, ಸೊ ಒಂದೊಂದೇ ಕ್ವೀನ್ನ ಎಂಟಿ ಸ್ಕ್ವೇರ್ಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ಆಕ್ಷನ್ ಅಲ್ಲಿ ನಾವು ಮಾಡೋದು. ಮತ್ತೆ ಟ್ರಾನ್ಸಿಷನ್ ಮಾಡೆಲ್, ನೀನು ಒನ್ ಕ್ವೀನ್ನ ಆ್ಯಡ್ ಮಾಡಿದ್ಮೇಲೆ ಯಾವ ಸ್ಟೇಟ್ ಬರುತ್ತೆ, ಸೊ ದಟ್ ಈಸ್ ವಾಟ್ ದ ಟ್ರಾನ್ಸಿಷನ್ ಮಾಡೆಲ್. ನೆಕ್ಸ್ಟ್ ಗೋಲ್ ಟೆಸ್ಟ್ ಏನು, ಎಕ್ಸಾಕ್ಟ್ಲಿ ನೀವು 8 ಕ್ವೀನ್ಸ್ನ ಆ ಚೆಸ್ ಬೋರ್ಡ್ ಮೇಲೆ ಪ್ಲೇಸ್ ಮಾಡ್ತೀರಲ್ಲ, ಅದೇ ಗೋಲ್ ಸ್ಟೇಟ್. ಸೊ ದಿಸ್ ಇಸ್ ವಾಟ್. ನೆಕ್ಸ್ಟ್ ಪಾತ್ ಕಾಸ್ಟ್ ಇಲ್ಲಿ ಇಂಪಾರ್ಟೆಂಟೇ ಅಲ್ಲ, ಯಾಕಂದ್ರೆ ನಮಗೆ ಇಲ್ಲಿ ಫೈನಲ್ ಸ್ಟೇಟ್ ಇಂಪಾರ್ಟೆಂಟು, ಪಾತ್ ಕಾಸ್ಟ್ ಇಂಪಾರ್ಟೆಂಟ್ ಅಲ್ಲ. ಓಕೆನಾ. ಇದರದ ಲಿಮಿಟೇಷನ್ ಏನು ಅಂತ ಅಂದ್ರೆ, ಸೊ ದ ಫಾರ್ಮುಲೇಷನ್ ದ ಅಲ್ಗಾರಿದಮ್ ಮಸ್ಟ್ ಎಕ್ಸಾಮಿನ್. ಇದು ಎಷ್ಟು 1.8 × 10⁻14 ಏನಂತೀರ ಪಾಸಿಬಿಲಿಟೀಸ್ ಇರುತ್ತೆ. ಹೆಂಗೆ ಅಂದ್ರೆ, ಓಕೆ, ಇವಾಗ ನೀವು ಫಸ್ಟ್ ಕ್ವೀನ್ನ 64th ಪೊಸಿಷನಲ್ಲಿ ಇಡ್ತೀರಾ. ಯಾಕೆ 64? 8 × 8 64 ರೈಟ್. 8 ಕ್ವೀನ್ಸ್ನ ನೀವು ಪ್ಲೇಸ್ ಮಾಡ್ತಿರೋದು, ಹಂಗಂದ್ರೆ ಚೆಸ್ ಬೋರ್ಡ್ 8 × 8 ಇರುತ್ತೆ. ಸೊ ನೀವು ಫಸ್ಟ್ ಕ್ವೀನ್ನ ನೀವು 64th ಪೊಸಿಷನಲ್ಲಿ ಇಡ್ತೀರಾ, ಸೆಕೆಂಡ್ದು 63, ಥರ್ಡ್ 62, ಈ ಥರ ಇಟ್ಕೊಂಡ್ಬರ್ತೀರಾ. ಸೊ ಎಷ್ಟು ಪಾಸಿಬಿಲಿಟೀಸ್ ಆಗುತ್ತೆ, ರೈಟ್. ನೆಕ್ಸ್ಟ್ ಇಂಪ್ರೂವ್ಡ್ ಇನ್ಕ್ರಿಮೆಂಟಲ್ ಫಾರ್ಮುಲೇಷನ್. ಸೊ ಇವಾಗ ನಿಮಗೆ ಡೌಟ್ ಬರ್ಬೋದು, ಸೊ ನಾನು ಯಾಕೆ 2 ಟೈಮ್ಸ್ ಬರಬೇಕು, ಇಲ್ಲಿ ಇನ್ಕ್ರಿಮೆಂಟಲ್ ಫಾರ್ಮುಲೇಷನು ಮತ್ತು ಇಲ್ಲಿ ಇಂಪ್ರೂವ್ಡ್ ಇನ್ಕ್ರಿಮೆಂಟಲ್ ಫಾರ್ಮುಲೇಷನ್ ಅಂತ, ರೈಟ್. ಸೊ ಇದರಲ್ಲಿ ಇನ್ಕ್ರಿಮೆಂಟಲ್ ಫಾರ್ಮುಲೇಷನಲ್ಲಿ ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಕಂಪ್ಯೂಟರಿಗೆ ನೀವು ಜಸ್ಟ್ ಯಾವ ರೀತಿ ಒಂದು ಕ್ವೀನ್ಸ್ನ ಆ್ಯಡ್ ಮಾಡ್ಬೋದು ಬೇಸಿಕ್ ಸ್ಟೆಪ್ಸ್ನ ಹೇಳ್ಕೊಡ್ತಿದ್ದೀರಾ. ಸೊ ಇಲ್ಲಿ ಯಾವುದೇ ರೂಲ್ಸ್ ಇಲ್ದಿರ ನೀವು ಕ್ವೀನ್ಸ್ನ ಪ್ಲೇಸ್ ಮಾಡ್ತಿದ್ದೀರಾ. ಬಟ್ ಇನ್ಕ್ರಿಮೆಂಟಲ್ಲಿ ತುಂಬ ರೂಲ್ಸ್ ಇದ್ದಾವೆ. ತುಂಬಾ ಅಂದ್ರೆ ಒಂದು ಸ್ವಲ್ಪ ಹೆಂಗೆ ಅಂದ್ರೆ, ಇಲ್ಲಿ ಕಾಲಮ್ ಅಟ್ಯಾಕ್ ಆಗುತ್ತೆ, ರೋ ಅಟ್ಯಾಕ್ ಆಗುತ್ತೆ, ಡಯಾಗ್ನಲ್ ಅಟ್ಯಾಕ್ ಆಗುತ್ತೆ. ಸೊ ಈ ರೂಲ್ಸ್ನೆಲ್ಲ ನೀವೇನ್ ಮಾಡಬೇಕು, ಇಲ್ಲಿ ಅಪ್ಲೈ ಮಾಡಲ್ಲ. ಸೊ ಆದ್ರೆ ನೀವು ಅಲ್ಲಿ ಇಂಪ್ರೂವ್ಡ್ ವರ್ಷನ್ ಅಲ್ಲಿ ಅಪ್ಲೈ ಮಾಡ್ತೀರಾ. ಸೊ ದಟ್ ಈಸ್ ಅ ಡಿಫ್ರೆನ್ಸ್. ಸೊ ಇಲ್ಲಿ ನೀವು ಬೇಸ್ ತಗೊಂಡು ಆಮೇಲೆ ಇವಾಗ ಅದನ್ನ ಇಂಪ್ರೂವ್ ಮಾಡಿದ್ರ. ಸೊ ಎರಡು ಬರಿಬೇಕಾಗತ್ತೆ. ಓಕೆ, ಇಂಪ್ರೂವ್ಡ್ ಇನ್ಕ್ರಿಮೆಂಟಲ್ ಫಾರ್ಮುಲೇಷನ್ ಅಲ್ಲಿ ಸೊ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ರೂಲ್ಸ್ ಇದೆ. ಏನಂದ್ರೆ 2 ಕ್ವೀನ್ಸ್ ಒಂದೇ ಕಾಲಮ್ ಅಲ್ಲಿ ಇರಬಾರ್ದು, 2 ಕ್ವೀನ್ಸ್ ಒಂದೇ ರೋ ಅಲ್ಲಿ ಇರಬಾರ್ದು, 2 ಕ್ವೀನ್ಸ್ ಡಯಾಗ್ನಲ್ ಆಗಿ ಅಟ್ಯಾಕ್ ಆಗಬಾರ್ದು. ಸೊ ದೀಸ್ ಆರ್ ದ 3 ರೂಲ್ಸ್. ಸೊ ಸ್ಟೇಟ್ ಏನಿರುತ್ತೆ, ಸೇಮ್. ಏನಂದ್ರೆ ನಾವು ಎನ್ ಕ್ವೀನ್ಸ್ನ ಅರೇಂಜ್ ಮಾಡಿ, ಎನ್ ಅಂದ್ರೆ 8. ಸೊ 8 ಕ್ವೀನ್ಸ್ನ ನಾವು ಚೆಸ್ ಬೋರ್ಡ್ ಮೇಲೆ ಅರೇಂಜ್ ಮಾಡಬೇಕು ಆಸ್ ಪರ್ ಒನ್ ಕ್ವೀನ್ ಪರ್ ಕಾಲಮ್. ಒಂದು ಕಾಲಮಲ್ಲಿ 1 ಕ್ವೀನ್ ಇರಬೇಕು. ಆಮೇಲೆ ಇಲ್ಲಿ ನಾವು ಕ್ವೀನ್ಸ್ನ ಹೆಂಗ್ ಪ್ಲೇಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ, ಲೆಫ್ಟ್ ಇಂದ ರೈಟ್ ಈ ತರ ನಾವು ಪ್ಲೇಸ್ ಮಾಡ್ಕೊತಾ ಹೋಗ್ತೀವಿ. ಓಕೆ, ಸಚ್ ದಟ್ ನೋ ಕ್ವೀನ್ಸ್ ಶುಡ್ ಅಟ್ಯಾಕ್ ಈಚ್ ಅದರ್. ಒಂದೊಂದು ಕ್ವೀನು ಅಟ್ಯಾಕ್ ಮಾಡ್ಕೊಬಾರ್ದು. ಓಕೆ, ಇನಿಷಿಯಲ್ ಸ್ಟೇಟ್ ಏನಿರುತ್ತೆ, ಇಲ್ಲೂ ಅಷ್ಟೇ ಚೆಸ್ ಬೋರ್ಡ್ ಎಂಟಿ ಇರುತ್ತೆ. ಆಕ್ಷನ್ಸ್ ಏನ್ ಪರ್ಫಾರ್ಮ್ ಮಾಡ್ತೀವಿ, ಒಂದೊಂದೇ ಕ್ವೀನು ಸೇಫ್ ಸ್ಕ್ವಯರ್ಗೆ ಹಾಕ್ತಾ ಹೋಗ್ತೀಯ. ಹೆಂಗ್ ಆಗ್ತೀಯ, ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಲೆಫ್ಟ್ ಟು ಮೋಸ್ಟ್ ಎಂಟಿ ಕಾಲಮ್ ಇಂದ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತೀಯ. ಸೊ ಟ್ರಾನ್ಸಿಷನ್ ಮಾಡೆಲ್ ಅಂದ್ರೆ ರಿಟರ್ನ್ಸ್ ದ ಬೋರ್ಡ್ ವಿತ್ ದ ನ್ಯೂ ಸೇಫ್ ಕ್ವೀನ್ ಆಡೆಡ್. ಸೊ ಅದೇ ಇವಾಗ ನೀವು ಒಂದು ಸೇಫ್ ಸ್ಕ್ವಯರ್ ಅಲ್ಲಿ ಹಾಕ್ತೀರಾ ಒಂದು ಕ್ವೀನ್ ನ, ಸೊ ಅವಾಗ ಸ್ಟೇಟ್ ಚೇಂಜ್ ಆಗುತ್ತೆ. ಆ ಒಂದು ಸ್ಟೇಟ್ ನ ಟ್ರಾನ್ಸಿಷನ್ ಮಾಡೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಗೋಲ್ ಟೆಸ್ಟ್ ಏನು, ಇಲ್ಲಿ 8 ಕ್ವೀನ್ಸ್ ಆರ್ ಪ್ಲೇಸ್ಡ್ ವಿತ್ ನೋ ಅಟ್ಯಾಕ್. ಸೊ ಗೋಲ್ ಸ್ಟೇಟ್ ಸೇಮ್ ಇರುತ್ತೆ ಎರಡಕ್ಕೂ, ಆದ್ರೆ ವೇ ಆಫ್ ಪ್ಲೇಸಿಂಗ್ ದ ಕ್ವೀನ್ಸ್ ವಿಲ್ ಬಿ ಡಿಫರೆಂಟ್. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಪಾತ್ ಕಾಸ್ಟ್, ಇಲ್ಲೂ ಕೂಡ ಪಾತ್ ಕಾಸ್ಟ್ ನ ಕನ್ಸಿಡರ್ ಮಾಡಲ್ಲ. ಓಕೆನಾ. ಸೊ ಇದರದ ಅಡ್ವಾಂಟೇಜ್ ಏನು ಅಂದ್ರೆ, ನೀನು ಅಲ್ಲಿ ಅಷ್ಟು ಪಾಸಿಬಿಲಿಟೀಸ್ನ ಇಲ್ಲಿ ಎಷ್ಟು ಕನ್ವರ್ಟ್ ಮಾಡ್ತೀಯಾ, 2057 ಸ್ಟೇಟ್ಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆಗುತ್ತೆ, ಎಷ್ಟು ರೆಡ್ಯೂಸ್ ಆಯ್ತು ಅಲ್ವಾ ಆಕ್ಷನ್ಸ್ ಆಗಲಿ ಅಥವಾ ನಂಬರ್ ಆಫ್ ಸ್ಟೇಟ್ಸ್ ಆಗಲಿ. ಸೊ ದಟ್ ಈಸ್ ವೈ ದೇ ಹ್ಯಾವ್ ಇಂಪ್ರೂವ್ಡ್ ದಟ್. ಓಕೆ, ನೆಕ್ಸ್ಟ್ ಬಂದು ಎಕ್ಸ್ಪ್ಲೇನ್ ಅಬೌಟ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಓಕೆ, ಸೊ ಆಕ್ಚುಲಿ ಈ ಒಂದು ಕ್ವೆಶನ್ ಕೇಳೋದು ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ಕೇಳಿಸ್ಕೊಳ್ಳಿ. ಓಕೆನಾ, ಜಸ್ಟ್ ಯು ಲಿಸನ್, ಏನು ನೋಟ್ ಡೌನ್ ಮಾಡ್ಕೊಬೇಡಿ. ಓಕೆ, ಸೊ ಫಸ್ಟ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, ಏನೇನು ಪ್ರಾಬ್ಲಮ್ಸ್ ಇದೆ ರಿಯಲ್ ವರ್ಲ್ಡ್ ಅಲ್ಲಿ ಅಂತ. ಸೊ ಇನ್ ದ AI ದ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಆರ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಇದನ್ನ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. They can be solved using search and problem solving techniques. These problems are most complex than the toy problems. So ಇಲ್ಲಿ toy problems ಯಾವುದು, ಸೊ ವ್ಯಾಕ್ಯೂಮ್ ವರ್ಲ್ಡ್ ಪ್ರಾಬ್ಲಮ್
8 ಕ್ವೀನ್ಸ್ 8 ಪಜಲ್. ಇದನ್ನ ನಾವು ಏನಂತ ಕರಿತೀವಿ, ಟಾಯ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನೇನಿದೆ ಅಂತ ನೋಡ್ಬೇಕು ಅಷ್ಟೇ. ಓಕೆನಾ, ಇದು ಈ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಟಾಯ್ ಪ್ರಾಬ್ಲಮ್ಸ್ಗಿಂತ ಕಾಂಪ್ಲೆಕ್ಸ್ ಇರುತ್ತೆ. ಓಕೆನಾ, ಯಾವ್ದಾವ್ದಪ್ಪ ಪ್ರಾಬ್ಲಮ್ಸ್ ಅಂತ ನೋಡಿದ್ರೆ ಫಸ್ಟ್ ರೂಟ್ ಫೈಂಡಿಂಗ್ ಪ್ರಾಬ್ಲಮ್. ಸೊ ರೂಟ್ ಫೈಂಡಿಂಗ್ ಪ್ರಾಬ್ಲಮ್ ಅಲ್ಲಿ ರೂಟ್ ಫೈಂಡಿಂಗ್ ಪ್ರಾಬ್ಲಮ್ ಇನ್ವಾಲ್ವ್ಸ್ ಫೈಂಡಿಂಗ್ ಅ ಪಾತ್ ಬಿಟ್ವೀನ್ ದ ಲೊಕೇಶನ್ ಯೂಸಿಂಗ್ ಅವೈಲಬಲ್ ಕನೆಕ್ಷನ್. ಸೊ ಈ ರೂಟ್ ಅಂದ್ರೆ, ಸೊ ಇವಾಗ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ಸ್ ಅಲ್ಲಿ ತುಂಬಾ ರೂಟ್ಸ್ ಇರುತ್ತೆ. ಸೊ ವಿಚ್ ಆರ್ ದ ಪಾಸಿಬಲ್ ಪಾತ್. ಸೊ ಇರೋ ಕನೆಕ್ಷನ್ ನ ಯೂಸ್ ಮಾಡಿಕೊಂಡು ನಾವು ಒಂದು ರೂಟ್ ನ ಫೈಂಡ್ ಔಟ್ ಮಾಡ್ತೀವಲ್ಲ, ಅದೇ ರೂಟ್ ಫೈಂಡಿಂಗ್ ಪ್ರಾಬ್ಲಮ್. ಓಕೆನಾ, ಎಕ್ಸಾಂಪಲ್ ವೆಬ್ ಬೇಸ್ಡ್ ಮ್ಯಾಪ್ ಸರ್ವರ್ಸ್. ಸೊ ಎಕ್ಸಾಂಪಲ್ ನಾವು ಏನಂತ ತಗೊಳ್ಬೋದು ಅಂತ ಅಂದ್ರೆ ಗೂಗಲ್ ಮ್ಯಾಪ್ಸೇ ತಗೊಳ್ಬೋದು. ಸೊ ಎಷ್ಟೊಂದು ಪಾತ್ಸ್ ಇರುತ್ತೆ ಅಲ್ವಾ, ಅದೆಲ್ಲ ಕನೆಕ್ಷನ್ಸ್, ಆದ್ರೆ ಅಲ್ಲಿ ಬೆಸ್ಟ್ ಪಾತ್ ನ ಫೈಂಡ್ ಔಟ್ ಮಾಡುತ್ತೆ. ಇಲ್ಲಿ ಬೆಸ್ಟ್ ಪಾತ್ ಅಂತ ಮೆನ್ಷನ್ ಮಾಡಿಲ್ಲ, ತುಂಬಾ ಕನೆಕ್ಷನ್ಸ್ ಇರುತ್ತೆ ಅಲ್ವಾ, ಆ ಕನೆಕ್ಷನ್ಸ್ ಅಲ್ಲಿ ಒಂದು ರೂಟ್, ಓಕೆನಾ, ಫೈಂಡ್ ಔಟ್ ಮಾಡೋದು. ಓಕೆ, ಇಲ್ಲಿ ಪ್ರಾಬ್ಲಮ್ ಫಾರ್ಮುಲೇಷನ್ಸ್ ಅಲ್ಲಿ, ಸೊ ಇಲ್ಲಿ ಸ್ಟೇಟ್ ಅಂದ್ರೆ ಲೊಕೇಶನ್ಸ್. ಸೊ ಯಾವುದು, ಇವಾಗ ನಾವು ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಹೋಗ್ಬೇಕು, ದಟ್ ಇಸ್ ವಾಟ್ ದ ಸ್ಟೇಟ್. ಆಕ್ಷನ್ಸ್ ನೀವು ಯಾವ ರೀತಿ ಮೂವ್ ಅಲಾಂಗ್ ದ ಕನೆಕ್ಟೆಡ್ ರೂಟ್ಸ್. ಸೊ ಇವಾಗ ನಿಂಗೆ ಒಂದು ಪಾತ್ ಸಿಕ್ತು, ಆ ಪಾತ್ ಮುಖಾಂತರ ನೀನೇನು ಹೋಗ್ತೀಯಾ, ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಹೋಗ್ತೀಯಾ. ಟ್ರಾನ್ಸಿಷನ್ ಮಾಡೆಲ್, ಸೊ ಮೂವ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್. ಅಷ್ಟೇ, ನೀವು ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕಾದ್ರೆ ಅದು ಚೇಂಜ್ ಆಗುತ್ತಲ್ಲ, ಅದೇ ಟ್ರಾನ್ಸಿಷನ್ ಮಾಡೆಲ್. ಸೊ ಗೋಲ್ ಟೆಸ್ಟ್ ಬಂದು ರೀಚ್ ಡೆಸ್ಟಿನೇಷನ್, ನಾನು ಡೆಸ್ಟಿನೇಷನ್ಗೆ ರೀಚ್ ಆಗ್ತೀನಿ. ಪಾತ್ ಕಾಸ್ಟ್ ಬಂದು ಡಿಸ್ಟೆನ್ಸ್. ಪಾತ್ ಕಾಸ್ಟ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ಸ್ ಅಂತಾನು ಬರ್ಬೋದು, ಆಮೇಲೆ ಎಷ್ಟು ಟೈಮು, ಎಷ್ಟು ಕಾಸ್ಟು ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಓಕೆ, ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಏರ್ಲೈನ್ ಟ್ರಾವೆಲ್ ಪ್ರಾಬ್ಲಮ್. ಇದರಲ್ಲಿ ಏರ್ಲೈನ್ ಟ್ರಾವೆಲ್ ಪ್ಲಾನಿಂಗ್ ಇಸ್ ಅ ಕಾಂಪ್ಲೆಕ್ಸ್ ಎಕ್ಸ್ಟೆನ್ಷನ್ ಆಫ್ ರೂಟ್ ಫೈಂಡಿಂಗ್. ಇದು ಅಷ್ಟೇ, ಎಕ್ಸ್ಟೆನ್ಷನ್ ಆಫ್ ರೂಟ್ ಫೈಂಡಿಂಗ್ ಇನ್ ಅ ಕಾಂಪ್ಲೆಕ್ಸ್ ವೇ, ದಟ್ಸ್ ಇಟ್. ಓಕೆ, ಇದು ಪ್ರಾಬ್ಲಮ್ ಫಾರ್ಮುಲೇಷನ್ ಅಲ್ಲಿ ಸ್ಟೇಟ್ ಅಂದ್ರೆ ಕರೆಂಟ್ ಏರ್ಪೋರ್ಟ್, ಕರೆಂಟ್ ಟೈಮ್ ಆ್ಯಂಡ್ ದ ಇನ್ಫಾರ್ಮೇಶನ್ ಅಬೌಟ್ ದ ಬಿಹೇವಿಯರ್ ಆಫ್ ದ ಫ್ಲೈಟ್. ಅಂದ್ರೆ ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂದ್ರೆ ಇವಾಗ ನಾನು ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಫ್ಲೈಟಿಗೆ. ಎಲ್ಲಿಂದ ಅಂದ್ರೆ ಬೆಂಗಳೂರಿಂದ ನಾನು ನ್ಯೂಯಾರ್ಕಿಗೆ ಹೋಗಬೇಕು. ಸ್ಟೇಟ್ ಬಂದು, ಸೊ ಇವಾಗ ನಾವು ಈ ಎಕ್ಸಾಂಪಲ್ ಅಲ್ಲಿ ಸ್ಟೇಟ್ ಅಂತ ಅಂದ್ರೆ, ಸೊ ಇವಾಗ ನಾವು ಲಾಸ್ಟ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ. ಸೊ ಇದು ಸ್ಟೇಟ್ ಬಂದ್ಬಿಟ್ಟು, ನಾನು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದೆ, ಲೊಕೇಶನ್ಸ್ ಅಂದ್ರೆ ಸಿಟೀಸ್, ರೈಟ್. ಇಲ್ಲಿ ಏರ್ಪೋರ್ಟ್ಸ್, ಸೊ ನ್ಯೂಯಾರ್ಕ್ ಏರ್ಪೋರ್ಟು, ಡೆಲ್ಲಿ ಏರ್ಪೋರ್ಟು, ಬೆಂಗಳೂರು ಏರ್ಪೋರ್ಟು. ನಾನು ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಚೇಂಜ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ಇನಿಷಿಯಲ್ ಸ್ಟೇಟ್ ಏನು, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಏರ್ಪೋರ್ಟ್. ಓಕೆನಾ, ಸ್ಟಾರ್ಟಿಂಗ್ ಏರ್ಪೋರ್ಟ್, ನೀನು ಯಾವ ಏರ್ಪೋರ್ಟ್ ಅಲ್ಲಿ ಹತ್ತತ್ಯಾ ಫ್ಲೈಟ್ನ, ಯಾವ ಏರ್ಪೋರ್ಟ್ ಅಲ್ಲಿ ಹತ್ತಿದ್ಯಾ, ಬೆಂಗಳೂರು ಏರ್ಪೋರ್ಟು, ಎಷ್ಟು ಗಂಟೆಗೆ, 6 o'clock. ಸೊ ಲೈಕ್ ದ್ಯಾಟ್. ಓಕೆ, ನೆಕ್ಸ್ಟ್ ಆಕ್ಷನ್ಸ್, ಏನೇನು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೀನಿ. ನಮ್ಗೆ ಇವಾಗ ಇನಿಷಿಯಲ್ ಸ್ಟೇಟ್ ಏನು ಬೆಂಗಳೂರು, ಗೋಲ್ ಸ್ಟೇಟ್ ಏನು ನ್ಯೂಯಾರ್ಕ್ಗೆ ಹೋಗ್ಬೇಕು. ಓಕೆನಾ, ಸೊ ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ಏನೇನು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೀಯಾ. ಸೊ ಟೇಕ್ ಎನಿ ವ್ಯಾಲಿಡ್ ಫ್ಲೈಟ್, ಹೋಗಿ ಫಸ್ಟು ಏರ್ಪೋರ್ಟ್ಗೆ ಹೋಗಿ ನೀವು ಫ್ಲೈಟ್ನ ಬುಕ್ ಮಾಡ್ಕೊತೀಯ. ಆಮೇಲೆ ಟ್ರಾನ್ಸಿಷನ್ ಮಾಡೆಲ್ ಅಂತ ಅಂದ್ರೆ ಅಪ್ಡೇಟ್ಸ್ ದ ಏರ್ಪೋರ್ಟ್ ಅಂಡ್ ದ ಅರೈವಲ್ ಟೈಮ್. ಸೊ ಇವಾಗ ನೀನು ಫ್ಲೈಟ್ ಹತ್ತಿದ್ಮೇಲೆ ನೀನು ಬೇರೆ ಲೊಕೇಶನ್ಗೆ ಹೋಗ್ತೀಯ. ಇವಾಗ ಬೆಂಗಳೂರಿಂದ ನೀನು ಡೆಲ್ಲಿಗೆ ಹೋಗ್ತೀಯ ಫಸ್ಟು. ಸೊ ಇವಾಗ ಟ್ರಾನ್ಸಿಷನ್ ಸ್ಟೇಟು ಚೇಂಜ್ ಆಯಿತು, ಅವಾಗ ಲೊಕೇಶನ್ನು ಚೇಂಜ್ ಆಗುತ್ತೆ, ಟೈಮ್ ಕೂಡ ಚೇಂಜ್ ಆಗುತ್ತೆ, ರೈಟ್. ಸೊ ದಟ್ ಈಸ್ ಟ್ರಾನ್ಸಿಷನ್ ಮಾಡೆಲ್. ಗೋಲ್ ಸ್ಟೇಟ್ ಫೈನಲ್ ಆಗಿ ನೀನು ಎಲ್ಲಿ ರೀಚ್ ಆಗ್ತೀಯಾ, ನ್ಯೂಯಾರ್ಕ್ಗೆ ರೀಚ್ ಆಗ್ತೀಯಾ, ಅಷ್ಟೇ. ಸೊ ಪಾತ್ ಕಾಸ್ಟ್ ಬಂದು ಟಿಕೆಟ್ ಪ್ರೈಸ್ ಎಷ್ಟು, ಆಮೇಲೆ ವೆಯ್ಟಿಂಗ್ ಟೈಮ್ ಎಷ್ಟು, ಆಮೇಲೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಯಾವುದ್ರಲ್ಲಿ, ಪಾತ್ ಕಾಸ್ಟ್ ಅಲ್ಲಿ. ಓಕೆ, ಕೇಳಿದ್ರೆ ಇವೆರಡು ಸೆಪ್ರೇಟ್ ಆಗಿ ಕೇಳ್ಬೋದು, ಇಲ್ಲ ಅಂತ ಅಂದ್ರೆ ಹೋಲ್ ಕ್ವೆಶನ್ ಕೇಳಿದ್ರೆ ದೇ ಮೈಟ್ ಆಸ್ಕ್. ಓಕೆ, ನೆಕ್ಸ್ಟ್ ಟ್ಯೂರಿಂಗ್ ಪ್ರಾಬ್ಲಮ್ ಅಂತ ಅಂದ್ರೆ, ಇನ್ ಟ್ಯೂರಿಂಗ್ ಪ್ರಾಬ್ಲಮ್ ಅ ಗೋಲ್ ಈಸ್ ಟು ರೀಚ್ ಆರ್ ವಿಸಿಟ್ ಮೆನಿ ಪ್ಲೇಸಸ್, ನಾಟ್ ಜಸ್ಟ್ ಒನ್ಸ್. ಓಕೆ, ಇದ್ರದ್ದು ಗೋಲ್ ಏನು ಅಂದ್ರೆ ಎಲ್ಲಾ ಪ್ಲೇಸಸ್ನು ವಿಸಿಟ್ ಮಾಡಬೇಕು, ಬರೀ ಒಂದ್ಸತಿ ಅಲ್ಲ. ಓಕೆ, that is what the Turing problem. Okay, example ಬಂದು visit all the cities at least once and return back to the starting city.
ತುಂಬಾ ಸತಿ ನೀವು ಒಂದ್ ಸಿಟಿಗೆ ಅಟ್ಲೀಸ್ಟ್ ಒನ್ಸ್ ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂದ್ರೆ ಇಟ್ ಕ್ಯಾನ್ ಬಿ ಮೋರ್ ದೆನ್ ಒನ್ ಟೈಮ್ಸ್ ನೀವು ಆ ಸಿಟೀಸ್ ನ ವಿಸಿಟ್ ಮಾಡಿ ಮತ್ತೆ ಸ್ಟಾರ್ಟಿಂಗ್ ಸಿಟೀಸ್ಗೆ ಬರಬೇಕು. ಓಕೆ, ಈಚ್ ಸ್ಟೇಟ್ ಇನ್ಕ್ಲೂಡ್ಸ್ ಅದ ಕರೆಂಟ್ ಲೊಕೇಶನ್, ಒಂದೊಂದು ಸ್ಟೇಟ್ ಅಲ್ಲೂ ಕರೆಂಟ್ ಲೊಕೇಶನ್ ಏನು, ಆಮೇಲೆ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಏನು ಅದೆಲ್ಲ, ಅಥವಾ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಅಂದ್ರೆ ಏನ್ ಮಾಡ್ತೀರಾ, ಎಷ್ಟು ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡಿದ್ದೀರಾ ಅಂತ. ದಿಸ್ ಇಸ್ ವಾಟ್ ಟ್ಯೂರಿಂಗ್ ಪ್ರಾಬ್ಲಮ್. ನೆಕ್ಸ್ಟ್, ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್. ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಟ್ಯೂರಿಂಗ್ ಪ್ರಾಬ್ಲಮ್. ಸೊ ಇದರಲ್ಲಿ ಫೀಚರ್ಸ್ ಏನು ಅಂತ ಅಂದ್ರೆ, ಈಚ್ ಸಿಟೀಸ್ ಮಸ್ಟ್ ಬಿ ವಿಸಿಟೆಡ್ ಎಕ್ಸಾಕ್ಟ್ಲಿ ಒನ್. ನೀವು ಒಂದ್ ಸಿಟಿನ ಒಂದೇ ಸತಿ ವಿಸಿಟ್ ಮಾಡಬೇಕು. ಆಮೇಲೆ ದ ಗೋಲ್ ಈಸ್ ಟು ಫೈಂಡ್ ದ ಶಾರ್ಟೆಸ್ಟ್ ಪಾತ್. ಸೊ ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಶಾರ್ಟೆಸ್ಟ್ ಪಾತ್ ನ ಕಂಡುಹಿಡಬೇಕು. ಎಕ್ಸಾಂಪಲ್ ಗೂಗಲ್ ಮ್ಯಾಪ್. ಸೊ ಗೂಗಲ್ ಮ್ಯಾಪ್ ಅಲ್ಲಿ ನಿಮಗೆ ಸೋರ್ಸ್ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಬೆಸ್ಟ್ ಪಾಸಿಬಲ್ ಪಾತ್ಸ್ ನ ತೋರ್ಸಲ್ಲ. ಸೊ ಎಷ್ಟೊಂದು ಪಾತ್ಸ್ ಇರುತ್ತೆ ಹೋಗಕ್ಕೆ, ಬಟ್ ಅದು ಬೆಸ್ಟ್ ಪಾಸಿಬಲ್ ಪಾತ್ ನ ತೋರ್ಸುತ್ತೆ, ಹಿಂಗಿಂದ ಹೋಗಿದ್ರೆ ನೀವು ಬೇಗ ಹೋಗ್ತೀರಾ ಅನ್ನೋ ತರ. ಓಕೆ, ನೆಕ್ಸ್ಟ್, VLSI ಲೇಔಟ್ ಪ್ರಾಬ್ಲಮ್. ಸೊ ಇನ್ವಾಲ್ವ್ಸ್ ಪ್ಲೇಸಿಂಗ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಆನ್ ದ ಚಿಪ್. ಓಕೆ, ಸೊ ಇದ್ರದ್ದು ಮೇನ್ ಗೋಲ್ ಏನು, ಚಿಪ್ ಏರಿಯಾನ ರಿಡ್ಯೂಸ್ ಮಾಡೋದು, ಆಮೇಲೆ ಸರ್ಕ್ಯೂಟ್ ಡಿಲೇನ ರಿಡ್ಯೂಸ್ ಮಾಡೋದು, ಆಮೇಲೆ ಏನಾದ್ರೂ ಇದರಿಂದ ಸೈಡ್ ಎಫೆಕ್ಟ್ಸ್ ಇದ್ರೆ ಅದನ್ನ ರಿಡ್ಯೂಸ್ ಮಾಡೋದು ಅಥವಾ ಮಿನಿಮೈಸ್ ಮಾಡೋದು, ಆಮೇಲೆ ಇಂಪ್ರೂವ್ ದ ಮ್ಯಾನುಫ್ಯಾಕ್ಚರಿಂಗ್ ಸಕ್ಸಸ್. ದಿಸ್ ಇಸ್ ವಾಟ್ VLSI ಲೇಔಟ್ ಪ್ರಾಬ್ಲಮ್. ಓಕೆ, ಇದರಲ್ಲಿ 2 ಪ್ರೋಸೆಸ್ ಇದೆ, ಸೆಲ್ ಲೇಔಟ್ ಮತ್ತೆ ಚಾನೆಲ್ ರೌಟಿಂಗ್. ಸೊ ಸೆಲ್ ಲೇಔಟ್ ಅಂದ್ರೆ ಪ್ಲೇಸಿಂಗ್ ದ ಕಾಂಪೋನೆಂಟ್ಸ್ ವಿತೌಟ್ ಓವರ್ಲ್ಯಾಪ್ ಆಗದಿರಾ ಪ್ಲೇಸ್ ಮಾಡೋದು ಕಾಂಪೋನೆಂಟ್ಸ್ ನ. ಆಮೇಲೆ ಫೈಂಡಿಂಗ್ ದ ಪಾತ್ಸ್ ಥ್ರೂ ಕನೆಕ್ಟಿಂಗ್ ವೈರ್ನ ಕನೆಕ್ಟ್ ಮಾಡಿಕೊಂಡು ಸೊ ಪಾತ್ಸ್ನ ಫೈಂಡ್ ಔಟ್ ಮಾಡೋದನ್ನ ಚಾನೆಲ್ ರೌಟಿಂಗ್ ಅಂತ ಹೇಳ್ತಾರೆ. ಸೊ ಇನ್ನು ಎರಡಿದೆ. ಸೊ ನೀವೇ ಅದನ್ನ ಸೆಲ್ಫ್ ಎಕ್ಸ್ಪ್ಲನೇಟರಿ ಮಾಡ್ಕೊಳ್ಳಿ, ಬಿಕಾಸ್ ಅಲ್ಗಾರಿದಮ್ಸ್ ಇದೆ. ಸೊ ಫಸ್ಟ್ ನಾವು ಅಲ್ಗಾರಿದಮ್ಸ್ ಮೇಲೆ ಫೋಕಸ್ ಮಾಡ್ಕೊತಾ ಹೋಗೋಣ, ಅದಾದ್ಮೇಲೆ ಬೇಕಾದ್ರೆ ನೋಡೋಣ. ಓಕೆನಾ. ಸೊ ನೆಕ್ಸ್ಟ್ ಆಟೋಮೇಟೆಡ್ ಅಸೆಂಬ್ಲಿ ಸೀಕ್ವೆನ್ಸಿಂಗ್ ಅಂತ ಇದೆ, ಪ್ರೋಟೀನ್ ಮತ್ತೆ ಡಿಸೈನಿಂಗ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಬಗ್ಗೆನೂ ಒಂದು 2 ಲೈನ್ಸ್ ಬರೀರಿ. ಓಕೆ, ಸೊ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್, ಅದಕ್ಕೆ ನಾನು ಫೋಕಸ್ ಮಾಡ್ತಿಲ್ಲ, ಬಿಕಾಸ್ ಅಲ್ಗಾರಿದಮ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಸೊ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡೋಣ. ಓಕೆ, ಸೊ ಎಕ್ಸ್ಪ್ಲೇನ್ BFS ಅಂದ್ರೆ ಬ್ರೆಡ್ತ್ ಫಸ್ಟ್ ಸರ್ಚ್, ಆಮೇಲೆ DFS ಅಂದ್ರೆ ಡೆಪ್ತ್ ಫಸ್ಟ್ ಸರ್ಚ್, ಯೂನಿಫಾರ್ಮ್ಡ್ ಸರ್ಚ್, ಮತ್ತೆ DLS ಅಂದ್ರೆ ಡೆಪ್ತ್ ಲಿಮಿಟೆಡ್ ಸರ್ಚ್, ಮತ್ತೆ ಬೈ ಡೈರೆಕ್ಷನಲ್ ಸರ್ಚ್. ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್. ಇಲ್ಲಿವರೆಗೂ ಜಾಸ್ತಿ ಕೇಳಿರೋದು BFS ಮತ್ತೆ DFS. ಓಕೆನಾ. ಆಮೇಲೆ ಬೇರೆ ಕ್ವೆಶನ್ ಪೇಪರ್ ಅಲ್ಲಿ ಐಟ್ರೇಟಿವ್ DFS ಕೇಳಿದ್ದಾರೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಜಸ್ಟ್ ಲಿಸನ್ ಕೇರ್ಫುಲಿ. ಓಕೆ, BFS ಅಂದ್ರೆ ಬ್ರೆಡ್ತ್ ಫಸ್ಟ್ ಸರ್ಚ್. ಏನಂತ ಅಂದ್ರೆ ಇದೊಂದು ಸರ್ಚಿಂಗ್ ಸ್ಟ್ರಾಟಜಿ. ಓಕೆನಾ, ವಿಚ್ ಈಸ್ ಇನ್ ವಿಚ್ ದ ರೂಟ್ ಈಸ್ ಎಕ್ಸ್ಪ್ಯಾಂಡೆಡ್ ಫಸ್ಟ್. ಓಕೆ, ಇಲ್ಲಿ ಫಸ್ಟ್ ನಾವು ರೂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಎಕ್ಸ್ಪ್ಲೋರ್ಸ್ ಆಲ್ ದ ನೋಟ್ಸ್ ಇನ್ ದ ಡೆಪ್ತ್ 1. ಸೊ ಇಲ್ಲಿ ಏನಂದ್ರೆ ಇದು ಲೆವೆಲ್ ಬೈ ಲೆವೆಲ್. ಓಕೆನಾ, ಫಸ್ಟ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀರಾ, ನೆಕ್ಸ್ಟ್ ಲೆವೆಲ್ ನ ಎಕ್ಸ್ಪ್ಲೋರ್ ಮಾಡ್ತೀರಾ, ಆ ತರ ಇದನ್ನ BFS ಲೆವೆಲ್ ಬೈ ಲೆವೆಲ್ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗ್ತೀರಾ. ಓಕೆನಾ. ಸೊ ಯೂಸಸ್ ಅ ಕ್ಯೂ ಆಸ್ ಅ ಫ್ರಂಟ್ ಟೈರ್. ಇಲ್ಲಿ ನೀವು ಫ್ರಂಟ್ ಟೈರ್ ನ ಕ್ಯೂ ಆಗಿ ಯೂಸ್ ಮಾಡ್ತೀರಾ. ಓಕೆ, ಅವಾಯ್ಡ್ಸ್ ರಿವಿಸಿಟಿಂಗ್ ಸ್ಟೇಟ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವಿಸಿಟ್ ಮಾಡಿರೋ ಸ್ಟೇಟ್ ನ ಮತ್ತೆ ವಿಸಿಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಕ್ಯೂ ನ ಯೂಸ್ ಮಾಡ್ತೀವಿ. ಅಲ್ಗಾರಿದಮ್ ನೋಡೋಣ. ಸೊ ಅಲ್ಗಾರಿದಮ್ ಫಸ್ಟ್ ಏನ್ ಗೊತ್ತಾ, ಈ ಫಸ್ಟ್ ಲೈನ್ ಫಂಕ್ಷನ್ ಬ್ರೆಡ್ತ್ ಫಸ್ಟ್ ಸರ್ಚ್. ಸೊ ಇದು ನಾವು ಒಂದು ಫಂಕ್ಷನ್ ನ ಡಿಫೈನ್ ಮಾಡಿದೀವಿ, ವಿಚ್ ಇಸ್ ಕಾಲ್ಡ್ ಆಸ್ ಬ್ರೆಡ್ತ್ ಫಸ್ಟ್ ಸರ್ಚ್. ಇದ್ರಲ್ಲಿ ನಾವು ಪ್ರಾಬ್ಲಮ್ ನ ಇನ್ಪುಟ್ ಆಗಿ ತಗೊಳ್ತಾ ಇದೀವಿ. ಇನ್ಪುಟ್ ಆಗಿ ತಗೊಂಡು ಈ ಫಂಕ್ಷನ್ ಇಲ್ಲ ಸೊಲ್ಯೂಷನ್ ರಿಟರ್ನ್ ಮಾಡುತ್ತೆ, ಇಲ್ಲ ಸೊಲ್ಯೂಷನ್ ಎಕ್ಸಿಸ್ಟ್ ಇಲ್ಲ ಅಂತ ರಿಟರ್ನ್ ಮಾಡುತ್ತೆ. ಕ್ಲಿಯರ್? ಫಸ್ಟ್ ಲೈನ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಲ್ಲಿ ಏನಾಗ್ತಿದೆ, ನೆಕ್ಸ್ಟ್ ಲೈನ್ ಅಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಇಲ್ಲಿ ನಾವು ಒಂದು ಹೊಸ ನೋಡ್ ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ವಿ ವಿಲ್ ಕ್ರಿಯೇಟ್ ಅ ನೋಡ್ ಫಸ್ಟ್. ಈ ಒಂದು ನೋಡು ರೆಪ್ರೆಸೆಂಟ್ ದ ಇನಿಷಿಯಲ್ ಸ್ಟೇಟ್, ಆಮೇಲೆ ಪಾತ್ ಕಾಸ್ಟ್ 0 ಇರುತ್ತೆ. ನಮ್ ಪ್ರಕಾರ ಪಾತ್ ಕಾಸ್ಟ್ 0 ಯಾವ್ದಕ್ಕಿರುತ್ತೆ, ರೂಟ್. ಸೊ ಇಲ್ಲಿ ಫಸ್ಟ್ ನಾವು ರೂಟ್ ನೋಡ್ ನ ಕ್ರಿಯೇಟ್ ಮಾಡ್ಕೊಂತೀವಿ. ಸೊ ಪಾತ್ ಕಾಸ್ಟ್ ಏನಕ್ಕೆ 0 ಇರುತ್ತೆ ಅಂದ್ರೆ ಆ ಒಂದು ನೋಡು ಅದೇ ನೋಡ್ಗೆ ಪಾಯಿಂಟ್ ಔಟ್ ಮಾಡ್ಕೊಳ್ತಿದೆ, ಅದಕ್ಕೆ ಅದನ್ನ ಪಾತ್ ಕಾಸ್ಟ್ 0 ಅಂತ ಹೇಳ್ತೀನಿ. ಓಕೆನಾ. ಆಮೇಲೆ ದಟ್ ಈಸ್ ಅ ಇನಿಷಿಯಲ್ ಸ್ಟೇಟ್. ರೂಟ್ ನೋಡಿಂದನೇ ತಾನೇ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗ್ತೀವಿ. ದಟ್ಸ್ ವಾಟ್. ಸೊ ಥರ್ಡ್ ಲೈನ್ ಹೇಳುತ್ತಾನೆ, ಇಫ್ ದ ಪ್ರಾಬ್ಲಮ್ ಡಾಟ್ ಗೋಲ್
ಟೆಸ್ಟ್ ದ ನೋಡ್ ಸ್ಟೇಟ್ ಅಂಡ್ ರಿಟರ್ನ್ ದ ಸೊಲ್ಯೂಷನ್. ಇವಾಗ ಆ ಒಂದು ರೂಟ್ ನೋಡ್ ಏನಾದ್ರೂ, ನಾವು ಕ್ರಿಯೇಟ್ ಮಾಡಿರೋ ರೂಟ್ ನೋಡ್ ಏನಾದ್ರೂ ಗೋಲ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಅಲ್ಲೇ ಸೊಲ್ಯೂಷನ್ ರಿಟರ್ನ್ ಮಾಡ್ತೀವಿ. ಇಲ್ಲ ಅಂತ ಅಂದ್ರೆ ಇಲ್ಲಿ ಫ್ರಂಟ್ ಟೈರ್ಗೆ ಹಾಕೊಂತೀವಿ. ಓಕೆನಾ. ನೆಕ್ಸ್ಟ್ ವೀಕ್ ಕ್ರಿಯೇಟ್ ಅ ಫ್ರಂಟ್ ಟೈರ್ ನ ಕ್ರಿಯೇಟ್ ಮಾಡ್ಕೊಂಡು ನಾವು ಆ ರೂಟ್ ನೋಡ್ ನ ಹಾಕೊಳ್ತೀವಿ. ಓಕೆ. ಏನಕ್ಕೆ ಈ ಫ್ರಂಟ್ ಟೈರ್ ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ, ಇವಾಗ ಆ ಒಂದು ನೋಡ್ಗೆ ಅಡ್ಜಸೆಂಟ್ ನೋಡ್ಸ್ ಇರುತ್ತಲ್ಲ, ಆ ಅಡ್ಜಸೆಂಟ್ ನೋಡ್ ನ ನಾವು ಫ್ರಂಟ್ ಟೈರ್ಸ್ ಗೆ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ಎಕ್ಸ್ಪ್ಲೋರ್ ನೋಡ್. ಸೊ ವಿ ಕ್ರಿಯೇಟ್ ಅ ಎಕ್ಸ್ಪ್ಲೋರ್ ಸೆಟ್. ಓಕೆ. ದಾಟ್ ಸ್ಟೋರ್ಸ್ ವಿಚ್ ಇಸ್ ಆಲ್ರೆಡಿ ವಿಸಿಟೆಡ್. ಸೊ ಈ ಎಕ್ಸ್ಪ್ಲೋರ್ ನೋಡ್ ಏನ್ ಮಾಡುತ್ತೆ ಅಂದ್ರೆ, ಯಾವ್ದು ಆಲ್ರೆಡಿ ವಿಸಿಟ್ ಆಗಿದೆ ಅಲ್ವಾ, ಆ ಒಂದು ನೋಟ್ಸ್ ನ ಎಕ್ಸ್ಪ್ಲೋರ್ ಸೆಟ್ ಅಲ್ಲಿ ಹಾಕ್ತೀವಿ. ಓಕೆ. ಮತ್ತೆ ಲೂಪ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸೊ ಎಲ್ಲಿವರೆಗೂ ಈ ಲೂಪ್ ನಡೆಯುತ್ತೆ ಅಂದ್ರೆ, ಸೊ ಇಲ್ಲ ನಿಮಗೆ ಸೊಲ್ಯೂಷನ್ ಸಿಗೋವರೆಗೂ, ಇಲ್ಲ ಲಾಸ್ಟ್ ನೋಡು ರೀಚ್ ಆಗೋವರೆಗೂ ಈ ಒಂದು ಲೂಪ್ ರನ್ ಆಗುತ್ತೆ. ಓಕೆ. ಆಮೇಲೆ ಇವಾಗ ಏನ್ ಚೆಕ್ ಮಾಡುತ್ತೆ ಅಂದ್ರೆ, ಇಲ್ಲಿ ಫ್ರಂಟ್ ಟೈರು ಎಂಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ಫ್ರಂಟ್ ಟೈರ್ ಎಂಟಿ ಇದ್ರೆ ರಿಟರ್ನ್ ಫೇಲ್ಯೂರ್ ಅಂತ ರಿಟರ್ನ್ ಮಾಡುತ್ತೆ. ಓಕೆ. ಇಲ್ಲ ಅಂತ ಅಂದ್ರೆ ಫ್ರಂಟ್ ಟೈರ್ ಎಂಟಿ ಇಲ್ಲ, ಆವಾಗ ಪಾಪ್ ಮಾಡುತ್ತೆ, ಫ್ರಂಟ್ ಅಲ್ಲಿ ಇರೋ ಎಲಿಮೆಂಟ್ ನ ಪಾಪ್ ಮಾಡುತ್ತೆ. ಓಕೆ. ಕ್ಲಿಯರ್ ಅಲ್ವಾ. ನೆಕ್ಸ್ಟ್ ಪಾಪ್ ಮಾಡಿ, ಇವಾಗ ಪಾಪ್ ಮಾಡಾದ್ಮೇಲೆ ವಿಸಿಟ್ ಆಯ್ತು. ಸೊ ಆ ವಿಸಿಟೆಡ್ ನೋಡ್ ನ ಏನಂತ ಎಲ್ಲಿಗೆ ಆಡ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಸೆಟ್ಗೆ ಆಡ್ ಮಾಡ್ತೀವಿ, ವಿಸಿಟ್ ಆಗಿರೋ ನೋಡ್ ನ. ಓಕೆ. ನೆಕ್ಸ್ಟ್ ಫಾರ್ ಲೂಪ್. ಈ ಫಾರ್ ಲೂಪ್ ಏನ್ ಮಾಡುತ್ತೆ ಅಂದ್ರೆ, ಫಾರ್ ಈಚ್ ಆಕ್ಷನ್ ಇನ್ ಅ ಪ್ರಾಬ್ಲಮ್ ದ ಆಕ್ಷನ್ ನೋಡ್ ಡಾಟ್ ಸ್ಟೇಟ್ ಡೂ. ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ನಾವು ಚೆಕ್ ಮಾಡ್ತೀವಿ ಏನ್ ಪಾಸಿಬಲ್ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ಬೋದು ಅಂತ. ಅಂದ್ರೆ ಸೊ ವಿ ಚೆಕ್ ಆಲ್ ದ ಪಾಸಿಬಲ್ ನೆಕ್ಸ್ಟ್ ಸ್ಟೇಟ್ ಫ್ರಮ್ ದಿಸ್ ನೋಡ್. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾವು ಸೆಲೆಕ್ಟ್ ಮಾಡಿರೋ ನೋಡ್ಗೆ ನೆಕ್ಸ್ಟ್ ಸ್ಟೇಟ್ ಅಂತ ಅಂದ್ರೆ ಅದ್ರದ್ದು ಚೈಲ್ಡ್ ನೋಡ್ಸ್ ನ ನಾವು ಏನ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡಕ್ ಹೊರಡ್ತೀವಿ. ಓಕೆನಾ. ಸೊ ಇಲ್ಲಿ ಜನರಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಇವಾಗ ಆಕ್ಷನ್ಸ್ ಅಂದ್ರೆ ಏನ್ ಗೊತ್ತಾ, ಇವಾಗ ನೋಡ್ ಎ, ಅದಕ್ಕೆ ಇಬ್ರು ಚಿಲ್ಡ್ರನ್ಸ್ ಇರ್ತಾರೆ, ಬಿ ಮತ್ತೆ ಸಿ. ಪಾಸಿಬಲ್ ಆಕ್ಷನ್ಸ್ ಇವಾಗ ಎ ಟು ಸಿ ಆದ್ರೂ ಮಾಡ್ಕೊಬಹುದು, ಅಥವಾ ಎ ಟು ಬಿ ಆದ್ರೂ ಮಾಡ್ಕೊಬಹುದು. ಸೊ ದೇರ್ ಆರ್ ಟೂ ಪಾಸಿಬಲ್ ಆಕ್ಷನ್ಸ್. ಸೊ ಇವಾಗ ಈ ಆಕ್ಷನ್ಸ್ ನ ನಾವೇನ್ ಮಾಡ್ತೀವಿ, ಪರ್ಫಾರ್ಮ್ ಮಾಡ್ತೀವಿ. ಸೊ ಇವಾಗ ಆಕ್ಷನ್ಸ್ ಮಾಡ್ಬೇಕಾದ್ರೆ, ಸೊ ಇವಾಗ ಚೈಲ್ಡ್ ನೋಡ್ ನ ಕ್ರಿಯೇಟ್ ಮಾಡ್ಕೊಂತೀವಿ. ಸೊ ಈ ಚೈಲ್ಡ್ ನೋಡು, ಸೊ ಇವಾಗ ಓಕೆ, ನಾನೇನ್ ಸೆಲೆಕ್ಟ್ ಮಾಡ್ಕೊಂತೀನಿ, ಎ ಟು ಬಿ ಆಕ್ಷನ್ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಇವಾಗ ನನ್ಗೇನಾಯ್ತು, ಬಿ ಅನ್ನೋದು ಚೈಲ್ಡ್ ನೋಡ್ ಆಯ್ತು. ವಿ ಕ್ರಿಯೇಟ್ ಅ ಬಿ ಆಸ್ ಅ ಚೈಲ್ಡ್ ನೋಡ್. ಸೊ ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಇವಾಗ ನಮ್ ಪ್ರಕಾರ ಬಿ ಚೈಲ್ಡ್ ನೋಡ್ ಆಯ್ತು. ಸೊ ಈ ಒಂದು ಚೈಲ್ಡ್ ನೋಡು ಏನ್ ಚೆಕ್ ಮಾಡ್ತೀವಿ ಅಂದ್ರೆ, ಗೋಲ ಅಲ್ವಾ ಅಂತ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಗೋಲ್ ಇಲ್ಲ ಅಂತ ಅಂದ್ರೆ, ಅಕಸ್ಮಾತ್ ಗೋಲ್ ಆದ್ರೆ ಸೊಲ್ಯೂಷನ್ ರಿಟರ್ನ್ ಮಾಡ್ತೀವಿ. ಇಲ್ಲ ಅಂತ ಅಂದ್ರೆ ಆ ಒಂದು ಚೈಲ್ಡ್ ನೋಡ್ ನ ನಾವು ಇನ್ಸರ್ಟ್ ಮಾಡ್ತೀವಿ, ಎಲ್ಲಿಗೆ, ಫ್ರಂಟ್ ಟೈರ್ಗೆ, ಅದ್ರೊಳಗಡೆ ಚೈಲ್ಡ್ ನೋಡ್ ನ ಹಾಕೊಳ್ತೀವಿ. ಕ್ಲಿಯರ್. ಅರ್ಥ ಆಯ್ತಲ್ವಾ. ಸೊ ಏನಾದ್ರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ಆಮ್ ರೆಡಿ ಟು ಎಕ್ಸ್ಪ್ಲೇನ್. ಓಕೆ. ಡೋಂಟ್ ವರಿ. ಏನಂದ್ರೆ ಜಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು ಅಷ್ಟೇ, ದಟ್ ಈಸ್ ಅ ಮೇನ್ ಮೋಟೋ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಬರಿಬೇಕು. ಸೊ ಎಕ್ಸಾಂಪಲ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ ಇದು ಎಕ್ಸಾಂಪಲ್. ಓಕೆನಾ. ಸೊ ಇಲ್ಲಿ ಯಾವ ರೀತಿ BFS ವರ್ಕ್ ಆಗುತ್ತೆ ಅಂದ್ರೆ, ನಾನು ಲೆವೆಲ್ ಬೈ ಲೆವೆಲ್ ಅಂತ ಹೇಳಿದೆ. ಸೊ ಫಸ್ಟ್ ಎ ಇಂದ ಬಿ, ಇವಾಗ ಎನ ಎಕ್ಸ್ಪ್ಲೋರ್ ಮಾಡಿದಾಗ ಬಿ ಮತ್ತೆ ಸಿ ಬರ್ತಾರೆ. ಬಿ ಮತ್ತೆ ಸಿ ಯಾರು, ಎ ಚಿಲ್ಡ್ರನ್ಸ್, ರೈಟ್. ಸೊ ಅದಾದ್ಮೇಲೆ ಫಸ್ಟ್ ಎ ಟು ಬಿ, ಆಮೇಲೆ ಬಿ ಟು ಸಿ, ಆಮೇಲೆ ಸಿ ಟು ಡಿ, ಆಮೇಲೆ ನೆಕ್ಸ್ಟ್ ಬಿ ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಬಿ ನ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನೆಕ್ಸ್ಟ್ ಸಿ ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಇಲ್ಲಿ ಫ್ರಮ್ ದ ಲೆಫ್ಟ್ ಸೈಡ್, ಆಮೇಲೆ ಲೆವೆಲ್ ಬೈ ಲೆವೆಲ್ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ತೀರಾ. ಕ್ಲಿಯರ್ ಅಲ್ವಾ. ನೆಕ್ಸ್ಟ್ ಇವಾಗ DFS ನೋಡೋಣ. DFS ಅಂದ್ರೆ ಡೆಪ್ತ್ ಫಸ್ಟ್ ಸರ್ಚ್. ಓಕೆ. ಡೆಪ್ತ್ ಫಸ್ಟ್ ಸರ್ಚ್ ಈಸ್ ಅ ಸರ್ಚ್ ಮೆಥಡ್ ವೇರ್ ದ algorithm goes to deep as possible as along one path first before trying the other path. ಇದ್ರಲ್ಲಿ ಏನಂದ್ರೆ ಡೆಪ್ತ್ ಅಂದ್ರೆ ಎಷ್ಟು ಲೆಂತ್ ಇರುತ್ತೆ. ಓಕೆನಾ. ಇವಾಗ ಜನರಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಒಂದು ಗ್ರಾಫ್ ಎಷ್ಟು ಲೆಂತ್ ಇದೆ ಅಲ್ವಾ, ಅಷ್ಟು ಲೆಂತ್ ಕೆಳಗಡೆ ಹೋಗಿ ವಾಪಸ್ ಮತ್ತೆ ಪ್ರೀವಿಯಸ್ ಸ್ಟೆಪ್ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಂಪಲ್ ಮುಖಾಂತರ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಇಟ್ ಗೋಸ್ ಡೌನ್ವರ್ಡ್ಸ್, ಅದನ್ನೇ ಹೇಳಿದ್ದು. ಫಸ್ಟ್ ಕೆಳಗೆ ಹೋಗ್ಬಿಡುತ್ತೆ, ಲಾಸ್ಟ್ ಲೀಫ್ ನೋಡ್ ಇರುತ್ತಲ್ವಾ ಲಾಸ್ಟ್ ಲೆವೆಲ್ ಅಲ್ಲಿ, ಸೊ ಅಲ್ಲಿವರೆಗೂ ಹೋಗುತ್ತೆ. ಆಮೇಲೆ
ವೆನ್ ಇಟ್ ಕೆನಾಟ್ ಗೋ ಫರ್ದರ್, ಇನ್ನೇನು ಅದಕ್ಕೆ ಮುಂದೆ ಹೋಗಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯಾವುದೇ ರೀತಿ ನೋಟ್ಸ್ ಇಲ್ಲ ಅಂತ ಅಂದಾಗ ಅದು ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ. ಓಕೆನಾ. ದೆನ್ ಇಟ್ ಎಕ್ಸ್ಪ್ಲೋರ್ಸ್ ದ ನೆಕ್ಸ್ಟ್ ಅವೈಲಬಲ್ ಪಾತ್. ಓಕೆ, ಇವಾಗ ವರ್ಕಿಂಗ್ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಸಿ ಇಲ್ಲಿ ಎ ಮತ್ತೆ ಎಗೆ ಚಿಲ್ಡ್ರನ್ಸು ಬಿ ಸಿ, ಮತ್ತೆ ಬಿಗೆ ಚಿಲ್ಡ್ರನ್ ಡಿ ಮತ್ತೆ ಇ, ಮತ್ತೆ ಸಿಗೆ ಚಿಲ್ಡ್ರನ್ಸು ಎಫ್ ಮತ್ತೆ ಜಿ. ಸೊ ಇವಾಗ ಎ ಇಂದ ಬಿಗೆ ಹಂಗೆ ಹೋಗುತ್ತೆ, ಟ್ರ್ಯಾಕ್ ಆಗುತ್ತೆ. ಓಕೆನಾ. ಫಸ್ಟ್ ಎ ಇಂದ ಬಿ, ಆಮೇಲೆ ನೆಕ್ಸ್ಟ್ ಬಿ ಇಂದ ಡಿ. ಇವಾಗ ಡಿ ಬಂದು ಲಾಸ್ಟ್ ಲೀಫ್ ನೋಡು, ರೈಟ್. ಸೊ ಮತ್ತೆ ನಿಮಗೆ ಯಾವುದೇ ರೀತಿ ನೋಡ್ಸ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗುತ್ತೆ. ಅಂದ್ರೆ ಡಿ ಇಂದ ವಾಪಸ್ಸು ಪ್ರೀವಿಯಸ್ ಸ್ಟೆಪ್ ಏನಿತ್ತು, ಬಿ ಅಲ್ಲಿದ್ದೆ ನಾನು. ಸೊ ಪ್ರೀವಿಯಸ್ ಆಗಿ ಬಿ ಅಲ್ಲಿದೆ, ಸೊ ಬಿಗ್ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡುತ್ತೆ ಬಿಗ್ ಇನ್ನೊಂದು ಯಾವ್ದಾದ್ರು ನೋಡಿದ್ಯಾ ಅಥವಾ ಚಿಲ್ಡ್ರನ್ ಇದೆಯಾ ಅಂತ ಇದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಯಾವುದೇ ರೀತಿ ಅದಕ್ಕೆ ಚಿಲ್ಡ್ರನ್ಸ್ ಇಲ್ಲಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ. ಬ್ಯಾಕ್ ಟ್ರ್ಯಾಕ್ ಅಂದ್ರೆ ನೀನ್ ಪ್ರೀವಿಯಸ್ ಸ್ಟೆಪ್ ಮತ್ತೆ ಹೋಗ್ತೀಯಾ. ಸೊ ಪ್ರೀವಿಯಸ್ ಸ್ಟೆಪ್ ಯಾವ್ದಿತ್ತು, ಬಿ ಇತ್ತು. ಸೊ ಬಿ ನೆಕ್ಸ್ಟ್ ಇವಾಗ ನಿನ್ಗೆ ಯಾವುದೇ ರೀತಿ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎರಡು ವಿಸಿಟ್ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಬಿ ಇಂದ ಎಗ್ ಹೋಗುತ್ತೆ ಪ್ರೀವಿಯಸ್ ಸ್ಟೆಪ್. ಇವಾಗ ಎ ಚೆಕ್ ಮಾಡುತ್ತೆ ನನಗೆ ಇನ್ನೊಂದು ಯಾವ್ದಾದ್ರು ಚಿಲ್ಡ್ರನ್ಸ್ ಇದೆಯಾ ಅಂತ. ಆಮೇಲೆ ಸಿಗ್ ಹೋಗುತ್ತೆ. ಸಿ ಬಂದ್ಬಿಟ್ಟು ನೆಕ್ಸ್ಟ್ ಸಿ ಇಂದ ಕೆಳಗ್ ಬರುತ್ತೆ. ಸೊ ಈ ಒಟ್ಟಿನಲ್ಲಿ ಲೀಫ್ ನೋಡೋರ್ಗು ಹೋಗುತ್ತೆ. ನೆಕ್ಸ್ಟ್ ಯಾವ್ದು ಮಕ್ಕಳು ಇರಬಾರ್ದು ಅದಕ್ಕೆ, ಅಲ್ಲಿವರೆಗೂ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಸಿ ಇಂದ ಎಫ್ ಎಕ್ಸ್ಪ್ಲೋರ್ ಆಯ್ತು. ಸೊ ಎಫ್ ಇಂದ ನೆಕ್ಸ್ಟ್ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ. ಸೊ ಬ್ಯಾಕ್ ಟ್ರ್ಯಾಕ್ ಆಗಿ ಮತ್ತೆ ಸಿಗ್ ಹೋಗುತ್ತೆ. ಸಿ ಅಲ್ಲಿ ಇನ್ನೊಂದು ಚೈಲ್ಡ್ ಇತ್ತು, ಸೊ ದಟ್ ಇಸ್ ಡಿ. ಸೊ ಕಂಪ್ಲೀಟ್ಲಿ ಇವಾಗ ಗ್ರಾಫ್ ಆಯ್ತು. ಓಕೆನಾ. ಕಂಪ್ಲೀಟ್ಲಿ ಇವಾಗ ಎಲ್ಲಾ ನೋಟ್ಸ್ ವಿಸಿಟ್ ಆಯ್ತು. ಸೊ ದಿಸ್ ಇಸ್ ವಾಟ್ ದ DFS ಇಸ್. ಅರ್ಥ ಆಯ್ತಲ್ವಾ. ಸೊ ಇದರದ್ದು ವರ್ಕಿಂಗ್ ಏನು ಅಂದ್ರೆ, ಸ್ಟಾರ್ಟ್ ಫ್ರಮ್ ದ ರೂಟ್ ನೋಡ್ ಇಂದಾನೆ ಸ್ಟಾರ್ಟ್ ಮಾಡೋದು. ಚೂಸ್ ದ ಒನ್ ಚೈಲ್ಡ್ ಅಂಡ್ ಗೋ ಡೀಪರ್. ಯಾವ್ದಾದ್ರು ಒನ್ ಚೈಲ್ಡ್, ಇಲ್ಲ ಇಲ್ಲ ಬಿ ಸೆಲೆಕ್ಟ್ ಮಾಡು, ಇಲ್ಲ ಸಿ ಸೆಲೆಕ್ಟ್ ಮಾಡು. ಒಟ್ಟಿನಲ್ಲಿ ಫುಲ್ ಹೋಗ್ಬೇಕು. ಗೋ ಡೀಪರ್ ಅಂದ್ರೆ ಲಾಸ್ಟ್ ಲೀಫ್ ನೋಡೋವರೆಗೂ ಹೋಗ್ಬೇಕು. ಓಕೆ. ಕೀಪ್ ಗೋಯಿಂಗ್ ಡೀಪರ್ ಅಂಟಿಲ್, ಎಲ್ಲಿವರೆಗೂ ಹೋಗ್ಬೇಕು ಅಂದ್ರೆ ಐದರ್ ದ ಗೋಲ್ ಇಸ್ ಫೌಂಡ್, ಇಲ್ಲ ನಮಗೆ ಗೋಲ್ ಸ್ಟೇಟ್ ಸಿಗ್ಬೇಕು ಅಲ್ಲಿವರೆಗೂ ಹೋಗ್ಬೇಕು, ಇಲ್ಲ ಅಂದ್ರೆ ನೋ ಮೋರ್ ಚಿಲ್ಡ್ರನ್ ಎಕ್ಸಿಸ್ಟ್ ಅಂದ್ರೆ ಲೀಫ್ ನೋಡೋರ್ಗು ಹೋಗ್ಬೇಕು. ಕರೆಕ್ಟ್. ನೆಕ್ಸ್ಟ್, ಸೊ ಇಫ್ ಎಲ್ಲಾದ್ರೂ ಸ್ಟಕ್ ಆದ್ರೆ, ಅಕಸ್ಮಾತ್ ನೀವು ಆ ರೇಂಜ್ಗೆ ಹೋಗಿ ಸ್ಟಕ್ ಆಗಿದ್ರೆ ಬ್ಯಾಕ್ ಟ್ರ್ಯಾಕ್ ಆಗ್ಬೇಕು. ಅಂದ್ರೆ ಯಾವುದೇ ಚಿಲ್ಡ್ರನ್ಸ್ ಇಲ್ಲ ಅಂತ ಅಂದ್ರೆ ನಾನು ಏನ್ ಹೇಳ್ದೆ, ಬ್ಯಾಕ್ ಟ್ರ್ಯಾಕ್ ಆಗ್ಬೇಕು. ದಟ್ಸ್ ಇಟ್. ನೆಕ್ಸ್ಟ್ ಈ ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಎಲ್ಲಿವರೆಗೂ, ಗೋಲ್ ರೀಚ್ ಆಗೋವರೆಗೂ. ಅಂಡರ್ಸ್ಟುಡ್? ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ಆಯ್ತಲ್ವಾ. ಏನಾದ್ರೂ ಡೌಟ್ಸ್ ಇದ್ರೆ, ಬಿಕಾಸ್ ಅಲ್ಗಾರಿದಮ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೀವು ಬರೀ ಎಕ್ಸಾಮ್ ಪರ್ಪಸ್ಗೆ ಅಲ್ಲ. ಸೊ ಇವಾಗ DSA ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈ ಒಂದು ಅಲ್ಗಾರಿದಮ್ಸ್ಗೆ ನಿಮ್ ಐಡಿಯಾ ಇರಬೇಕು. ಓಕೆನಾ. ದಟ್ಸ್ ಇಟ್. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬಂದು B ಪವರ್ M. ಸೊ B ಬಂದು ಬ್ರಾಂಚಿಂಗ್ ಫ್ಯಾಕ್ಟರ್ಸ್, M ಬಂದು ಮ್ಯಾಕ್ಸಿಮಮ್ ಡೆಪ್ತ್. ಓಕೆ, ಅಷ್ಟೇ. ನೆಕ್ಸ್ಟ್ ಯೂನಿಫಾರ್ಮ್ಡ್ ಕಾಸ್ಟ್ ಸರ್ಚ್. ಏನಪ್ಪ ಯೂನಿಫಾರ್ಮ್ಡ್ ಕಾಸ್ಟ್ ಸರ್ಚ್ ಅಂದ್ರೆ, ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ಆಲ್ವೇಸ್ ಎಕ್ಸ್ಪ್ಯಾಂಡ್ಸ್ ದ ನೋಡ್ ವಿತ್ ದ ಲೋಯೆಸ್ಟ್ ಟೋಟಲ್ ಪಾತ್ ಕಾಸ್ಟ್ ಅಂದ್ರೆ ಇವಾಗ ಎಡ್ಜ್ ಮೇಲೆ ನೀವು ನಂಬರ್ ನೋಡೇ ಇರ್ತೀರಾ, ವೆಯ್ಟ್. ಸೊ ಆ ಕಾಸ್ಟ್ ಮೇಲೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಾ. ಸೊ ಜನರಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದಕ್ಕೆ ಪಾತ್ ಕಾಸ್ಟ್ ಕಡಿಮೆ ಇರುತ್ತೆ ಆ ಒಂದು ನೋಡ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಎಸ್. ಸೊ ಇಟ್ ಡಸ್ ನಾಟ್ ಕೇರ್ ಅಬೌಟ್ ಡೆಪ್ತ್ ಬಗ್ಗೆ ಯೋಚನೆ ಮಾಡಲ್ಲ ಇದು. ಸೊ ಇಟ್ ಓನ್ಲಿ ಕೇರ್ಸ್ ಅಬೌಟ್ ದ ಟೋಟಲ್ ಕಾಸ್ಟ್ ಫ್ರಮ್ ದ ಸ್ಟಾರ್ಟ್ ಟು ದ ಡೆಸ್ಟಿನೇಷನ್. ಇದನ್ನ ಏನಂತ ಅಂತೀವಿ, ಯೂನಿಫಾರ್ಮ್ ಕಾಸ್ಟ್ ಸರ್ಚ್. ಓಕೆ, ಇದ್ರ ವರ್ಕಿಂಗ್ ಹೆಂಗೆ ಅಂದ್ರೆ, ಫಸ್ಟ್ ಇನಿಷಿಯಲ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ತೀಯಾ, ಆಮೇಲೆ ಸ್ಟೋರ್ಸ್ ದ ನೋಡ್ ಇನ್ ದ ಪ್ರಿಯಾರಿಟಿ ಕ್ಯೂ. ಸೊ BFS ಅಲ್ಲಿ ಏನ್ ಯೂಸ್ ಮಾಡ್ತಿದ್ವಿ, ನಾರ್ಮಲ್ ಆಗಿ ಕ್ಯೂ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಪ್ರಿಯಾರಿಟಿ ಕ್ಯೂ ಏನ್ ಮಾಡುತ್ತೆ, ಯಾವ್ದಕ್ಕೆ ಟೋಟಲ್ ಕಾಸ್ಟ್ ಕಡಿಮೆ ಇರುತ್ತೆ ಅದಕ್ಕೆ ಪ್ರಿಯಾರಿಟಿ ಕೊಡ್ತಾ ಹೋಗುತ್ತೆ, ಅದಕ್ಕೆ ಹೈ ಪ್ರಿಯಾರಿಟಿ ಕೊಡ್ತಾ ಹೋಗುತ್ತೆ. ಕ್ಲಿಯರ್? ದಿಸ್ ಇಸ್ ಪ್ರಿಯಾರಿಟಿ ಕ್ಯೂ. ಆಮೇಲೆ ಪ್ರಿಯಾರಿಟಿ ಈಸ್ ಗಿವನ್ ಟು ದ ನೋಡ್ ವಿತ್ ದ ಲೋಯೆಸ್ಟ್ ಪಾತ್ ಕಾಸ್ಟ್. ಯಾವ್ದಕ್ಕೆ ಪಾತ್ ಕಾಸ್ಟ್ ಕಡಿಮೆ ಇರುತ್ತೆ ಅದಕ್ಕೆ ಅದು ಪ್ರಿಯಾರಿಟಿ ಜಾಸ್ತಿ ಕೊಡುತ್ತೆ. ಓಕೆ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ ದ ಚೀಪೆಸ್ಟ್ ನೋಡ್ ಫಸ್ಟ್. ಸೊ ಯಾವ್ದಕ್ಕೆ ಚೀಪೆಸ್ಟ್ ನೋಡ್ ಅಂದ್ರೆ ಯಾವ್ದಕ್ಕೆ ಟೋಟಲ್ ಕಾಸ್ಟ್ ಕಡಿಮೆ ಇರುತ್ತೆ ಆ ಒಂದು ನೋಡ್ನ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆನಾ. ನೆಕ್ಸ್ಟ್, ಕಂಟಿನ್ಯೂ ಅಂಟಿಲ್, ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀರಾ, ಗೋಲ್ ರೀಚ್ ಆಗೋವರೆಗೂ ಕಂಟಿನ್ಯೂ ಮಾಡಬೇಕು. ಓಕೆನಾ. ಸೊ ಇದು ಅಲ್ಗಾರಿದಮ್. ಸೇಮ್ ಅಲ್ಲಿ ಹೆಂಗ್ ಬರೆದ್ರಿ ಹಂಗೆ ಬರಿಬೇಕು. ಸೊ ಏನ್ ಗೊತ್ತಾ, ಇಲ್ಲಿ ಫಸ್ಟ್ ನಾನು ಒಂದು ಫಂಕ್ಷನ್ ನ ಡಿಫೈನ್ ಮಾಡಿದ್ದೀನಿ, ಯೂನಿಫಾರ್ಮ್ ಕಾಸ್ಟ್ ಸರ್ಚ್ ಅಂತ. ಅದಕ್ಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ಇನ್ಪುಟ್ ನ ತಗೊಂತಾ ಇದ್ದೀನಿ. ಅದಾದ್ಮೇಲೆ ಈ ಒಂದು ಫಂಕ್ಷನ್ ಇಲ್ಲ ಸೊಲ್ಯೂಷನ್ ನ ರಿಟರ್ನ್ ಮಾಡುತ್ತೆ, ಇಲ್ಲ
ನಮ್ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಇಲ್ಲ ಅಂತ ಎರಡರಲ್ಲೊಂದು ರಿಟರ್ನ್ ಮಾಡುತ್ತೆ. ಓಕೆನಾ? ದಟ್ ಈಸ್ ವಾಟ್ ಫಂಕ್ಷನ್. ಆಮೇಲೆ ಇಲ್ಲಿ ನಾವು ಒಂದು ಹೊಸ ನೋಡ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಈ ಒಂದು ನೋಡು ಇನಿಷಿಯಲ್ ನೋಡ್ ಅಂದ್ರೆ ನಮ್ಮ ಪ್ರಕಾರ ಇನಿಷಿಯಲ್ ನೋಡ್ ಯಾವ್ದಾಗಿರುತ್ತೆ? ರೂಟ್. ಸೊ ಈ ರೂಟ್ ನೋಡ್ಗೆ ಕಾಸ್ಟ್ ಏನಿರುತ್ತೆ? 0 ಇರುತ್ತೆ. ಓಕೆನಾ? ನೆಕ್ಸ್ಟ್ ಫ್ರಂಟ್ ಟೈರ್ಲಿ ನಾವು BFS ಅಲ್ಲಿ ಬರೀ ಕ್ಯೂನ ಯೂಸ್ ಮಾಡ್ತಿದೀವಿ. ಇಲ್ಲಿ ಪ್ರಿಯಾರಿಟಿ ಕ್ಯೂನ ತಗೊಂತೀವಿ. ಏನಕ್ಕೆ? ಪಾತ್ ಕಾಸ್ಟ್ ಇನ್ ಆರ್ಡರ್ ಟು ಆರ್ಡರ್ಡ್ ಬೈ ದ ಪಾತ್ ಕಾಸ್ಟ್. ಈ ನೋಟ್ಸ್ ಎಲ್ಲ ಪಾತ್ ಕಾಸ್ಟ್ ಮೇಲೆ ಆರ್ಡರ್ ಆಗಿರೋದು. ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೋರ್ಡ್ ಸೆಟ್ ಅಂತ ಅಂದ್ರೆ ಸೊ ಈ ಒಂದು ಸೆಟ್ ಎಂಟಿ ಸೆಟ್ ಆಗಿರುತ್ತೆ. ಎಲ್ಲಿ ನಾವು ಈ ಒಂದು ಸೆಟ್ ಅಂದ್ರೆ ಏನಂತೀರಾ, ನೋಟ್ಸ್ ಎಲ್ಲ ವಿಸಿಟ್ ಆಗಿರೋ ಅಂತ ನೋಟ್ಸ್ನೆಲ್ಲ ನೀವು ಈ ಒಂದು ಸೆಟ್ ಅಲ್ಲಿ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ತೀರಾ. ಸೊ ಲೂಪಲ್ಲಿ ಏನ್ ಮಾಡ್ತೀರಾ? ಚೆಕ್ ಮಾಡ್ತೀರಾ ಫ್ರಂಟ್ ಟೈರು ಎಂಟಿ ಇದೆಯಾ ಇಲ್ವಾ ಅಂತ. ಎಂಟಿ ಇದ್ರೆ ಫೇಲ್ಯೂರ್ ಅಂತ ರಿಟರ್ನ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ? ಆ ನೋಡ್ನ ನೀವು ಪಾಪ್ ಮಾಡ್ತೀರಾ. ಏನ್ ಮಾಡ್ತೀರಾ? ಫ್ರಂಟ್ ಟೈರು ಎಂಟಿ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ತೀರಾ. ಎಂಟಿ ಇದ್ರೆ ಫೇಲ್ಯೂರ್ ಅಂತ ರಿಟರ್ನ್ ಮಾಡ್ತೀರಾ. ಇಲ್ಲ ಅಂತ ಅಂದ್ರೆ ಆ ಒಂದು ನೋಡ್ನ ಪಾಪ್ ಮಾಡ್ತೀರಾ. ಕ್ಲಿಯರಾ? ಆಮೇಲೆ ಸೊ ಈ ಒಂದು ನೋಡ್ ಅಂದ್ರೆ ನೀವು ಕ್ರಿಯೇಟ್ ಮಾಡಿರ್ತೀರಲ್ವಾ, ಆ ಒಂದು ನೋಡು ಗೋಲ್ ನೋಡ ಇಲ್ವಾ ಅಂತ ಚೆಕ್ ಮಾಡ್ತೀರಾ. ಸೊ ಗೋಲ್ ನೋಡ್ ಆಗಿದ್ರೆ ನೀವು ಅಲ್ಲೇ ಸೊಲ್ಯೂಷನ್ ರಿಟರ್ನ್ ಮಾಡ್ತೀರಾ. ಇಲ್ಲ ಅಂತ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ಡ್ ಸೆಟ್ಗೆ ಹಾಕೊಳ್ತೀರಾ. ಓಕೆನಾ? ದಟ್ಸ್ ಇಟ್. ನೆಕ್ಸ್ಟ್ ಫಾರ್ ಈಚ್ ಆಕ್ಷನ್ ಇಲ್ಲಿ ಏನ್ ಗೊತ್ತಾ? ಇವಾಗ ಆ ಒಂದು ಪರ್ಟಿಕ್ಯುಲರ್ ನೋಡಿಗೆ ಯಾವ್ಯಾವ ನೋಟ್ಸು ರೀಚ್ ಆಗುತ್ತೆ ಅಂತ ನೋಡ್ತೀರಾ. ಸೊ ಆ ಒಂದು ಚೈಲ್ಡ್ ನೋಡ್ ಏನಾದ್ರೂ ಗೋಲ್ ನೋಡ್ ಆಗಿದ್ರೆ ನೀವೇನ್ ಮಾಡ್ತೀರಾ? ಅದನ್ನ ಸೊಲ್ಯೂಷನ್ ರಿಟರ್ನ್ ಮಾಡ್ತೀರಾ. ಇಲ್ಲ ಅಂತ ಅಂದ್ರೆ ಅದನ್ನ ಫ್ರಂಟ್ ಟೈರ್ಗೆ ಹಾಕೊಳ್ತೀರಾ. ಓಕೆನಾ? ಇಲ್ಲಿ ಎಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಫ್ ದ ಚೈಲ್ಡ್ ಸ್ಟೇಟ್ ಈಸ್ ಇನ್ ಫ್ರಂಟ್ ಟೈರ್ ವಿತ್ highest path cost, then it is replaced with the front tire node with the low cost. ಅಂದ್ರೆ ಇಲ್ಲಿ ಏನಾದ್ರೂ ಸೇಮ್ ಸ್ಟೇಟ್ ಈಸ್ ಆಲ್ರೆಡಿ ಪ್ರೆಸೆಂಟ್. ನೀವು ಆಲ್ರೆಡಿ ಅಕಸ್ಮಾತ್ ಏನಾದ್ರೂ ಆ ಒಂದು ಚೈಲ್ಡ್ ನೋಡು ಏನಾದ್ರೂ ಫ್ರಂಟ್ ಟೈರ್ ಆಲ್ರೆಡಿ ಇದ್ರೆ, ಸೊ ಆ ಒಂದು ಕಾಸ್ಟ್ ಏನಾದ್ರೂ ತುಂಬಾ ಜಾಸ್ತಿ ಇದ್ರೆ, ಇವಾಗ ನಿಮಗೆ ಸಿಕ್ಕಿರೋ ನೋಡ್ ಏನಾದ್ರೂ ಪಾತ್ ಕಾಸ್ಟ್ ಲೋಯರ್ ಇದ್ರೆ ಆ ಒಂದು ಇದನ್ನ ರೀಪ್ಲೇಸ್ ಮಾಡ್ತೀರಾ ಫ್ರಂಟ್ ಟೈರ್ ಅಲ್ಲಿ. ಸೊ ದಟ್ ಈಸ್ ವಾಟ್ ಇಟ್ ಇಸ್ ಸೇಯಿಂಗ್. ಇಷ್ಟೇ ಡಿಫ್ರೆನ್ಸು, ಇದೇ ಮೇನ್ ಲಾಜಿಕ್ಕು UCS ಅಲ್ಲಿ. ಓಕೆನಾ? ನೆಕ್ಸ್ಟ್ ಸೊ ಇವಾಗ ಎಕ್ಸಾಂಪಲ್ ಇವಾಗ UCS ಗೆ ಏನಪ್ಪ ಎಕ್ಸಾಂಪಲ್ ಅಂದ್ರೆ ಏನು? ಇದು ಟೋಟಲ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಇವಾಗ ನಾನು ಸಿಬಿಯು ಇಂದ ಬುಚರಿಸ್ಟಿಗೆ ನಾನು ಸಿಬಿಯು ಬಂದ್ಬಿಟ್ಟು ನಾನು ಸೋರ್ಸು, ಬುಚರಿಸ್ಟ್ ಬಂದ್ಬಿಟ್ಟು ಜಸ್ಟ್ ಡೆಸ್ಟಿನೇಷನ್. ಯಾವ ರೀತಿ ನಾನು ರೀಚ್ ಆಗ್ತೀನಿ, ಯಾವ ರೀತಿ ನಾನು ಪಾತ್ನ ತಗೊಳ್ತೀನಿ, ಸೆಲೆಕ್ಟ್ ಮಾಡ್ತೀನಿ ಅನ್ನೋದೇ ಇಲ್ಲಿ ಕ್ವೆಶನ್. ಸೊ ಇದ್ರ ಪ್ರಕಾರ ಏನು? ಯಾವ್ದಕ್ಕೆ ಲೋಯೆಸ್ಟ್ ಕಾಸ್ಟ್ ಇರುತ್ತೆ ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ರೈಟ್. ಸೊ ಇವಾಗ ನಾನು ಸಿಬಿಯು ಅನ್ನೋದು ನಮ್ದು ರೂಟ್ ನೋಡು. ಓಕೆನಾ? ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡಿದಾಗ ಸೊ ನನಗೆ ಸಿಬಿಯು ಇಂದ ಈ ಒಂದು ಲೊಕೇಶನ್ ಅಥವಾ ಡೆಸ್ಟಿನೇಷನ್ ಅಲ್ಲ ಇದು, ಈ ಒಂದು ಸಿಟಿಗೆ 80 ಇದೆ, ಆಮೇಲೆ ಈ ಒಂದು ಸಿಟಿಗೆ 99 ಇದೆ. ಓಕೆನಾ? ಸೊ ಇವಾಗ ಇದಕ್ಕೆ ಲೋಯೆಸ್ಟ್ ಕಾಸ್ಟ್ ಏನು? ಇದು 99, ಇದು 80. ಸೊ ಐ ವಿಲ್ ಗೋ ವಿತ್ 80. ಸೊ ಇವಾಗ 80ಗೆ ಹೋಗಿ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾವ್ದದು? ರೆಮ್ನಿಕಾ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಒಂದು ಸಿಟಿನ ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಇನ್ನೊಂದು ಸಿಟಿ ಸಿಕ್ತು. ಆ ಸಿಟಿಗೆ ಡಿಸ್ಟೆನ್ಸ್ ಎಷ್ಟು? 97. ನೆಕ್ಸ್ಟ್ ಈ ಕಡೆ ಈ ಒಂದು ಸಿಟಿನೂ ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ 97 ಮತ್ತೆ 24. ಓಕೆನಾ? ಬಂತು. ಬಟ್ ಇಲ್ಲಿ ನಾನು ಡೆಸ್ಟಿನೇಷನ್ ರೀಚ್ ಆದೆ ಯಾವ ಕಡೆಯಿಂದ? ಸಿಬಿಯು ಇಂದ ಏನಂದ್ರೆ ನಾನು ಸಿಬಿಯು ಇಂದ ಬುಚರಿಸ್ಟ್ಗೆ ರೀಚ್ ಆಗ್ಬಿಟ್ಟೆ ಇವಾಗ. ಯಾವ್ದ್ರಿಂದ? ಫಗಾರಸ್ ಇಂದ. ಓಕೆ. ಬಟ್ ಅದ್ರದ್ದು ಟೋಟಲ್ ಕಾಸ್ಟ್ ಏನಿತ್ತು? ಟೋಟಲ್ ಕಾಸ್ಟ್ ನೀನು ಆ ಥರ ರೀಚ್ ಆದರೆ ಅದ್ರದ್ದು ಟೋಟಲ್ ಕಾಸ್ಟ್ ಬಂದು 310 ಇರುತ್ತೆ ಟೋಟಲ್ ಕಾಸ್ಟ್. ಓಕೆನಾ? ಬಟ್ ಇವಾಗ ನಾನು ಈ ಒಂದು ಸಿಟಿಯಿಂದ ಇವಾಗ ನಾನು ಸಿಬಿಯು ಇಂದ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡಿದೆ, ಈ ಸಿಟಿಯಿಂದ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀನಿ, ಈ ಸಿಟಿಯಿಂದ ಇವಾಗ ಬುಚರಿಸ್ಟ್ಗೆ ನಾನು ಹೋಗ್ತೀನಿ. ಸೊ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ ಅವಾಗ? 278 ಬರುತ್ತೆ, ವಿಚ್ ಇಸ್ ಲೆಸ್ಸರ್ ದೆನ್ 310. ಸೊ ಐ ವಿಲ್ ಸೆಲೆಕ್ಟ್ ದಿಸ್ ಪಾತ್. ಯಾವುದು? ಸಿಬಿಯು ಇಂದ 2 ಸಿಟೀಸ್ನ ಎಕ್ಸ್ಪ್ಲೋರ್ ಮಾಡಿ ಹೋಗ್ತೀನಲ್ಲ ಆ ಪಾತ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಟೈಮ್ ಕಾಂಪ್ಲೆಕ್ಸಿಟಿ ಅನ್ನೋದು ಬ್ರಾಂಚಿಂಗ್ ಫ್ಯಾಕ್ಟರ್ಸ್.
ಸೊ ಮಿನಿಮಮ್ ಸ್ಟೆಪ್ ಕಾಸ್ಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೆಪ್ತ್ ಲಿಮಿಟೆಡ್ ಸರ್ಚ್. ಸೊ ಡೆಪ್ತ್ ಲಿಮಿಟೆಡ್ ಸರ್ಚ್ ಅಂದ್ರೆ ದ ಡೆಪ್ತ್ ಫಸ್ಟ್ ಸರ್ಚ್ ವಿತ್ ದ ಡೆಪ್ತ್ ಲಿಮಿಟೆಡ್ ಎಲ್. ಅಂದ್ರೆ ಇದು ಡೆಪ್ತ್ ಫಸ್ಟ್ ಸರ್ಚ್ ತರನೇ, ಬಟ್ ಏನಂತೆ ಅಂದ್ರೆ ಇಲ್ಲಿ ಲಿಮಿಟ್ ಅನ್ನೋದಿರುತ್ತೆ. ಆ ಒಂದು ಲಿಮಿಟ್ ವರ್ಗೂ ಮಾತ್ರ ನೀನು ಏನಂತೆ ಡೆಪ್ತ್ ಫಸ್ಟ್ ಸರ್ಚ್ ನ ಅಪ್ಲೈ ಮಾಡ್ತೀಯ ಅಷ್ಟೇ. ಸೊ ಯು ವಿಲ್ ಗೋ ಆನ್ ಎಕ್ಸ್ಪ್ಲೋರಿಂಗ್ ಬೇಸ್ಡ್ ಆನ್ ಡೆಪ್ತ್ ಫಸ್ಟ್ ಸರ್ಚ್. ಓಕೆ, ದ ಸರ್ಚ್ ಇಸ್ ಅಲೌಡ್ ಟು ಓನ್ಲಿ ಗೋ ಫ್ರಮ್ ಅಪ್ ಟು ಡೆಪ್ತ್ ಲಿಮಿಟ್. ಅದೇ ಆ ಲಿಮಿಟ್ ವರ್ಗೂ ಮಾತ್ರ ಹೋಗಕ್ಕಾಗತ್ತೆ ನಿನಗೆ. ಓಕೆ, ಅಲ್ಲಿವರೆಗೂ ನೀನು DFS ನ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದೆ. ಸೊ ನೋಟ್ಸ್ ಎಟ್ ದ ಡೆಪ್ತ್ ಲೆವೆಲ್ ಆರ್ ಟ್ರೀಟೆಡ್ ಆಸ್ ಇಫ್ ದೇ ಹ್ಯಾವ್ ನೋ ಚಿಲ್ಡ್ರೆನ್. ಸೊ ಆಮೇಲೆ ಲಾಸ್ಟ್ ಅಲ್ಲಿಗೆ ಹೋದಾಗ ಡೆಪ್ತ್ ಏನಾದ್ರು ಲಿಮಿಟ್ ಆ ಲಿಮಿಟ್ ಲಾಸ್ಟ್ 3 ಅಂತ ಇದ್ರೆ ನೀನು ಥರ್ಡ್ ಲೆವೆಲ್ಗೆ ಹೋದಾಗ ಅದನ್ನ ಏನ್ ಟ್ರೀಟ್ ಮಾಡುತ್ತೆ, ಮುಂದೆ ಯಾವುದು ಚಿಲ್ಡ್ರನ್ಸ್ ಇಲ್ಲ ಇದ್ರೂ ಇಲ್ಲ ಅಂತ ಕನ್ಸಿಡರ್ ಮಾಡುತ್ತೆ, ಬಿಕಾಸ್ ದ ಡೆಪ್ತ್ ಲಿಮಿಟ್ ವಾಸ್ 3. ಓಕೆ, ವರ್ಕಿಂಗ್ ಸ್ಟಾರ್ಟ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್ ಇಂದ ಸ್ಟಾರ್ಟ್ ಮಾಡಬೇಕು. ಗೋಸ್ ಡೀಪರ್ ಆಸ್ DFS ಯಾವ್ದು ರೀತಿ ಡೆಪ್ತ್ ಹೋಗುತ್ತಲ್ಲ ಅದೇ ರೀತಿ ನೀನು ಫಾಲೋ ಮಾಡಬೇಕು. ಆಮೇಲೆ ಡಿಕ್ರೀಸ್ ದ ಡೆಪ್ತ್ ಲಿಮಿಟ್. ಒಂದೊಂದು ಲೆವೆಲ್ಗೂ ಕೂಡ ನಿಮ್ ಡೆಪ್ತ್ ಲಿಮಿಟ್ ನ ಡಿಕ್ರೀಸ್ ಮಾಡ್ಕೊಂತ ಹೋಗ್ಬೇಕು. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಸೊ ಇವಾಗ ಎಕ್ಸಾಂಪಲ್, ನನ್ಗೆ ಯಾವುದೋ ಒಂದು ಗ್ರಾಫ್ ಇದೆ, ಡೆಪ್ತ್ ಲಿಮಿಟ್ ನನಗೆ 3 ಕೊಟ್ಟಿದ್ದಾರೆ. ಸೊ ಇವಾಗ ಸ್ಟಾರ್ಟಿಂಗ್ ಅಂದ್ರೆ ರೂಟ್ ನೋಡಲ್ಲಿ ನನ್ನ ಡೆಪ್ತ್ ಲಿಮಿಟ್ ಏನಿತ್ತು 3 ಇತ್ತು. ಸೊ ನಾನು ಸೆಕೆಂಡ್ ಲೆವೆಲ್ ಫಸ್ಟ್ ಲೆವೆಲ್ ಬಂದಾಗ ನಾನು ಅದು ಡೆಪ್ತ್ ಲಿಮಿಟ್ ನ ಡಿಕ್ರೀಸ್ ಮಾಡಬೇಕು. ಓಕೆನಾ, ಡಿಕ್ರೀಸ್ ಮಾಡ್ಬೇಕಂದ್ರೆ 3 - 1 2. ಓಕೆನಾ, ಡಿಕ್ರೀಸ್ ಮಾಡ್ಕೊಂತ ಹೋಗ್ಬೇಕು. ಮತ್ತೆ ಸೆಕೆಂಡ್ ಲೆವೆಲ್ ಬಂದಾಗ 3 - 2 1. ಸೊ ಈ ತರ ಡಿಕ್ರೀಸ್ ಮಾಡ್ಕೊಂತ ಹೋಗ್ಬೇಕು. ಯಾವಾಗ ನಿಮ್ಮ ಲಿಮಿಟ್ 0 ಅಂತ ಆಗತ್ತೆ ಅವಾಗ ನೀವು ಎಕ್ಸ್ಪ್ಯಾಂಡ್ ಮಾಡೋದನ್ನ ನಿಲ್ಲಿಸ್ಬೇಕು. ಕ್ಲಿಯರ್? ದಿಸ್ ಇಸ್ ಅಬೌಟ್ DLS. ಓಕೆ, ಸೊ ಇದರದ ಅಡ್ವಾಂಟೇಜ್ ಏನಂದ್ರೆ ಇಟ್ ಸಾಲ್ವ್ಸ್ ದ ಇನ್ಫೈನೈಟ್ ಪಾತ್ ಪ್ರಾಬ್ಲಮ್. ಓಕೆನಾ, ಇನ್ಫೈನೈಟ್ ಪಾತ್ ಪ್ರಾಬ್ಲಮ್ ಇದ್ರೆ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ, ಯೂಸಸ್ ಲಿಮಿಟೆಡ್ ಮೆಮೊರಿನ ಯೂಸ್ ಮಾಡುತ್ತೆ. ಮತ್ತೆ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬಂದು B⁴L, ಆಮೇಲೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಂದು BL. ಆಮೇಲೆ ಈ ಒಂದು ಅಲ್ಗಾರಿದಮ್ನ ಬರಿಬೇಕು. ಓಕೆನಾ, ದಿಸ್ ಇಸ್ ಇಂಪಾರ್ಟೆಂಟ್. 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. ಸೊ ಡೋಂಟ್ ನೀಡ್ ಟು ವರಿ. ಆಕ್ಚುಲಿ ಈ ಒಂದು ಅದನ್ನ ಸೆಲ್ಫ್ ಎಕ್ಸ್ಪ್ಲೇನೇಟರಿ, ನೀವೇ ಒಂದ್ಸತಿ 3 ಟೈಮ್ಸ್ ಮಾಡಿ ಸೊ ಆರಾಮಾಗಿ ಬರಿಬೋದು. ಅಕಸ್ಮಾತ್ ಕೇಳಿದ್ರೆ ಬರೀರಿ, ಇಲ್ಲ ಅಂತ ಅಂದ್ರೆ ಬರಿಬೇಡಿ. ಓಕೆನಾ, ಆಪ್ಷನಲ್. ನೆಕ್ಸ್ಟ್ ಬಟ್ ನೋಡ್ಕೊಂಡು ಹೋಗಿ. ಓಕೆ, ದಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬೈ ಡೈರೆಕ್ಷನಲ್ ಸರ್ಚ್. ಏನಿದು ಬೈ ಡೈರೆಕ್ಷನಲ್ ಸರ್ಚ್ ಅಂದ್ರೆ ಇಟ್ ಈಸ್ ಅ ಸರ್ಚಿಂಗ್ ಸ್ಟ್ರಾಟಜಿ ಅದೊಂದು ಸ್ಟ್ರಾಟಜಿ ಇನ್ ವಿಚ್ 2 ಸರ್ಚ್ ಆರ್ ಕ್ಯಾರಿಡ್ ಔಟ್ ಸೈಮಲ್ಟೇನಿಯಸ್ಲಿ. ಅಂದ್ರೆ 2 ಸರ್ಚು ಸೈಮಲ್ಟೇನಿಯಸ್ ಒಟ್ಟಿಗೆ ಕ್ಯಾರಿ ಆಗ್ತಿದೆ. ಓಕೆನಾ, ಹೆಂಗೆ? ಒನ್ ಸರ್ಚ್ ಸ್ಟಾರ್ಟ್ ಫ್ರಮ್ ದ ಫಾರ್ವರ್ಡ್. ಒಂದು ಸರ್ಚು ಇನಿಷಿಯಲ್ ಸ್ಟೇಟ್ ಇಂದ ಮುಂದೆ ಹೋಗುತ್ತೆ. ಓಕೆ, ಅನದರ್ ಸರ್ಚ್ ಸ್ಟಾರ್ಟ್ ಫ್ರಮ್ ದ ಬ್ಯಾಕ್ವರ್ಡ್. ಗೋಲ್ ಸ್ಟೇಟ್ ಇಂದ ಇನ್ನೂ ಒಂದು ಸರ್ಚ್ ನ ಅಪ್ಲೈ ಮಾಡ್ತೀಯ ನೀನು. ಓಕೆನಾ, ದ ಮೇನ್ ಐಡಿಯಾ ಏನು ಅಂತ ಅಂದ್ರೆ 2 ಸರ್ಚ್ ವಿಲ್ ಮೀಟ್ ಟುಗೆದರ್. ಈ 2 ಸರ್ಚು ಒಂದ್ ಕಡೆ ಮೀಟ್ ಆಗತ್ತೆ ಒಂದು ಪಾಯಿಂಟ್ ಅಲ್ಲಿ. ಓಕೆನಾ, ದೇರ್ ಬೈ ಇದರಿಂದ ಏನಾಗುತ್ತೆ, ಟೈಮು ಕೂಡ ರೆಡ್ಯೂಸ್ ಆಗತ್ತೆ ಅಂತ ಹೇಳುತ್ತೆ. ಓಕೆನಾ, ಇನ್ BFS ದ ಸರ್ಚ್ ಎಕ್ಸ್ಪ್ಯಾಂಡ್ಸ್ ದ ನೋಡ್ ಫ್ರಮ್ ದ ಸ್ಟಾರ್ಟ್ ಅಂಟಿಲ್ ಇಟ್ ರೀಚಸ್ ದ ಗೋಲ್. ಸೊ BFS ಅಲ್ಲಿ ಏನ್ ಮಾಡ್ತಿದ್ದೆ, ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ನೀನು ಏನ್ ಮಾಡ್ತಿದ್ದೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿದ್ದೆ ಗೋಲ್ ರೀಚ್ ಆಗೋವರೆಗೂ. ಸೊ ಇಫ್ ದ ಸೊಲ್ಯೂಷನ್ ಈಸ್ ಅಟ್ ಡೆಪ್ತ್ D, ಅಕಸ್ಮಾತ್ ಏನಾದ್ರು ಸೊಲ್ಯೂಷನ್ ಏನಾದ್ರು ಯಾವ್ದಾದ್ರು ಒಂದು ತುಂಬಾ ಕೆಳಗಡೆ ಡೆಪ್ತ್ D ಅಲ್ಲಿದ್ರೆ BFS ಎಕ್ಸ್ಪ್ಲೋರ್ಸ್ ಅದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟಿರುತ್ತೆ ಅಂತ ಅಂದ್ರೆ B⁴ D ಅಂದ್ರೆ ಡೆಪ್ತ್ ನೋಡ್ಸ್. ಓಕೆ, ಆದ್ರೆ ಬೈ ಡೈರೆಕ್ಷನಲ್ ಹೆಂಗೆ, ಯಾಕಂದ್ರೆ ಒಂದ್ ಸರ್ಚ್ ನೀನು ಫಾರ್ವರ್ಡ್ ಇಂದ ಹೋಗ್ತಿದ್ಯಾ, ಇನ್ನ ಒಂದ್ ಸರ್ಚ್ ಬ್ಯಾಕ್ವರ್ಡ್ ಇಂದ ಬರ್ತಿದ್ಯಾ. ಸೊ D/2 ಯು ಆರ್ ಎಕ್ಸ್ಪ್ಲೋರಿಂಗ್ ಓನ್ಲಿ ಹಾಫ್ ಆಫ್ ದ ನೋಡ್. ಓಕೆ, ದಟ್ಸ್ ಇಟ್. ಇದರದ್ದು ವರ್ಕಿಂಗ್ ನಾನು ಏನು ಹೇಳ್ದೆ ಅಲ್ವಾ ಅದನ್ನೇ ಬರಿಬೇಕು. ಸ್ಟಾರ್ಟ್ ಫ್ರಮ್ ದ ಸರ್ಚ್ನ ಇನಿಷಿಯಲ್ ನೋಡಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಗೋಲ್ ಸ್ಟೇಟಿಂದ ಇನ್ನೂ ಒಂದು ಸರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 2 ಫ್ರಂಟ್ ಟೈರ್ನ ಯೂಸ್ ಮಾಡ್ತೀಯ. ಯಾವುದಂದ್ರೆ ಫಾರ್ವರ್ಡ್ ಫ್ರಂಟ್ ಟೈರು, ಬ್ಯಾಕ್ವರ್ಡ್ ಫ್ರಂಟ್ ಟೈರು. ಸೊ ಎಕ್ಸ್ಪ್ಯಾಂಡ್ಸ್ ದ ನೋಡ್ ಆಲ್ಟರ್ನೇಟಿವ್ಲಿ. ಈ ಕಡೆನೂ ನಿನಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀಯಾ, ಮತ್ತೆ ಗೋಲ್ ಸ್ಟೇಟಿಂದನೂ ಎಕ್ಸ್ಪ್ಲೋರ್ ಮಾಡ್ಕೊತಾ ಹೋಗ್ತೀಯಾ. ಸೊ ಆಫ್ಟರ್ ಈಚ್ ಎಕ್ಸ್ಪ್ಯಾನ್ಷನ್ ಚೆಕ್ ವೆದರ್ ದ ಫ್ರಂಟ್ ಟೈರ್ಸ್ ಇಂಟರ್ಸೆಕ್ಸ್. ಒಂದೊಂದು ಏನಂತೀರಾ, ಒಂದೊಂದು ಎಕ್ಸ್ಪ್ಯಾನ್ಷನ್ ಆಗ್ಬೇಕಾದ್ರೂ ಫ್ರಂಟ್ ಟೈರ್ ಇಂಟರ್ಸೆಕ್ಟ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಫ್ ದ ಫ್ರಂಟ್ ಟೈರ್ ಮೀಟ್ಸ್, ಅಕಸ್ಮಾತ್ 2 ಫ್ರಂಟ್ ಟೈರ್ ಮೀಟ್ ಆಯ್ತು ಅಂತ ಇದ್ರೆ ಸೊ ಆ ಸೊಲ್ಯೂಷನ್ ಪಾತ್ ಇಸ್ ಆಬ್ಟೈನ್, ಸೊಲ್ಯೂಷನ್ ಆಬ್ಟೈನ್ ಆಯ್ತು ಅಂತ. ಓಕೆನಾ, ದಟ್ಸ್ ಇಟ್. ಮತ್ತೆ ಒಂದು ಎಕ್ಸಾಂಪಲ್ ಕೊಡಿ ಅಷ್ಟೇ.
ಅಕಸ್ಮಾತ್ ಬ್ರಾಂಚಿಂಗ್ ಫ್ಯಾಕ್ಟರು ಬಿ ಇಸ್ ಈಕ್ವಲ್ ಟು 10 ಆಗಿದ್ರೆ, ಸೊಲ್ಯೂಷನ್ ಡೆಪ್ತ್ ಡಿ ಇಸ್ ಈಕ್ವಲ್ ಟು 6 ಆಗಿದ್ರೆ, ಬಿ ಎಫ್ ಎಸ್ ಅಲ್ಲಿ ಏನಾಗುತ್ತೆ, ಸೊ ಇಷ್ಟು ನೋಟ್ಸ್ನ ನೀನು ಎಕ್ಸ್ಪ್ಲೋರ್ ಮಾಡ್ತೀಯ. ಓಕೆನಾ? ಅದೇ ನೀನು ಬೈ ಡೈರೆಕ್ಷನಲ್ ಆದರೆ ಬರೀ 2220 ನೋಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀಯ. ಇದರಿಂದ ಏನು, ಟೈಮ್ ಉಳಿತು, ಮೆಮೊರಿ ಉಳಿತು, ರೈಟ್? ಸೊ ಸ್ಪೇಸ್ ಕೂಡ ಉಳಿತು, ಸೊ ಎವ್ರಿಥಿಂಗ್, ರೈಟ್? ಸೊ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇದು ಆಕ್ಚುಲಿ ಕ್ವೆಶನ್ ಪೇಪರ್ ಕ್ವೆಶನ್ ಏನು ಅಂತ ಅಂದ್ರೆ, ಗಿವ್ ದ ಕಂಪ್ಲೀಟ್ ಪ್ರಾಬ್ಲಮ್ ಫಾರ್ಮುಲೇಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ಇದಕ್ಕೆ ನೀವು ಕಂಪ್ಲೀಟ್ ಪ್ರಾಬ್ಲಮ್ ಫಾರ್ಮುಲೇಷನ್ ಅಂತ ಅಂದ್ರೆ ಇನಿಷಿಯಲ್ ಸ್ಟೇಟು, ಆಕ್ಷನ್ನು, ಟ್ರಾನ್ಸ್ಫಾರ್ಮೇಶನು, ಗೋಲ್, ಸೊ ಇದನ್ನೆಲ್ಲ ನೀವು ಬರಿಬೇಕಾಗತ್ತೆ. ಓಕೆನಾ? ಫಸ್ಟ್ ಕ್ವೆಶನ್ ಬಂದು, ಯೂಸಿಂಗ್ ಓನ್ಲಿ 4 ಕಲರ್ಸ್ ಯು ಹ್ಯಾವ್ ಟು ಕಲರ್ ದ ಪ್ಯಾನರ್ ಗ್ರಾಫ್. ಒಂದು ಗ್ರಾಫ್ ಇರುತ್ತೆ, ಓಕೆನಾ? ಅದನ್ನ ನೀವು 4 ಕಲರ್ಸ್ ಜೊತೆ ನೀನು ಕಲರ್ ಮಾಡಬೇಕು. ಸಚ್ ಅ ವೇ ದಟ್ ನೋ ಅಡ್ಜಸೆಂಟ್ 2 ರೀಜನ್ಸ್ ವಿಲ್ ಹ್ಯಾವ್ ಅ ಸೇಮ್ ಕಲರ್. ಅಡ್ಜಸೆಂಟ್ ರೀಜನ್ಸ್ ಅಥವಾ ಅಡ್ಜಸೆಂಟ್ ನೋಡಿಗೆ ಸೇಮ್ ಕಲರ್ ಹಾಕಬಾರ್ದು. ಜನರಲಿ ಒಂದು ಗ್ರಾಫ್ನ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಕ್ಕೆ ನಾನು ಹೇಳಿದೆ, ಫಸ್ಟ್ ಸ್ಟೇಟ್ ಅಂದ್ರೆ ಇಟ್ ರೆಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸಮ್ ರೀಜನ್ಸ್, ಸೊ ಇವಾಗ ಸಮ್ ರೀಜನ್ಸ್ ಕ್ಯಾನ್ ಬಿ ಕಲರ್ಡ್ ಅಂಡ್ ಸಮ್ ರೀಜನ್ಸ್ ಮೇ ಅನ್ಕಲರ್ಡ್, ಎರಡು ಆಗಿರ್ಬೋದಲ್ವಾ ಪಾಸಿಬಿಲಿಟೀಸ್. ಸೊ ದಟ್ಸ್ ವಾಟ್ ಇನಿಷಿಯಲ್ ಸ್ಟೇಟ್ ಏನಂದ್ರೆ ಎಲ್ಲಾ ನೋಟ್ಸು ಅನ್ಕಲರ್ ಆಗಿರುತ್ತೆ. ಸೊ ದಟ್ ಇಸ್ ವಾಟ್ ಆಕ್ಷನ್ಸ್ ಏನ್ ಮಾಡ್ತೀಯ ಅಂತಂದ್ರೆ, ವಾಟ್ ವಿ ಕ್ಯಾನ್ ಡೂ ಇನ್ ಈಚ್ ಸ್ಟೆಪ್, ಏನೇನ್ ಮಾಡ್ಬೋದು. ಓಕೆ, ನಾವೇನ್ ಮಾಡ್ತೀವಿ, ಒಂದೊಂದು ನೋಡ್ಗೂ ಒಂದೊಂದು ಕಲರ್ ಹಾಕ್ತಾ ಬರ್ತೀವಿ ಇನ್ ಸಚ್ ಅ ವೇ ದಟ್ ಎರಡು ಅಡ್ಜಸೆಂಟ್ ನೋಟ್ಸ್ಗೆ ಒಂದೇ ಕಲರ್ ಬರೋದಿಲ್ಲ. ಸೊ ದಟ್ ಇಸ್ ವಾಟ್ ಆಕ್ಷನ್ಸ್. ಇದರಿಂದ ಟ್ರಾನ್ಸಿಷನ್ ಮಾಡೆಲ್ ಏನಾಗುತ್ತೆ, ಟ್ರಾನ್ಸಿಷನ್ ಮಾಡೆಲ್ ಇವಾಗ ಆಕ್ಷನ್ಸ್ ಪರ್ಫಾರ್ಮ್ ಮಾಡಿದ್ಮೇಲೆ, ಓಕೆ ಇವಾಗ ನೀವು ಕಲರ್ ಹಾಕಿದ ತಕ್ಷಣ ಆ ನೋಡು ಕಲರ್ ಆಗುತ್ತೆ. ದಟ್ಸ್ ವಾಟ್. ಸೊ ಆಫ್ಟರ್ ಕಲರಿಂಗ್ ಅ ರೀಜನ್ ದ ಗ್ರಾಫ್ ಮೂವ್ಸ್ ಟು ದ ನೆಕ್ಸ್ಟ್ ಸ್ಟೇಟ್ ವಿಚ್ ವಿತ್ ದ ಒನ್ ಮೋರ್ ರೀಜನ್ ಕಲರ್ಡ್. ಅಷ್ಟೇ. ಇವಾಗ ಮುಂಚೆ ಯಾವುದೋ ಒಂದು ಕಲರ್ ಆಗಿರುತ್ತೆ, ನೀವು ನೆಕ್ಸ್ಟ್ ಕಲರ್ ಆಡ್ ಮಾಡ್ತೀರಾ, ಆ ಒಂದು ನೋಡ್ಗೂ ಕಲರ್ ಬರುತ್ತೆ. ಸೊ ದಟ್ ಈಸ್ ಅ ಟ್ರಾನ್ಸಿಷನ್ ಮಾಡೆಲ್, ದಟ್ ಈಸ್ ಅ ಚೇಂಜಸ್ ವಾಟ್ ಯು ಹ್ಯಾವ್ ಡನ್, ರೈಟ್? ನೆಕ್ಸ್ಟ್ ಗೋಲ್ ಬಂದು, ಸೊ ವೆನ್ ಡು ವಿ ಸೇ ದ ಪ್ರಾಬ್ಲಮ್ ಇಸ್ ಸಾಲ್ವ್, ಯಾವಾಗ ನಾವು ಪ್ರಾಬ್ಲಮ್ನ ಸಾಲ್ವ್ ಅಂತ ಕೇಳ್ತೀವಿ ಅಂತ ಅಂದ್ರೆ ದಟ್ ಈಸ್ ವಾಟ್ ಗೋಲ್. ಸೊ ವೆನ್ ದ ಗ್ರಾಫ್ ಇಸ್ ಫುಲ್ಲಿ ಕಲರ್ಡ್, ಸೊ ಸಚ್ ಎ ವೇ ದಟ್ ನೋ ಅಡ್ಜಸೆಂಟ್ ರೀಜನ್ಸ್ ಹ್ಯಾವ್ ಸೇಮ್ ಕಲರ್. ಸೊ ಅವಾಗ ನಾವು ಗೋಲ್ನ ರೀಚ್ ಆದ್ವಿ ಅಂತ ಅರ್ಥ. ಇನ್ನೊಂದು ಸಬ್ ಕ್ವಶನ್ ಏನಿತ್ತು ಅಂತ ಅಂದ್ರೆ, 3 ಏನು ಟಾಲ್ ಮಂಕಿ ಅಂಡ್ ಬನಾನಾ ಪ್ರಾಬ್ಲಮ್. ಮಂಕಿ ಮತ್ತೆ ಬನಾನಾ ಪ್ರಾಬ್ಲಮ್ ಇದು. ಓಕೆ, ಏನು ಅಂತ ಅಂದ್ರೆ ಫಸ್ಟ್ ನೋಡೋಣ ಇರೋ ಡಿಸ್ಕ್ರಿಪ್ಷನು. ಸೊ ಅಟ್ 3 foot ಟಾಲ್ ಮಂಕಿ, ಸೊ 3 foot ಇದೆ ಟಾಲ್ ಮಂಕಿ. ಓಕೆನಾ? ಸೊ ಮತ್ತೆ ವಿಚ್ ಈಸ್ ಇನ್ ದ ರೂಮ್ ಅಂಡ್ ಬನಾನಾಸ್ ಆರ್ ಸಸ್ಪೆಂಡೆಡ್ ಆನ್ ದ 8 foot ಸೀಲಿಂಗ್. ಸೊ 8 foot ಸೀಲಿಂಗ್ ಅಲ್ಲಿ ಏನಾಕಿದ್ರೆ ಬನಾನಾ ಹ್ಯಾಂಗ್ ಮಾಡಿದ್ದಾರೆ. ಸೊ ಇವಾಗ ಅದ್ರದ್ದು ಏನಿಲ್ಲ, ಮಂಕಿ ಹೋಗಿ ಆ ಬನಾನಾ ತಗೋಬೇಕು. ಸೊ ದಟ್ ಇಸ್ ವಾಟ್ ದ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್. ಸೊ ಇವಾಗ ಸ್ಟೇಟ್ ಬಂದು ಮಂಕಿ ಮತ್ತೆ ಬನಾನಾ, ಅಷ್ಟೇನಾ? ಸೊ ನೆಕ್ಸ್ಟ್ ಇಲ್ಲಿ ಇನಿಷಿಯಲ್ ಸ್ಟೇಟ್ ಬಂದು ಸಿಚುವೇಶನ್ ಹೆಂಗಿದೆ, ಸಿಚುವೇಶನ್ ಸ್ಟಾರ್ಟಿಂಗ್ ಅಲ್ಲಿ ಅಂತ. ಮಂಕಿ ಫ್ಲೋರ್ ಮೇಲೆ ಕೂತಿದೆ, ಮತ್ತೆ ಬನಾನಾ ಬಂದು ಸೀಲಿಂಗ್ ಮೇಲೆ ಇದೆ, ಸೀಲಿಂಗ್ ಮೇಲೆ ಹ್ಯಾಂಗ್ ಮಾಡಿದ್ದಾರೆ. ಸೊ ಆಕ್ಷನ್ಸ್ ಏನ್ ಪರ್ಫಾರ್ಮ್ ಮಾಡ್ತೀಯಾ? ಸೊ ಇಲ್ಲಿ ಮಂಕಿ ಏನ್ ಮಾಡುತ್ತೆ, ಇಲ್ಲಿ ಅಕಸ್ಮಾತ್ ಅದು ಮೂವ್ ಆದ್ರೂ ಮಾಡ್ಬೋದು, ಕ್ಲೈಮ್ ಮಾಡ್ಬೋದು, ಜಂಪ್ ಮಾಡ್ಬೋದು, ಅಥವಾ ಗ್ರ್ಯಾಬ್ ಕೂಡ ಮಾಡ್ಬೋದು ಅಲ್ವಾ? ಸೊ ಆಕ್ಷನ್ಸ್ ಡಿಪೆಂಡ್ಸ್ ಆನ್ ದ್ಯಾಟ್. ಆಮೇಲೆ ಟ್ರಾನ್ಸಿಷನ್ ಮಾಡೆಲ್ ಬಂದು ಇವಾಗ ನೀನ್ ಮಾಡಿರೋ ಆಕ್ಷನ್ಗೆ ಏನ್ ರಿಸಲ್ಟು ಅಥವಾ ಹೆಂಗೆ ಏನ್ ಚೇಂಜ್ ಆಗಿದೆ ಅಂತ. ಸೊ ಇವಾಗ ಮಂಕಿ ಮೂವ್ಸ್ ಆರ್ ಕ್ಲೈಮ್ಸ್ ದ ಸ್ಟೇಟ್ ಚೇಂಜಸ್, ಅದೇ ಅದು ಟ್ರಾನ್ಸಿಷನ್ ಮಾಡೆಲ್. ಓಕೆನಾ? ನೆಕ್ಸ್ಟ್ ಗೋಲ್ ಟೆಸ್ಟ್ ಇವಾಗ ಯಾವಾಗ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳ್ತೀಯಾ? ಸೊ ಮಂಕಿ ಗ್ರಾಬ್ಸ್ ಬನಾನಾ, ಯಾವಾಗ ಬನಾನನ ಮಂಕಿ ತಗೊಳುತ್ತೆ ಅಲ್ವಾ, ಅವಾಗ ಗೋಲ್ ಟೆಸ್ಟ್ ಪಾಸ್ ಆಯ್ತು ಅಂತ. ಸೊ ಇಲ್ಲಿ ಪಾತ್ ಕಾಸ್ಟ್ ಇಡಬೇಕು ಅಂತೇನಿಲ್ಲ. ಸೊ ಇಟ್ ಇಸ್ ನಾಟ್ ಕನ್ಸಿಡರ್ಡ್ ದ ಪಾತ್ ಕಾಸ್ಟ್. ಅರ್ಥ ಆಯ್ತಲ್ವಾ? ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಡೆಫಿನೇಷನ್. ಸೊ ಸ್ಟೇಟ್ ಸ್ಪೇಸ್ ಅಂದ್ರೆ ಏನಂತ ಬರಿಬೇಕು. ಓಕೆ, ಸ್ಟೇಟ್ ಸ್ಪೇಸ್ ಅಂದ್ರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ದ ಪಾಸಿಬಲ್ ಸ್ಟೇಟ್ ದಟ್ ಕ್ಯಾನ್ ಬಿ ರೀಚ್ಡ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್ ಬೈ ಅಪ್ಲೈಯಿಂಗ್ ಆಕ್ಷನ್ಸ್. ಸೊ ಅಂದ್ರೆ ಇನಿಷಿಯಲ್ ಸ್ಟೇಟ್ ಇಂದ ಯಾವ್ಯಾವ ಸ್ಟೇಟ್ಗೆ ಹೋಗ್ಬೋದು ಅನ್ನೋದೇ ಈ ಸ್ಟೇಟ್ ಸ್ಪೇಸ್ ಟ್ರೀ, ಆಕ್ಷನ್ಸ್ನ ಅಪ್ಲೈ ಮಾಡಿಕೊಂಡು. ಮತ್ತೆ ನೆಕ್ಸ್ಟ್, ಸೊ ಇದಕ್ಕೆ ಏನು ಎಕ್ಸ್ಪ್ಲೇಷನ್ ಬರಿಬೋದು ಅಂತ ಅಂದ್ರೆ,
ಸೊ ಈಚ್ ಸ್ಟೇಟ್ ರೆಪ್ರೆಸೆಂಟ್ ಅ ಸ್ಪೆಸಿಫಿಕ್ ಸಿಚುವೇಶನ್. ಒಂದೊಂದು ಸ್ಟೇಟು ಕೂಡ ಒಂದೊಂದು ಸಿಚುವೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ, ಪ್ರಾಬ್ಲಮ್ ಅಲ್ಲಿ ಈಚ್ ಸ್ಟೇಟ್ ಇನ್ಕ್ಲೂಡ್ಸ್, ಒಂದೊಂದು ಸ್ಟೇಟ್ ಅಲ್ಲೂ ಕೂಡ ಇನಿಷಿಯಲ್ ಸ್ಟೇಟು ಮತ್ತೆ ಇಂಟರ್ಮೀಡಿಯೇಟ್ ಸ್ಟೇಟು ಮತ್ತೆ ಗೋಲ್ ಸ್ಟೇಟ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈ ಸರ್ಚ್ ನೋಡ್ ಅಂತ ಅಂದ್ರೆ ಅ ಸರ್ಚ್ ನೋಡ್ ಈಸ್ ಅ ಡೇಟಾ ಸ್ಟ್ರಕ್ಚರ್. ಅದೊಂದು ಡೇಟಾ ಸ್ಟ್ರಕ್ಚರ್ ದಾಟ್ ರೆಪ್ರೆಸೆಂಟ್ ಅ ಸ್ಟೇಟ್ ಇನ್ ಅ ಸರ್ಚ್ ಪ್ರೋಸೆಸ್. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಸ್ಟೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಲಿ? ಸರ್ಚ್ ಪ್ರೋಸೆಸ್ ಅಲ್ಲಿ, ಅಲಾಂಗ್ ವಿತ್ ದ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓಕೆ. ಸೊ ದ ಸರ್ಚ್ ನೋಡ್ ಯೂಶಲಿ ಏನೇನ್ ಇರುತ್ತೆ ಸರ್ಚ್ ನೋಡಲ್ಲಿ ಅಂತ ಅಂದ್ರೆ ಕರೆಂಟ್ ನೋಡು, ಪೇರೆಂಟ್ ನೋಡು, ಆಮೇಲೆ ಏನ ಆಕ್ಷನ್ ಪರ್ಫಾರ್ಮ್ ಮಾಡಬೇಕು, ಮತ್ತೆ ಪಾತ್ ಕಾಸ್ಟ್ ಆಗಲಿ, ಡೆಪ್ತ್ ಆಫ್ ದ ನೋಡ್ ಆಗಲಿ. ಸೊ ಒಟ್ಟಿನಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಎಕ್ಸಾಂಪಲ್, ಇವಾಗ ನನ್ನ ಸ್ಟೇಟ್ ಬಂದು ಡೆಲ್ಲಿ. ಓಕೆನಾ, ಡೆಲ್ಲಿ ನನ್ನ ಸ್ಟೇಟ್ ಆದ್ರೆ ಇವಾಗ ನಾನು ಸರ್ಚ್ ನೋಡ್ ಏನು? ಸರ್ಚ್ ನೋಡಲ್ಲಿ ಏನಿರುತ್ತೆ? ಡೆಲ್ಲಿ ಪ್ಲಸ್ ಪಾತ್ ಕಾಸ್ಟ್ ಬಟ್ ಪೇರೆಂಟ್ ಸಿಟಿ ಮತ್ತೆ ಡೆಪ್ತ್. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಡೆಲ್ಲಿ ಅಲ್ದಿರ ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓಕೆನಾ. ಟ್ರಾನ್ಸಿಷನ್ ಮಾಡೆಲ್ ಡಿಸ್ಕ್ರೈಬ್ಸ್ ದ ರಿಸಲ್ಟ್. ಇವಾಗ ಆಕ್ಷನ್ ಪರ್ಫಾರ್ಮ್ ಮಾಡಿದ್ಮೇಲೆ ಏನ್ ಸ್ಟೇಟ್ ಇರುತ್ತೆ, ಏನ್ ಚೇಂಜ್ ಆಗುತ್ತೆ ಅಲ್ವಾ, ಅದನ್ನ ಟ್ರಾನ್ಸಿಷನ್ ಮಾಡೆಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬ್ರಾಂಚಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಇಟ್ ಈಸ್ ಎಷ್ಟು ಜನ ಚಿಲ್ಡ್ರನ್ಸ್ ಇದ್ದಾರೆ, ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ಸ್ ದಟ್ ಇಸ್ ಜನರೇಟೆಡ್ ಫ್ರಮ್ ದ ನೋಡ್. ಸೊ ಒಂದು ನೋಡ್ಗೆ ಎಷ್ಟು ಜನ ಚಿಲ್ಡ್ರನ್ಸ್ ಇದ್ದಾರೆ ಅನ್ನೋದೇ ಬ್ರಾಂಚಿಂಗ್ ಫ್ಯಾಕ್ಟರ್ಸ್. ಓಕೆನಾ. ನೆಕ್ಸ್ಟ್ ದಿಸ್ ಇಸ್ ದ ಐಟ್ರೇಟಿವ್ ಡಿಪೆಂಡಿಂಗ್ ಸರ್ಚ್. ಇದೇನಪ್ಪ ಐಟ್ರೇಟಿವ್ ಡಿಪೆಂಡಿಂಗ್ ಸರ್ಚ್ ಅಂದ್ರೆ? ಇದು ಇಂಪಾರ್ಟೆಂಟ್ ಆಕ್ಚುಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬಂದಿರೋದು. ಸೊ ಏನಂದ್ರೆ ದಿಸ್ ಇಸ್ ಅ ಸರ್ಚ್ ಸ್ಟ್ರಾಟಜಿ. ಇದು ಕೂಡ ಒಂದು ಸರ್ಚ್ ಸ್ಟ್ರಾಟಜಿ. ಓಕೆನಾ. ಕಂಬೈನ್ಸ್ ದ ಅಡ್ವಾಂಟೇಜ್ ಆಫ್ DFS ಅಂಡ್ BFS. ಅದ್ರದ್ದು ಅಡ್ವಾಂಟೇಜ್ ನ ಕಂಬೈನ್ ಮಾಡಿರೋ ಅಂತ ಏನಂತೀರಾ, ಅಲ್ಗಾರಿದಮ್ ಅಂತಾನೆ ಅನ್ಬೋದು ಅಥವಾ ಸರ್ಚಿಂಗ್ ಟೆಕ್ನಿಕ್ ಅಂತಾನೆ ಅನ್ಬೋದು. ದಟ್ ಇಸ್ ಐಟ್ರೇಟಿವ್ ಡಿಪೆಂಡಿಂಗ್ ಸರ್ಚ್. ಓಕೆನಾ. DFS ತರ ಇದು ಲೆಸ್ ಮೆಮೊರಿ ತಗೊಳುತ್ತೆ. ಆಮೇಲೆ BFS ಪ್ರಕಾರ ಅಥವಾ ಅದ್ರ ಪ್ರಕಾರ ಏನಂತೀರಾ, ಸೊ ಆಪ್ಟಿಮಲ್ ಆಗಿ ಸೊಲ್ಯೂಷನ್ ಕೊಡುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇದಕ್ಕೆ ಇದೇನಂದ್ರೆ ಇನಿಷಿಯಲ್ ಸ್ಟೇಟ್ ಇಂದ ಏನಂದ್ರೆ ಸ್ಟಾರ್ಟ್ಸ್ ಎಟ್ ದ ಇನಿಷಿಯಲ್ ಸ್ಟೇಟ್ ಅಂದ್ರೆ ರೂಟ್ ಇಂದ ಬಿಗಿನ್ ಆಗುತ್ತೆ. ಆಮೇಲೆ DLS ಅಂದ್ರೆ ಪರ್ಫಾರ್ಮ್ಸ್ ಡೆಪ್ತ್ ಲಿಮಿಟೆಡ್ ಸರ್ಚ್. ಹೆಂಗೆ ಅಂದ್ರೆ ಎಕ್ಸ್ಪ್ಲೋರ್ ದ ನೋಟ್ಸ್ ಓನ್ಲಿ ಅಪ್ ಟು ಕರೆಂಟ್ ಡೆಪ್ತ್. ಒಂದು ಲಿಮಿಟ್ ಅಂತ ಇರುತ್ತಲ್ಲ, ಆ ಒಂದು ಲಿಮಿಟ್ ವರ್ಗೂ ಕೂಡ ಏನಂತೀಯ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀಯ. ಆಮೇಲೆ ಡೆಪ್ತ್ ಲಿಮಿಟ್ ಆದ್ಮೇಲೆ ಬರೋ ಅಂತ ಎಲ್ಲಾ ನೋಟ್ಸ್ ನ ನೀನು ಇಗ್ನೋರ್ ಮಾಡ್ತೀಯ. ಸೊ ದಟ್ಸ್ ಇಟ್. ನೆಕ್ಸ್ಟ್ ಇನ್ಕ್ರೀಸ್ ದ ಡೆಪ್ತ್ ಲಿಮಿಟ್. ಯಾವಾಗ ಇನ್ಕ್ರೀಸ್ ಮಾಡ್ಬೋದು ಅಂದ್ರೆ ಇಫ್ ದ ಗೋಲ್ ಇಸ್ ನಾಟ್ ಫೌಂಡ್. ಇವಾಗ ಆ ಒಂದು ಡೆಪ್ತ್ ಲಿಮಿಟ್ ಅಲ್ಲಿ ನಮಗೆ ಗೋಲ್ ಸಿಗ್ಲಿಲ್ಲ ಅಂತ ಅಂದ್ರೆ ಅವಾಗ ನಾವು ಡೆಪ್ತ್ ಲಿಮಿಟ್ ನ ಇನ್ಕ್ರೀಸ್ ಮಾಡ್ಬೋದು. ಆಮೇಲೆ ಮತ್ತೆ ನಾವು ಮತ್ತೆ ಈ DLS ನ ಪರ್ಫಾರ್ಮ್ ಮಾಡ್ತಿರ್ಬೇಕು ರೂಟ್ ಇಂದ. ಓಕೆನಾ. ಇವಾಗ ಫೈಂಡ್ ಔಟ್ ಆಗಿಲ್ಲ ಆ ಡೆಪ್ತ್ ಲಿಮಿಟ್ ಅಲ್ಲಿ. ಓಕೆ. ನೆಕ್ಸ್ಟ್ ಮತ್ತೆ ನಾನು ರೂಟ್ ಇಂದ ಮತ್ತೆ DLS ನ ಹಾಕ್ಬೇಕು. ಓಕೆನಾ. ದಟ್ ಇಸ್ ವಾಟ್ ರಿಪೀಟ್ ದ ಪ್ರೋಸೆಸ್. ಮತ್ತೆ ರಿಪೀಟ್ ಮಾಡಬೇಕು. ಇವಾಗ ಹೆಂಗೆ ಅಂದ್ರೆ ಹೌ ಡು ಯು ಇನ್ಕ್ರೀಸ್ ದ ಡೆಪ್ತ್ ಲಿಮಿಟ್? ಇವಾಗ ಡೆಪ್ತ್ 0, ಡೆಪ್ತ್ 1, ಡೆಪ್ತ್ 2, ಡೆಪ್ತ್ 3 ಈ ತರ. ಸೊ ಯಾವಾಗ ನೀನು ಸ್ಟಾಪ್ ಮಾಡ್ತೀಯ ಇದನ್ನ ಅಂತ ಅಂದ್ರೆ ನೀನು ಗೋಲ್ ರೀಚ್ ಆದ್ಮೇಲೆ. ಸೊ ರಿಟರ್ನ್ ದ ಸೊಲ್ಯೂಷನ್ ವೆನ್ ದ ಗೋಲ್ ಇಸ್ ಫೌಂಡ್ ಎಟ್ ದ ಸಮ್ ಡೆಪ್ತ್ D. ಸೊ ಅವಾಗ ನೀನು ಒಂದು ಸೊಲ್ಯೂಷನ್ ರಿಟರ್ನ್ ಮಾಡ್ತೀಯಾ ಅಷ್ಟೇ. ಸೊ ಇವಾಗ ನಮ್ದು ಡೆಪ್ತ್ ಬಂದು 3. ಓಕೆನಾ. ಸೊ ಇಟ್ರೇಷನ್ 1 ಅಲ್ಲಿ ಡೆಪ್ತ್ ಲಿಮಿಟ್ ಬಂದು 0 ಇರುತ್ತೆ. ಇಟ್ರೇಷನ್ 2 ಅಲ್ಲಿ ಡೆಪ್ತ್ ಲಿಮಿಟ್ 1 ಇರುತ್ತೆ. ಇಟ್ರೇಷನ್ 3 ಅಲ್ಲಿ ಡೆಪ್ತ್ ಲಿಮಿಟ್ ಬಂದು 2 ಇರುತ್ತೆ. ಐಟ್ರೇಷನ್ 2 ಅಲ್ಲಿ ಡೆಪ್ತ್ ಲಿಮಿಟ್ ಬಂದು 3 ಇರುತ್ತೆ. ಸೊ ಗೋಲ್ ಎಲ್ಲಿದೆ? ಡೆಪ್ತ್ 3 ಅಲ್ಲಿದೆ. ಸೊ ಒಂದೊಂದು ಇಟಿರೇಷನ್ ಅಲ್ಲೂ ಕೂಡ ಡೆಪ್ತ್ ಲಿಮಿಟ್ ನ ನೀನು ಫಿಕ್ಸ್ ಮಾಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀಯ ರೂಟ್ ಇಂದ ಅದು. ಓಕೆನಾ. ದಟ್ಸ್ ಇಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಮೆಟ್ರಿಸಸ್ ಯೂಸ್ ಟು ಎವ್ಯಾಲ್ಯೂಯೇಟ್ ಅಲ್ಗಾರಿದಮ್ ಪರ್ಫಾರ್ಮೆನ್ಸ್. ಏನಪ್ಪಾ ಅಂದ್ರೆ ಕಂಪ್ಲೀಟ್ನೆಸ್ ರೆಫರ್ಸ್ ಟು ಕಂಪ್ಲೀಟ್ನೆಸ್. ಅಂದ್ರೆ ಇವಾಗ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂತ ಅಂದ್ರೆ ಸೊ ಅದು ಸೊಲ್ಯೂಷನ್ ಕೊಡ್ಲೇಬೇಕು. ಓಕೆನಾ. ಏನಾದ್ರೂ ಮಾಡ್ಲಿ ಸೊಲ್ಯೂಷನ್ ಕೊಡ್ಬೇಕದು. ದಟ್ ಇಸ್ ವಾಟ್. ಸೊ ಇಫ್ ದ ಅಲ್ಗಾರಿದಮ್ ಇಸ್ ಕಂಪ್ಲೀಟ್ ಇಸ್ ಗ್ಯಾರಂಟೀಸ್ ದ ಸಕ್ಸಸ್ ಅನ್ನೋದು ಕೊಡತ್ತೆ ಆವಾಗ. ಓಕೆನಾ. ನೆಕ್ಸ್ಟ್ ಆಪ್ಟಿಮ್ಯಾಲಿಟಿ ಅಂತ ಅಂದ್ರೆ ಚೆಕ್ಸ್ ವೆದರ್ ದ ಅಲ್ಗಾರಿದಮ್ ರಿಟರ್ನ್ಸ್ ಅ ಬೆಸ್ಟ್ ಸೊಲ್ಯೂಷನ್ ಅವೈಲಬಲ್. ಅಲ್ಗಾರಿದಮ್ ಬೆಸ್ಟ್ ಸೊಲ್ಯೂಷನ್ ಕೊಡಲ್ವಾ ಅಂತ ಇದೇ ಆಪ್ಟಿಮ್ಯಾಲಿಟಿ. ಓಕೆ. ಟೈಮ್ ಕಾಂಪ್ಲೆಕ್ಸಿಟಿ ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಈ ಅಲ್ಗಾರಿದಮ್ ಸೊಲ್ಯೂಷನ್ ನ ಫೈಂಡ್ ಮಾಡೋದಕ್ಕೆ ಅನ್ನೋದೇ ಟೈಮ್ ಕಾಂಪ್ಲೆಕ್ಸಿಟಿ. ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದ್ರೆ ಸೊ ಮೆಜರಿಂಗ್ ದ ಮೆಮೊರಿ ರಿಕ್ವೈರ್ಡ್ ಬೈ ದ ಅಲ್ಗಾರಿದಮ್. ಎಷ್ಟು ಮೆಮೊರಿ ಆಕ್ಯುಪೈ ಮಾಡುತ್ತೆ ಈ ಒಂದು ಅಲ್ಗಾರಿದಮ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅನ್ನೋದೇ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಕ್ಲಿಯರ್? ಎಸ್. ಸೊ ಇದು ಕಾಂಪ್ಲೆಕ್ಸಿಟಿ ನ ಮೆಜರ್ ಮಾಡೋದಕ್ಕೆ ನಾವು 3 ಫ್ಯಾಕ್ಟರ್ಸ್ ನ ಯೂಸ್ ಮಾಡ್ತೀವಿ. ಒಂದು ಬ್ರಾಂಚಿಂಗ್ ಫ್ಯಾಕ್ಟರ್, ಡೆಪ್ತ್ ಫ್ಯಾಕ್ಟರ್ ಮತ್ತೆ ಮ್ಯಾಕ್ಸಿಮಮ್ ಡೆಪ್ತ್. ಓಕೆನಾ.
ದಟ್ ಇಸ್ ವಾಟ್. ಆಮೇಲೆ ಈ ಒಂದು ಕ್ವೆಶನ್ ಗೈಸ್ ಏನ್ ಗೊತ್ತಾ, ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ 3 kinds ಆಫ್ ಕ್ಯೂಸ್. ಸೊ 3 kinds ಆಫ್ ಕ್ಯೂಸ್ ಅಂದ್ರೆ ಯಾವ್ದು ಗೊತ್ತಾ? ಸೊ ನಾವು BFS ಅಲ್ಲಿ ಯಾವ BFS ಅಲ್ಲಿ ನಾವ್ ಏನ್ ಕ್ಯೂ ಯೂಸ್ ಮಾಡಿದ್ವಿ, ನಾರ್ಮಲ್ ಆಗಿ ಕ್ಯೂನ ಯೂಸ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಪ್ರಿಯಾರಿಟಿ ಕ್ಯೂಸ್ ನ ಯೂಸ್ ಮಾಡಿದ್ವಿ, ಎಲ್ಲಿ UCS ಅಲ್ಲಿ. ಅದನ್ನು ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಕೊಡಿ. ಅದಾದ್ಮೇಲೆ ಡಬಲ್ ಎಂಡೆಡ್ ಕ್ಯೂ, ಸೊ ಇದನ್ನ ಬೇರೆ ಒಂದು ಅಲ್ಗಾರಿದಮ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಓಕೆನಾ? ಈ 3 ಕ್ಯೂಸ್ ಬಗ್ಗೆನೂ ನೀವು ಲಿಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಸಿಂಪಲ್ ಇಷ್ಟೇ ಗೈಸ್. ದಿಸ್ ಇಸ್ ಅಬೌಟ್ ಮಾಡ್ಯೂಲ್ 2. ಓಕೆ, ಇಲ್ಲಿ ಅಲ್ಗಾರಿದಮ್ಸ್ ಅನ್ನೋದು ಇಂಪಾರ್ಟೆಂಟು. ಮತ್ತೆ ಯಾವುದೇ ಕ್ವೆಶನ್ಸ್ನ ಸ್ಕಿಪ್ ಮಾಡಬೇಡಿ. ಆಲ್ವೇಸ್ ರಿಮೆಂಬರ್, ಪಾಸ್ಟಲ್ಲಿ ಏನಾಯಿತು, CN ಮತ್ತು SC ಏನಾಯಿತು ಅಂತ ನೆನ್ಪಿಟ್ಕೊಂಡು, ಸೊ ಡೋಂಟ್ ಸ್ಕಿಪ್ ಎನಿ ಕ್ವೆಶನ್ಸ್. ಆಮೇಲೆ ಎಲ್ಲ ಕ್ವೆಶನ್ಸ್ ಅಟೆಂಪ್ಟ್ ಮಾಡಿ. ಓಕೆನಾ? ಅಂತ ಹೇಳ್ತಾ ದಟ್ಸ್ ಆಲ್ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಿಮಗೆ ಎಲ್ಲ PDF ಫ್ರೀಯಾಗಿ ಸಿಗತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗತ್ತೆ. ಓಕೆನಾ? ಸೊ ಕಮೆಂಟ್ ಯುವರ್ ಏನಂತೀರಾ, ನಿಮ್ಮ ಒಂದು ಫೀಡ್ಬ್ಯಾಕ್ ಯಾವ ಥರ ಅನ್ನಿಸ್ತಾ ಇದೆ, ಅರ್ಥ ಆಗ್ತಿದ್ಯಾ AI ಅಂತ. ಓಕೆನಾ? ಸೊ ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್.